ವಾಸ್ತವದಲ್ಲಿ ಕುತುಪಹ ಅನ್ನೋದು ಒಂದು ಮುಹೂರ್ತ, ಶ್ರಾದ್ದವನ್ನು ಮಾಡಬೇಕಾದಂತಹ ಮುಹೂರ್ತ. ಭಾಷೆಯ ಮೇಲೆ ದೊಡ್ಡ ಆಕ್ರಮಣ ನಡೀತು. ಸತ್ತ ಭಾಷೆಯನ್ನು ಬಿಟ್ಟರು. ಅದಕ್ಕಿಂತ ಮೊದಲು ಇದ್ದಿದ್ದೆಲ್ಲ ಪ್ರಾಕೃತ ಅನ್ನುವ ಕಲ್ಪನೆ ಕೊಡ್ತಾರೆ. ಅರ್ಥಶಾಸ್ತ್ರ ಯಾವ ಭಾಷೆಯಲ್ಲಿದೆ? ನಮ್ಮ ಶ್ರಾದ್ದಗಳೆಲ್ಲ ಸೇರುವುದು ಸೂರ್ಯನಿಗೆ. ಅರ್ಘ್ಯ, ಪಿಂಡ. ಪುರಾಣವನ್ನು ಬಿಟ್ಟು ಇತಿಹಾಸ ಇಲ್ವೇ ಇಲ್ಲ. ಆದ್ರೆ ಇತಿಹಾಸಕಾರರಿಗೆ ಪುರಾಣ ಬೇಡ. ಈ ಕನ್ನಿಂಗ್ಹ್ಯಾಮ್ ರಿಜೆಕ್ಟ್ ಮಾಡ್ದ ಅಂದ ಕೂಡಲೇ ಮುಂದೆ ಓದುವುದೇ ಇಲ್ಲ. ಅಧ್ಯಯನ ಅವ್ರಿಗೆ ಬೇಕಿಲ್ಲ. ವೀಸಾ ಪದ್ಧತಿಯನ್ನ ಇಡೀ ಜಗತ್ತಿಗೆ ತೋರಿಸಿದ್ದು ಚಾಣಕ್ಯ. ಎಲ್ಲೆಲ್ಲಿ ಭಾರತದಲ್ಲಿ ಶ್ರದ್ಧಾ ಕೇಂದ್ರಗಳಿವೆ, ಎಲ್ಲ ಮಂತ್ರ ಹೊಡೆದ ಪ್ರಯೋಜನ ಇಲ್ಲ. ಯಾವುದಕ್ಕೆ ಹೆಚ್ಚಿಗೆ ಮಹತ್ವ ಇದೆ ನಮ್ಮ ಹಿಂದೂಗಳಿಗೆ ಅನ್ನೋದು ತೋರಿಸ್ಕೊಟ್ಟವ ಔರಂಗಜೇಬನಿಗೆ. ಲೀಲಾಜಾಲ ವೀಕ್ಷಕರಿಗೆಲ್ಲ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತು ನಮ್ಮ ಸ್ಟುಡಿಯೋಗೆ ಒಬ್ಬರು ವಿದ್ವಾಂಸರು ಬಂದಿದ್ದಾರೆ. ಅವರ ಹೆಸರೇ ಬಹಳ ಅಪರೂಪದ್ದು, ಒಂಥರ ಆಕರ್ಷಕವಾಗಿರುವಂಥದ್ದು. ನೀವೆಲ್ಲ ಕೇಳಿರ್ಬೋದು, ವಿದ್ವಾಂಸರು ಅಂತ ಹೇಳಿದ್ರೆ ಸದ್ಯೋಜಾತ ಭಟ್ಟರು ಅಂತ. ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. 7 ಸುಪ್ರಸಿದ್ಧವಾಗಿರುವಂಥದ್ದು ಭಾರತೀಯ ಇತಿಹಾಸ, ಭಾರತೀಯ ವಿದ್ಯೆಗಳು, ಭಾರತೀಯ ಸಾಹಿತ್ಯ, ಇದರಲ್ಲೆಲ್ಲ ಯಾವ ವಿಧವಾದಂತಹ ಭಾರತೀಯತೆ ಅಡಗಿದೆ, ಇತಿಹಾಸಾತ್ಮಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಏನು ಹೊಳಹುಗಳು ಈ ಸಾಹಿತ್ಯದಲ್ಲಿ ಸಿಗುತ್ತೆ ಅನ್ನೋದರ ಸಂಶೋಧನೆಯಲ್ಲಿ ಬಹಳ ಗಂಭೀರವಾಗಿ ತೊಡಕೊಂಡಿರುವಂತಹ ಒಬ್ಬ ಅತ್ಯುತ್ತಮ ಲೇಖಕರು ಮತ್ತು ಸಂಶೋಧಕರು. ಇವತ್ತು ಸದ್ಯೋಜಾತ ಭಟ್ಟರು ನಮ್ಮ ಸ್ಟುಡಿಯೋಗೆ ಬಂದಿರೋದು ನನಗೆ ಬಹಳ ಸಂತೋಷ. ನಾನು ಬಹಳ ದಿವಸದಿಂದ ಅವರನ್ನು ಕರಿಬೇಕು ಅಂತಿದ್ದೆ. ಇವತ್ತು ಹೇಗೋ ಕಾಲ ಕೂಡಿ ಬಂದಿದೆ. ಅದರಿಂದ ಮೊದಲು ಅವರನ್ನು ನಮ್ಮ ಸ್ಟುಡಿಯೋಗೆ ಬರಮಾಡಿಕೊಂಡು ಆಮೇಲೆ ಮುಂದುವರಿಸೋಣ. ನಮಸ್ಕಾರ ಭಟ್ರೆ, ಬಂದಿದ್ದು ಭಾಳ ಸಂತೋಷ ಆಯಿತು. ನೀವು ಕೆಲಸದಲ್ಲಿದ್ದಿರಿ, ಆದರೂ ನಿಮ್ಮನ್ನು ಕರೆದಿದ್ದೀನಿ, ನೀವು ಬಂದಿದ್ದೀರಾ. ಭಟ್ರದ್ದು 7 ಪುಸ್ತಕ ಈಗಾಗಲೇ ಪ್ರಸಿದ್ಧವಾಗಿರುವಂಥದ್ದು. ಅದರಲ್ಲಿ ಮಿಹಿರ ಕುಲಿ ಅನ್ನೋದು ಒಂದು, ಮಾಗಧೇಯ ಅನ್ನೋದು ಒಂದು. ಬಹುಶಃ ಇದಂಥದ್ದೆಲ್ಲ ನೀವು ಕೇಳೇ ಇರೋಲ್ಲ, ಆದರೆ ತುಂಬ ಜನ ಓದ್ತಾ ಇದ್ದಾರೆ ಇವಾಗ. ಯಾಕೆಂದರೆ ಅವರು ಕೊಡ್ತಾ ಇರೋವಂಥ ಹೊಳಹುಗಳಿದೆಯಲ್ಲ ಅವರ ಗ್ರಂಥಗಳಲ್ಲಿ, ಅದು ತುಂಬ ಅಪರೂಪದ್ದು. ಅಂದರೆ ಸಾಮಾನ್ಯವಾಗಿ ನಾವು ಈ ಇತಿಹಾಸದ ಗ್ರಂಥಗಳಲ್ಲಿ ಅಥವಾ ಬೇರೆ ಕಡೆ ಓದೋವಂಥದ್ದಲ್ಲ. ಇದು ಆಗಲೇ ಹೇಳಿದಾಗೆ ಮೂಲವನ್ನು, ಅಂದರೆ ಭಾರತೀಯ ಇತಿಹಾಸದ, ಭಾರತೀಯ ಸಂಸ್ಕೃತಿಯ, ಭಾರತೀಯತೆಯ ಒಂದು ಮೂಲವನ್ನು ಕಂಡುಹಿಡಿಯುವಂಥ ಗ್ರಂಥಗಳು. ಈಗ ಮೊದಲು ಈ ಗ್ರಂಥಗಳ ವಿಚಾರಕ್ಕೆ ಹೋಗೋಕ್ಕೆ ಬದಲು ಭಟ್ರನ್ನು ಕೇಳೋಣ. ಅವರು ಎಲ್ಲಿಂದ ಬಂದರು? ಈಗ ಬೆಂಗಳೂರಲ್ಲಿ IGNCಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸರ್, ನಿಮ್ಮ ಮೂಲ ಯಾವುದು? ನಿಮ್ಮ ಈ ಅಧ್ಯಯನಕ್ಕೆಲ್ಲ ಏನು ಪ್ರೇರಣೆ, ಪ್ರೋತ್ಸಾಹ, ಅದರ ಬಗ್ಗೆ ಎಲ್ಲ ಸ್ವಲ್ಪ ಹೇಳಿ. ನಮಸ್ಕಾರ. ನಾನು ಉಡುಪಿ ಜಿಲ್ಲೆಯ ಬೈಂದೂರು ಅಂತ, ಈಗ ಹೊಸ ತಾಲೂಕದು, ಅಲ್ಲಿನ ಒಂದು ಹಳ್ಳಿ ಹೆರಂಜಾಲು ಅಂತ, ಅಲ್ಲಿಂದ ಬಂದವನು. ಸುಮಾರು 5ನೇ ತರಗತಿ ಆದ ನಂತರ ನಾನು ಮನೆ ಬಿಟ್ಟವನು. ಆಮೇಲೆ ತಿರುಗ್ತಾ ನನ್ನ ಅಧ್ಯಯನ ಎಲ್ಲ ಮುಗೀತು. ಯಾಕೆ ಬಿಟ್ಟುಬಿಟ್ರಿ ಮನೆ ಬಿಟ್ಟಿದ್ದು? ಅಂದರೆ ಮನೆಯ ಪಕ್ಕದಲ್ಲಿ ಹೊಳೆಯಿತ್ತು, ಮತ್ತು ನಮಗೆ ಕಲೀಲಿಕ್ಕೆ ಅನುಕೂಲ ಇದ್ದದ್ದು ಉಡುಪಿ ಆಗಿತ್ತು, ಎಜುಕೇಷನ್ ಸೆಂಟರ್. ಅದರಿಂದ ಉಡುಪಿಯಲ್ಲಿ ಓದೋದಕ್ಕೋಸ್ಕರ ಗ್ರಾಮ ಬಿಟ್ಟು ಹೊರಗೆ ಬಂತು. ಆಮೇಲೆ ಅದೇ ಕಂಟಿನ್ಯೂ ಆಯ್ತು. ಆಮೇಲೆ ಮುಂದೆ ಉದ್ಯೋಗ ಸಹ ಹೊರಗಡೆಗೆ, ಪ್ರಾಯಶಃ ನನ್ನ ಮೊದಲ ಉದ್ಯೋಗ ಆಗಿದ್ದೇ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯ ಗೋವರ್ಧನದಲ್ಲಿ. ಹೌದಾ? ಸುಮಾರು ಒಂದು 3 ವರ್ಷ ಅಲ್ಲಿ ಆ ಗೋವರ್ಧನ ಕೃಷ್ಣ ಎತ್ತಿದ ಬೆಟ್ಟದ ಎದುರು. ಅದು ಒಂದು ರೋಚಕ. ಒಂದು ಸಣ್ಣ ಅಡ್ವರ್ಟೈಸ್ಮೆಂಟ್ ಇತ್ತು, ಸಂಸ್ಕೃತ ಟೀಚರ್ ಬೇಕು ಅಂತ. ನಾನು ಅಪ್ಲೈ ಮಾಡಿದೆ. ಸುಮಾರು ಒಂದು 18 ಜನ ಬಂದಿದ್ದರು ಸಂದರ್ಶನಕ್ಕೆ. ಸಂದರ್ಶನ ಮಾಡಿದವರು ನ್ಯೂಯಾರ್ಕ್ನವರು, ಅವರು ದಂಪತಿಯೇ ನ್ಯೂಯಾರ್ಕ್. ಸಂಸ್ಕೃತ ಭಾರತದ ಒಂದು 14-15 ಭಾಷೆಗಳನ್ನು ಅವರು ಮಾತಾಡ್ತಾರೆ. ಬಟ್ ಅವರು ಸಂಸ್ಕೃತ ಒಳ್ಳೆಯ ಮಾತಾಡ್ತಾರೆ ಅವರು ನನ್ನನ್ನು ಅಲ್ಲಿಗೆ ಸಿಲೆಕ್ಟ್ ಮಾಡಿದರು. ಅಲ್ಲಿ ಟೀಚರ್ ಆಗಿ ಹೋಗಿ ಸೇರಿಕೊಂಡೆ. ಮೊದಲಿಗೆ ನನಗೆ ಕೃಷ್ಣನಲ್ಲಿದ್ದ ಭಕ್ತಿ ಕಡಿಮೆ ಅನಿಸುತ್ತೆ. ಆದರೆ ಅಲ್ಲಿಗೆ ಹೋದ ನಂತರ ಕಾಲಿಗೆ ಮೆಟ್ಟು ಹಾಕದೆ ತಿರುಗುವುದು ಎಲ್ಲ ಅಭ್ಯಾಸ ಆಗಬೇಕಾಯ್ತು.
ಯಾಕಂದರೆ ಅಲ್ಲಿಯ ವ್ರಜಭೂಮಿಯಲ್ಲಿ ಸಾಮಾನ್ಯವಾಗಿ ಗೋವರ್ಧನದಲ್ಲಿ ಮತ್ತು ಉಳಿದ ಕಡೆ ನನಗೆ ಅಷ್ಟು ಇದಿಲ್ಲ, ಗೋವರ್ಧನದಲ್ಲಿ ಕಾಲಿಗೆ ಚಪ್ಪಲಿ ಹಾಕೋದಿಲ್ಲ. ಹೌದಾ? ಅಂದರೆ ಎಲ್ಲಿ ಹೋಗಬೇಕಾದ್ರು ಅಂದರೆ ಅದು ಗಿರಿರಾಜ ಅಂತ ನಾನು ಮೆಟ್ತಾ ಅಂದರೆ ಇರೋದು. ಗೋವರ್ಧನ ಗಿರಿಗೆ ಹೌದು ಹೌದು ಹೋಗುವಾಗ ಹಾಕಲ್ಲ, ಪರಿಕ್ರಮ ಮಾಡ್ತಾರೆ, ಮಾಡ್ತೀವಿ, ಅದಕ್ಕೆ ಹಾಕೋಲ್ಲ. ಸುಮಾರು ಸಾಮಾನ್ಯ ಪರಿಕ್ರಮ ಮಾಡೋದಕ್ಕೂ ಹಾಕೋದಿಲ್ಲ, ಪೇಟೆ ತಿರುಗೋರು ಅದನ್ನ ಹಾಕಿ. ಅಂದರೆ ಅಷ್ಟು ಪವಿತ್ರವಾದ ಭೂಮಿ, ಚಪ್ಪಲಿ ಮೆಟ್ಕೊಂಡು ಹೋಗಬಾರ್ದು ಅಂತ. ಹೌದು, ಆ ಭಾವನೆ ಅಲ್ಲಿ ಆ ಜನರಲ್ಲಿ ಇತ್ತು. ಎಷ್ಟು ಸಾತ್ವಿಕವಾದಂಥ ಭಾವ. ಅದಕ್ಕೋಸ್ಕರ ಅದು ಒಂದು ಅಭ್ಯಾಸ ಆಯಿತು. ಸುಮಾರು 20 ಕಿಲೋಮೀಟ್ರ್ ಆ ಬೆಟ್ಟ ಇದೆ. ರಾಜಸ್ಥಾನಕ್ಕೆ ಬಂದು ಪುಂಚಾರಿ ಅಂತ, ಪುಚ್ಚ ಅಂದರೆ ಬಾಲ, ಹಾಂ, ಪುಂಚಾರಿ ಅಂತ ಒಂದು ಊರು ಬರುತ್ತೆ. ಅಲ್ಲಿಂದ ಮತ್ತೆ ಪುನಃ ತಿರುಗಿ ಇದು ಕುಸುಮ ಸರೋವರ ಅಂತ ಬರುತ್ತೆ, ಮಾನಸಿ ಗಂಗಾ ಅಂತ ಬರುತ್ತೆ. ನಂದ ಮಹಾರಾಜ ಸಾಯುವ ಸಮಯದಲ್ಲಿ ಕೃಷ್ಣನ ಹತ್ರ ನಾನು ಕಾಶಿಯ ಗಂಗೆಯನ್ನು ಬೇಕು ನನಗೆ ಎಂದಾಗ ಅಲ್ಲಿಯೇ ಮಾಡಿದ ಒಂದು ಸರೋವರ ಅಂತ, ಅದೊಂದು ಮಾನಸಿ ಗಂಗಾ ಅಂತ ಇದೆ. ಮುಂದೆ ಕುಸುಮ ಸರೋವರ, ಭೀಷ್ಮನಿಗೆ ಅರ್ಜುನ ನೀರು ಕೊಟ್ಟ ಹಾಗೆ ಅಲ್ಲ. ಆಮೇಲೆ ಕೃಷ್ಣ ಹೂ ಕೊಯ್ಲಿಕ್ಕೆ ಬರುವಂತಹ ಒಂದು ಕುಸುಮ ಸರೋವರ ಅಂತ ಒಂದು ಊರಿದೆ. ಚೆನ್ನಾಗಿದೆ. ಹೀಗೆ ಅದೊಂದು ಪರಿಕ್ರಮ ಅಂದರೆ 20 ಕಿಲೋಮೀಟರ್ ವ್ರಜಭೂಮಿ. ಹೌದು. ಸಾಮಾನ್ಯವಾಗಿ ಕಾರ್ತಿಕದಲ್ಲಿ ನಾನು ಸೈಕಲ್ನಲ್ಲಿ ಹೋಗ್ತಿದ್ದೆ. ಕಾರ್ತಿಕದಲ್ಲಿ ಫುಲ್ ಪ್ರತಿದಿನ. ಏನು ವಯಸ್ಸು ಆವಾಗ ತಮಗೆ? ಆವಾಗ 27-28 ಅಷ್ಟೇ, ಯುವಕರು. ಹೌದು, ಆವಾಗ ತಿರುಗ್ತಾ ಇದ್ದೆ. ಅಲ್ಲಿಂದ ನನ್ನನ್ನು ತೆಗೆದು ಬಂಗಾಲದ ಕೃಷ್ಣ ಚೈತನ್ಯ, ಇಸ್ಕಾನ್ ಅವರ, ಕೃಷ್ಣ ಚೈತನ್ಯರ ಪಕ್ಕದಲ್ಲೇ ಕೆಲಸಕ್ಕೆ ಹೋದೆ, ಇಸ್ಕಾನ್ ಅವರದ್ದಕ್ಕೆ. ನನಗೆ ದಕ್ಷಿಣದಿಂದ ಉತ್ತರಕ್ಕೆ ಹೊರಟೋದ್ರಿ ಕೆಲಸ ಆರಿಸ್ಕೊಂಡು. ಏನೇನು ಅಧ್ಯಯನ ಮಾಡಿದ್ರಿ ಸರ್? ಏನೇನು ಓದಿದ್ರಿ ತಾವು? ನಾನು ಅಲಂಕಾರ ವಿದ್ವತ್ತು, ಆಮೇಲೆ ಕನ್ನಡ ಪಂಡಿತ್ ಅಂತ ಒಂದು ಬಹಳ ಹಿಂದೆ ಕರ್ನಾಟಕ ಗೌರ್ಮೆಂಟ್ ಮಾಡ್ತಾ ಇತ್ತು. ಹೌದು. ಈ ಜಾಣ ಇದೆಲ್ಲ ಅಲ್ಲ, ಪಂಡಿತ, ರತ್ನ, ಶಿರೋಮಣಿ ಇವೆಲ್ಲ ಹಿಂದೆ. ಪಂಡಿತ ಉರ್ದು ಅಲ್ಲಿ ಮುನ್ಷಿ ಅಂತ ಬರುತ್ತೆ, ಹೌದು. ಹಿಂದಿಯಲ್ಲಿ ವಿದ್ವಾನ್ ಅಂತ ಬರುತ್ತೆ. ಈ ಕೋರ್ಸ್ ಮಾಡಿದ್ದೆ. ಇದು ಸುಮಾರು 2200 ಮಾರ್ಕಿನ ಪರೀಕ್ಷೆ ಅದು. ಹೌದಾ? ಅದರಲ್ಲೂ ಇರುವುದಿದೆ ಸಂಸ್ಕೃತ ಇದೆ, ಅಲಂಕಾರ ವಿದ್ವತ್ತೇ ಇರುವುದು ಅದರಲ್ಲಿ. ಹೌದು. ಅದರಿಂದ ಸ್ವಲ್ಪ ಅದರ ಬೇಸ್ ಜಾಸ್ತಿ ನನಗೆ. ಅಂದರೆ ಕನ್ನಡವೂ ಇದೆ, ಕನ್ನಡ ಉಳಿದು ಭಾಗ ಎಲ್ಲ ಕನ್ನಡ, ಛಂದಸ್ಸು, ವ್ಯಾಕರಣ ಎಲ್ಲ ಕನ್ನಡ ಬರುತ್ತೆ. ಅದು ಸಂಸ್ಕೃತ ಜಾಸ್ತಿ ಇದೆ ಅದರಲ್ಲಿ, ಪಂಡಿತ ಪರೀಕ್ಷೆಯಲ್ಲಿ. ಅದರಿಂದ ನನಗೆ ಎರಡೂ, ಅಂದರೆ ಹಳಗನ್ನಡದ ಒಳ್ಳೆ ಪರಿಚಯನೂ ಆಯಿತು, ಹೌದು, ಸಂಸ್ಕೃತ ಪರಿಚಯನೂ ಆಯಿತು. ಹಾಗಾಗಿ ನನಗೆ ಅಲ್ಲಿ ಆಯಿತು. ಅಲ್ಲಿಂದ ಬಿಟ್ಟ ನಂತರ ನಾನು ವೆಸ್ಟ್ ಬೆಂಗಾಲಲ್ಲಿ ನನಗೆ ಉಳಿಲಿಕ್ಕಾಗಲಿಲ್ಲ. ಒಂದು 2.5 ವರ್ಷ ಇದ್ದೆ ಅಷ್ಟೇ. ಮಳೆ, ವಿಪರೀತ ಮಳೆ, ಗಂಗೆ ಪಕ್ಕದಲ್ಲೇ ನನ್ನ ಮನೆ, ಹೀಗೆಲ್ಲ ಇತ್ತು. ಅಲ್ಲಿಂದ ಬಿಟ್ಟ ನಂತರ ನಾನು ಊರಿಗೆ ಒಬ್ಬರೇ ಇರ್ತಿದ್ರ? ಅಲ್ಲ, ಜೋಡಿ ಕಟ್ಕೊಂಡೇ ಸಂಸಾರ. ಅಲ್ಲಿ ಬಿಟ್ಟ ನಂತರ ಒಂದು ದಿವಸ ಊರಿಗೆ ಬಂದಾಗ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ, ಕನ್ನಡ ಪಂಡಿತರು ಬೇಕು ಅಂತ. ನನ್ನ ನೀವು ಓದಿರೋದಕ್ಕೆ ಸರಿ ಹೋಯ್ತು ಅಂತ. ಹಾಗಾಗಿ ಅಲ್ಲಿಂದ ಕನ್ನಡ ಪಂಡಿತ್ ಬೇಕಂದವ್ರ ಹತ್ರ ಹೋಗಿ ಮಾತಾಡಿದೆ. ನಿಯಾಸ್ನಲ್ಲಿ ಯಶ್ ಶೆಟ್ಟರ್ ಅಂತ, ಅಲ್ಲಿ ಅವರು ರಾಧಾಕೃಷ್ಣನ್ ಚೇರಿಗೆ ಪರ್ಸನ್ ಆಗಿದ್ರು. ಅಲ್ಲಿ ಈ ಕವಿರಾಜ ಮಾರ್ಗದ ಡಿಕ್ಷನರಿಯನ್ನು ಮಾಡಲಿಕ್ಕೆ ನನಗೆ ವಹಿಸಿದರು. ಅದನ್ನ ಮಾಡಿದೆ. ಮಾಡಿದ ನಂತರ ನಾನು ಅಲ್ಲಿಂದ ಬಿಟ್ಟು ಮತ್ತೆ ಅಂದರೆ ಅಲ್ಲಿ ಆ ಪ್ರಾಜೆಕ್ಟ್ ಕ್ಲೋಸ್ ಆಯಿತು, ನಾನು ಅಲ್ಲಿ ಬಿಟ್ಟೆ. ಆಮೇಲೆ ಇಂದಿರಾ ಗಾಂಧಿ ನ್ಯಾಷನಲ್ ಸೆಂಟರ್ ಫಾರ್ ದಿ ಆರ್ಟ್ಸ್, ಅದಕ್ಕೆ ಬಂದು ಅವರೇ ಇಲ್ಲಿ ಡೈರೆಕ್ಟರ್ ಆಗಿದ್ದರು. ಇಲ್ಲಿ ಕರ್ಕೊಂಡು ಬಂದು. ಅದು ಯಾವ ವರ್ಷದಲ್ಲಿ? 2007ನೇ ಇಸ್ವಿ. 2007ನೇ ಇಸ್ವಿಲಿ ಬಂದು ಸೇರಿದೆ. ಇದಿಷ್ಟು ಅಲ್ಲಿಂದ ಕಾರ್ಯ ನಡೀತಾ ಉಂಟು. ಹೌದು, ಈಗಲೂ ಅಲ್ಲೇ ಇದ್ದೀರಾ? ಹೌದು. ಆವಾಗ ಬಂದು ಸೇರಿದವನಿಗೆ ನನಗೆ ಸುಮಾರು ಒಂದು 16 ಸಂಪುಟಗಳ ಒಂದು ಟಾಸ್ಕ್ ಇದ್ದಿತ್ತು. 16 ಸಂಪುಟಗಳ ಮೊದಲ ಸಹಸ್ರಮಾನದ ಕನ್ನಡ ಶಾಸನಗಳು ಅಂತ. ಹೌದು.
ಆ ಕನ್ನಡ ಶಾಸನಗಳಲ್ಲಿ 8 ಸಂಪುಟ ಖಾಲಿ ಕನ್ನಡದ ಶಾಸನಗಳು, ಪ್ರತಿಪದಾರ್ಥ, ತಾತ್ಪರ್ಯ ಹೀಗೆ ಮಾಡ್ಕೊಂಡು ಬಂದೆ ಕ್ರೊನಾಲಜಿ ವೈಸು. ಈಗ ಎಪಿಗ್ರಾಫಿಕ ಕರ್ನಾಟಕ ಇದೆಯಲ್ಲ, ಇದರ ಆಧಾರದ ಮೇಲೆ ಮಾಡಿದ್ರೆ ಅಥವಾ ನಿಮ್ಮದು ಸ್ವತಂತ್ರ ಅಧ್ಯಯನ? ಇಲ್ಲ ಶಾಸನಗಳು ಎಪಿಗ್ರಫಿಯ ಕರ್ನಾಟಕ ಮತ್ತೆ ಹಂಪಿ ಎಡಿಷನ್ ಬರುತ್ತೆ, ಮತ್ತೆ ಇದೆಲ್ಲ ಆಧಾರ ಗ್ರಂಥ. ಎಲ್ಲ ಆಧಾರ ಗ್ರಂಥ. ನೀವು ಮಾಡಿದ್ದು ಏನು ಅದರ ಮೇಲೆ ಬೇಸ್ ಮಾಡಿ? ಮೇಲೆ ಅದರ ಆ ಶಾಸನಗಳಲ್ಲಿ ಎಲ್ಲಿ ಸಂಸ್ಕೃತ ಬರುತ್ತೆ, ಕನ್ನಡ ಎಲ್ಲಿ ಬರುತ್ತೆ, ಅದು ಟೆಕ್ನಿಕಲ್ ವರ್ಡ್ಸ್ ಇರುತ್ತೆ ಕೆಲವುದು, ಚಿಕ್ಕದು ಒಂದೇ ಸಣ್ಣ ವಾಕ್ಯ ಇದ್ದರೆ ಅದನ್ನ ಸರಿ ವಿವರಣೆಗಳು ಕೊಟ್ಟುಕೊಂಡು ಹೋಗುವಂಥದ್ದು. ಒಟ್ಟಿನಲ್ಲಿ ಶಾಸನ ಎಲ್ಲರಿಗೂ ಅರ್ಥವಾಗೋ ಹಾಗೆ. ಹೌದು ಹಾಗೆ ಮಾಡಿದೆ. ಅದು ಎಷ್ಟು? 16 ವಾಲ್ಯೂಮ್? ಒಟ್ಟು 16 ವಾಲ್ಯೂಮ್ ಆಗುತ್ತೆ. ಅಂದರೆ ಒಂದು ಶಬ್ದಕೋಶ, ಇನ್ನೊಂದು ಪ್ರತಿಪದಾರ್ಥ ಮತ್ತು ತಾತ್ಪರ್ಯ ಕೋಶ, ಹೀಗೆ ಒಟ್ಟು. ಯಾರು ಅದನ್ನು ಪಬ್ಲಿಷ್ ಮಾಡಿದ್ದು? ಅದು ಆಗಿದೆಯಾ? ಪಬ್ಲಿಷ್ ಆಯಿತು, ಒಂದು 8 ಸಂಪುಟದ ಪಬ್ಲಿಷ್ ಆಗಿದೆ. ಅದು ಆಮೇಲೆ ಆಯಿತು, ಅದು ಬೇರೆ ಬೇರೆ ಕಾರಣಗಳಿಂದ ಅದು ಬೇರೆ ಕಡೆ ಹೋಯಿತು. ಅಂದರೆ ನಿಮ್ಮ ಹೆಸರು ಇದೆಯಾ ಇಲ್ವಾ ಅದರಲ್ಲಿ? ಇಲ್ಲ. ಅಂದರೆ ಕೆಲಸ ಮಾಡಿತ್ತಾವು? ಹೌದು, ಅದು ಅಜ್ಞಾತ ಕವಿಯ ಅಜ್ಞಾತ ವಾಸದಲ್ಲಿ ನಡೆದಂತಹ ಘಟನೆಗಳೆಲ್ಲ, ಅದನ್ನು ಹೊರಗೆ ಹೇಳಲಿಕ್ಕಾಗೋದಿಲ್ಲ. ಸೊ ಅಜ್ಞಾತವಾಸ ಬರೀ ಪಾಂಡವರಿಗೆ ವನವಾಸ, ರಾಮನಿಗಷ್ಟೇ ಇಲ್ಲ, ಈಗಲೂ ಎಲ್ಲರಿಗೂ ಹೇಗೋ ನಡೀತಾ ಇದೆ, ತುಂಬಾ ನಡೀತಾ ಇದೆ. ಅದರಲ್ಲೂ ಶಿಕ್ಷಣ ಕ್ಷೇತ್ರದಲ್ಲಿ ಈಗ ನಡೀತಾ ಇದೆ, ಗೌರ್ಮೆಂಟ್ ವಲಯಗಳಲ್ಲಿ ಅಜ್ಞಾತವಾಸವೇ ಈಗ ನಡೀತಾ ಇದೆ. ಯಾಕಂದ್ರೆ ನೀವು ಹೊರಗೆ, ನಾನು ಅದನ್ನೇ ಹೇಳ್ತಾ ಇದ್ದೆ, ನಾನು IJNCಗೆ ಸುಮಾರು ಬಂದಿದ್ದೀನಿ, ನಿಮ್ಮನ್ನು ನೋಡೇ ಇಲ್ಲ ನಾನಲ್ಲಿ ಅಂತ ನಂಗೆ ಆಶ್ಚರ್ಯ ಆಯಿತು. ನೀವು IJNCಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿ. ಹೇಳಿ. ಆಮೇಲೆ ಅದು ಒಂದು ಲೆಕ್ಕದಲ್ಲಿ ನಾನು ಅಜ್ಞಾತ ಆಗಿದ್ದರೂ ಸಹ ನನಗೆ ಜ್ಞಾನ ಜಾಸ್ತಿ ಆಯಿತು ಆ ನಿಟ್ಟಿನಲ್ಲಿ. ಒಂದು ದೃಷ್ಟಿಯಲ್ಲಿ ಕಲಿತಾ ಹೋದಾಗೆ ನಾನು ಲಿಪಿಯ ಬಗ್ಗೆ ಕೆಲಸ ಮಾಡ್ತಾ ಇದ್ದೆ, ಪ್ಯಾಲಿಯೋಗ್ರಫಿ ಮಾಡ್ತೇನೆ. ಸುಮಾರು ಈಗ 1100 ಶಾಸನಗಳದ್ದು ಇಲ್ಲಿ ಪ್ಯಾಲಿಯೋಗ್ರಫಿ ಇದೆ. ಈ ಲಾಸ್ಟ್ ಕೊಟ್ಟಿದ್ದೀರಾ? ಹೌದು, ಲಾಸ್ಟ್ ಇಲ್ಲಿ ಈ ಅದು ಬ್ರಾಹ್ಮಿ ಸ್ಕ್ರಿಪ್ಟ್ ಅಂತ ಕೊಟ್ಟಿದ್ದೀರಾ? ಹೌದು. ಅದರ ಮೂಲ ರೂಪ ಹೇಗಿತ್ತು ಅಂತ. ಹೌದು, ಒಂದು ಶಾಸನ ಇಟ್ಕೊಂಡು ಅದರ ಒಂದು ಲೈನ್ ತೆಗೆದು ಅದರ ಕೆಳಗಡೆಗೆ ಮತ್ತೆ ಈಗಿನ ಕನ್ನಡದ ಇದನ್ನ ಬರಿತೇನೆ. ಇದು ನಾನು ಫೇಸ್ಬುಕ್ನಲ್ಲೂ ಅದರಲ್ಲೇ ಬರಿತೇನೆ ತುಂಬ. ಇದು ಹೇಗಿದೆ ಅಂದರೆ ಇದನ್ನು ನೋಡಿದ ತಕ್ಷಣ ನನಗನ್ನಿಸ್ತು, ಈ ಕೃತಿಗಳಿಗೆ, ತ್ಯಾಗರಾಜರ ಕೃತಿಗಳಿಗೆ ಇದಕ್ಕೆಲ್ಲ ಸಾಹಿತ್ಯ ಕೊಟ್ಬಿಟ್ಟು ಅದಕ್ಕೆ ನೊಟೇಷನ್ ಕೊಡ್ತಾರೆ ಕೆಳಗಡೆ. ಹಾಗನ್ನಿಸ್ತು ನನಗೆ ನೋಡಿದ ತಕ್ಷಣ. ತುಂಬ ದೊಡ್ಡ ಕೆಲಸ ಸರ್ ಇದು. ಹಾಗೆ ಅಂದರೆ ಎಲ್ಲ ಲಿಪಿಗಳು ಕಲ್ತ್ಕೊಂಡ್ರಿ ನೀವು? ಹೌದು. ಬ್ರಾಹ್ಮಿ ಗ್ರಂಥ, ಶಾರದಾ, ಎಲ್ಲದು. ಸೊ ಭಾಷೆಗಳು, ಲಿಪಿಗಳು ಎಲ್ಲ ಕರತಲ ಮೂಲಕ ಆಗೋಯ್ತು. ಉಳಿದ್ರಲ್ಲಿ ಎಷ್ಟು ನಮಗೆ ಇದಾಗೋದಿಲ್ಲ, ವೇರಿಯೇಷನ್ ಇಲ್ಲ. ಕನ್ನಡಕ್ಕೆ ಬಂದಾಗ ಕದಂಬರ ಕನ್ನಡವೇ ಬೇರೆ ಇದೆ, ಆಮೇಲಿನ ಗಂಗರದ್ದೇ ಬೇರೆ, ಸ್ಟೈಲ್ಗಳು ಬೇರೆ ಬೇರೆ. ಹೌದು, ಹೇಗೆ ಕಾಲಕ್ಕೆ ಬದಲಾಗತ್ತಲ್ಲ ಭಾಷೆ. ಈಗ ಬ್ರಾಹ್ಮಿಯಲ್ಲೂ ನಾಗಾರ್ಜುನಕೊಂಡದ ಬ್ರಾಹ್ಮಿ ಬಹಳ ಚಂದ ಕಾಣಿಸುತ್ತೆ, ಅದೇ ಅಶೋಕನ ಬ್ರಾಹ್ಮಿ ಚಂದ ಕಾಣಿಸೋದಿಲ್ಲ, ಹಳೆಯದಲ್ವಾ. ಕಲ್ಲು ಆ ರೀತಿಯಲ್ಲಿದೆ, ಮತ್ತೆ ಬರಹಗಾರನು ನಮ್ಮ ಗಾಂಧಾರದ ಶೈಲಿಯನ್ನು ಬಳಸ್ಕೊಂಡ, ಹಾಗಾಗಿ ಅಶೋಕನ ಕಾಲಕ್ಕೆ ಆ ರೀತಿಯಲ್ಲಿ ಬಂತು. ಅಂದ್ರೆ ಗುಂಡಾಗಿ ಮುದ್ದಾಗಿರಲ್ಲ, ಇಲ್ಲ ಅಲ್ವಾ, ಈ ಖರೋಷ್ಠಿ ಬೇಸ್ಡ್ ಲಿಪಿಗಳ ತರ. ಹೌದು, ಕ್ರಾಸ್ ಆಗಿ. ಹಾಗಾಗಿ ಲಿಪಿಗಳನ್ನು ಅಧ್ಯಯನ ಮಾಡ್ತಾ ಬಂದೆ. ಬಂದು ಲಿಪಿಗಳಿಗೆ ಹೋಗುವಾಗ ನಮಗೆ ಕೊನೆಯಲ್ಲಿ ಗೋಪಥ ಬ್ರಾಹ್ಮಣಕ್ಕೆ ಬರುತ್ತೆ. ಗೋಪಥ ಬ್ರಾಹ್ಮಣದಲ್ಲಿ ಹೇಳುತ್ತೆ ಲಿಪಿ, ಯಾವ ಲಿಪಿ, ಏನು, ಎಲ್ಲಿಂದ ಆರಂಭ ಆಯಿತು, ಇದೆಲ್ಲ ಬರುತ್ತೆ. ಗೋಪಥ ಬ್ರಾಹ್ಮಣಕ್ಕಿಂತ ಹಿಂದೆ ಹೋಗಿ ನಾವು ನೋಡ್ತಾ ಹೋದಾಗ ವೇದಗಳ ಕಾಲಕ್ಕೆ ಹೋಗಬೇಕಾಗುತ್ತೆ. ವೇದಗಳ ಕಾಲ ಆವಾಗಲೂ ಈಗಲೂ ವೇದ ಕಾಲವೇ, ವೇದ ಸೂಕ್ತ ದೃಷ್ಟಾರರ ಕಾಲಕ್ಕೆ ನಾವು ನೋಡ್ತಾ ಹೋದಾಗ ಆ ಕಾಲದಲ್ಲೂ ಲಿಪಿಗಳು ಇದ್ದಿರಬಹುದು, ಆದರೆ ಅವಶ್ಯಕತೆ ಇರಲಿಲ್ಲ ಜನರಿಗೆ. ಹಾಗಾಗಿ ನಾವು ಇವತ್ತಿಗೂ ಸಂಸ್ಕೃತ ಮತ್ತು ವೇದಗಳನ್ನು ಉಳಿಸ್ಕೊಂಡು ಬಂತು. ಲಿಪಿ, ಒಂದು ಭಾಷೆಗೆ ಲಿಪಿ ಬಂತು ಅಂದರೆ ಆ ಭಾಷೆ ಶ್ರುತಿ ಮೂಲಕನೇ ಬಂತದ್ದು ಅಂತ. ಹೌದು. ಒಂದು ಭಾಷೆಗೆ ಲಿಪಿ ಬಂತು ಅಂದ ಕೂಡಲೇ ಆ ಭಾಷೆ ಬದಲಾಗ್ತಾ ಬರುತ್ತೆ. ಆ ಭಾಷೆ ಈಗ ಸಂಸ್ಕೃತಕ್ಕೆ ಲಿಪಿ ಇಲ್ಲ, ದೇವನಾಗರಿಯನ್ನು ನಾವು ಇಟ್ಕೊಂತು, ನಾಗರಿ, ದೇವನಾಗರಿ, ನಂದಿನಾಗರಿ ಎಲ್ಲವೂ ಇಟ್ಕೊಂತು. ಸಂಸ್ಕೃತ ಯಾವ ಲಿಪಿಯಲ್ಲೂ ಬರಿಬಹುದು. ದಕ್ಷಿಣದಲ್ಲಂತೂ ತೆಲುಗು ಲಿಪಿಲಿ ಬರಿತಾ ಇದ್ರು ನಿಮ್ಮ ಮನೆಯವರೆಗೂ, ಕನ್ನಡ ಲಿಪಿಲಿ ಬರಿತಾ ಇರಲಿಲ್ಲ ಅಲ್ವಾ, ಮ್ಯಾನ್ಸ್ಕ್ರಿಪ್ಟ್ಸ್ ಎಲ್ಲ. ಹಾಗೆ
ಅದು ಎಲ್ಲದಕ್ಕೂ ಅನುಕೂಲವಾಗುವಂತಹ ಒಂದು ಭಾಷೆಯಾಗಿ ಬೆಳೆದು ಬರುತ್ತೆ. ಅಥವಾ ಒಂದು ಸಾಹಿತ್ಯವೂ ಅಷ್ಟೇ, ಈಗ ವೇದಗಳು ಅಷ್ಟೇ ಮೌಖಿಕ ಪರಂಪರೆಯಿಂದ ಬಂದದ್ರಿಂದ ನಮ್ಮ ಪರಂಪರೆ ಉಳ್ಕೊಳುತ್ತೆ ಇಷ್ಟು ದಿವಸದವರೆಗೂ ಮುಂದೂ ಇರುತ್ತೆ. ಅದು ಪುಸ್ತಕಕ್ಕಿಂತ ಮಸ್ತಕದಲ್ಲಿ ಚೆನ್ನಾಗಿ ಕೂತಿದೆ ಅಂತ ಹೇಳ್ತಿದ್ದೀರಾ. ಸರಿ, ಹೇಳಿ ಸರ್. ಆಮೇಲೆ ನಿಮ್ಮನ್ನು ಒಂದು ಮಾತು ಕೇಳೋಣ ಅಂತ ಇದೆ. ಈ ಸದ್ಯೋಜಾತ ರುದ್ರ ರೂಪಗಳಲ್ಲಿ ಬಂದು ನಿಮಗೆ ಈ ಹೆಸರು ನಿಮ್ಮ ತಂದೆ ತಾಯಿಗಳು ಕೊಟ್ಟಿದ್ದ ಅಥವಾ ನೀವು ಇಟ್ಕೊಂಡಿದ್ದ? ತುಂಬ ಅಪರೂಪದ ಹೆಸರು. ಹೌದು, ನಮ್ಮ ಮನೆ ಹೆಸರು ಈಶಾನ ಅಂತ. ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಸದ್ಯೋಜಾತ ನನಗೆ ಬಂತು, ಹಾಗೆ ಸದ್ಯೋಜಾತ ಬೆಳೆದು ಈಗಲೂ ಸದ್ಯೋಜಾತನೇ ಆಗಿದ್ದೇನೆ. ಅದರಿಂದ ನನ್ನ ಕಲಿಯುವಿಕೆ ಮುಂದುವರಿತಾ ಇದೆ. ಹೌದು, ಆ ಅರ್ಥದಲ್ಲಿ. ಅದರಿಂದ ಇತ್ತೀಚೆಗೆ ಒಂದು ಸಣ್ಣ ಪುಸ್ತಕ ಮಾಡಿತು, ಬಟ್ ಅದು ಹೊರಗೆ ತರಲಿಲ್ಲ. ನನಗೆ ಸಮಾಧಾನ ಇಲ್ಲ. ಈ ಸಿಂಧು ಸರಸ್ವತಿಯ ಲಿಪಿಯನ್ನು ಇಟ್ಕೊಂಡು ಹೊರಗೆ ತರಲಿಕ್ಕೆ ನನಗೆ ಅದರ ಬಗ್ಗೆ ಸ್ವಲ್ಪ ಅಂದರೆ ಇನ್ನೂ ಹೆಚ್ಚಿನ ಅಧ್ಯಯನ ಬೇಕು. ತಂದರೆ ಸರಿಯಾಗುವುದಿಲ್ಲ ಅಂತ ಹಾಗೆ ನಿಲ್ಲಿಸಿದೆ. ಅಂದರೆ ನೀವು ಸ್ವತಂತ್ರವಾಗಿ ಅಧ್ಯಯನ ಮಾಡಿದ್ದೀರಾ. ತುಂಬ ಜನ ಮಾಡಿದ್ದಾರಲ್ಲ ಸಿಂಧು ಲಿಪಿ ಬಗ್ಗೆ, ಕೆಲವರೆಲ್ಲ ಪ್ರಕಟ ಮಾಡಿದ್ದಾರೆ. ಆದರೆ ನಾನು ಸಿಂಧು ಲಿಪಿ ವಿಚಾರಕ್ಕೆ ಹೇಳೋ ಹಂಗಿದ್ರೆ ನೋಡಿರೋದ್ರಲ್ಲಿ ಒಬ್ಬರು ಮಾಡಿದ್ದನ್ನು ಇನ್ನೊಬ್ಬರು ಪೂರ್ತಿ ಒಪ್ಪಲ್ಲ ಅಲ್ವಾ? ಹಾಗಾಗಿ ಆ ಸಿಂಧು ಲಿಪಿನ ಡಿಸೈಫರೇ ಮಾಡಿಲ್ಲ ಇದುವರೆಗೂ ಅಲ್ವಾ? ತುಂಬ ಜನ ವರ್ಕ್ ಮಾಡಿದ್ದಾರೆ. ಹೇಳಲಿಕ್ಕೆ ಹೋಗಲೇ ಇಲ್ಲ ಯಾರು ಇದಮಿತ್ತಮ್ ಅಂತ ಹೇಳಲಿಕ್ಕೆ. ಯಾಕೆ ಹಾಗಾಗಿದೆ ಸರ್? ಇವಾಗ ನೀವು ಓದಿದ್ದೀರಾ, ಯಾಕೆ ಒಪ್ಕೊಳ್ಳೋಕ್ಕಾಗ್ತಾ ಇಲ್ಲ? ಯಾಕೆ ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಸಂಪೂರ್ಣವಾಗಿ ಅದರ ಮೆಥಡನ್ನು ಅವರು ಉಪಯೋಗಿಸ್ಲಿಲ್ಲ ಅನ್ಸುತ್ತೆ ನನಗೆ. ಯಾಕಂದರೆ ಸಿಂಧು ಲಿಪಿಯಲ್ಲಿ ಆ ಜನರು ಒಂದು ಹೀಗೆ ಬರಿತಾ ಇದ್ರು, ಹೀಗೆ ಬರೆದ್ರೆ ಒಂದು ಬರ್ತಾ ಇತ್ತು, ಬಲದಿಂದ ಎಡಕ್ಕೆ ಬಂದರೂ ಒಂದು ಅರ್ಥ ಬರುತ್ತೆ. ಒಬ್ಬ ರಾಜನ ಹೆಸರು ಹೀಗೆ ಬಂದರೆ ಹೀಗೆ ಓದಿದಾಗ ಅವನ ಊರಿನ ಹೆಸರು ಬರುತ್ತೆ. ಓ, ಚಿತ್ರಕವಿತೆ ಥರ ಆಗೋಯ್ತಾ? ಹಾಗಾಗತ್ತೆ. ಹಾಗಾಗಿ ಇವರು ಹೀಗೆ ಓದ್ಕೊಂಡು ಹೋದರೆ ಅಲ್ಲಿಗೆ ನಿಂತು ಹೋಗುತ್ತೆ, ಪುನಃ ಓದ್ಕೊಂಡು ಬಂದರೆ ಅದರ ಸಂಪೂರ್ಣ ಆಗುತ್ತೆ. ಅಂದರೆ ತುಂಬ ಡೆವಲಪ್ಡ್ ರೈಟಿಂಗ್ ಅನ್ನೋ ಥರ. ಅದು ಒಂದು ಶಾಸನ ಸಿಗುತ್ತೆ. ಒಂದು ಶಾಸನದಲ್ಲಿ ಏನಾಗುತ್ತೆ ಅಂದರೆ ಸಿಂಧು ಲಿಪಿಯನ್ನು ಬರೆದಿದ್ದಾರೆ, ಬರೆದವರು ಹಾಗೆ ಬ್ಲ್ಯಾಂಕ್ ಬಿಟ್ಟರು, ಅದ್ರ ಮೇಲ್ಗಡೆಗೆ ಬ್ರಾಹ್ಮಿಯಲ್ಲಿ ಅಶೋಕ ಬಳಸ್ಕೊಂಡ. ಹೌದು. ಅನ್ನುವಾಗ ಅದರಲ್ಲಿ ಅಲ್ಲಿ ಅವರಿಗೆ ಆವಾಗ ಏನಾಯ್ತು ಅಂದರೆ ಅದರಲ್ಲಿ ಮನೆಗಳು ಬರ್ತಾವೆ, ಚಿತ್ರಗಳು ಬರ್ತಾವೆ. ಈ ಚಿತ್ರಗಳಲ್ಲಿ ಈಗ ಒಂದು ಹೀಗೆ ಗೆರೆ ಎಳೆದು ಒಂದು ಹಾಕಿದರೆ ಆ ಆಗತ್ತೆ, ಇದು ಆದರೆ ಇದು ಆ ಆಗತ್ತೆ, ಮತ್ತೊಂದು ಗೆರೆ ಹಾಕಿದರೆ ಈ ಆಗತ್ತೆ. ಹೀಗೆ ಅಂದರೆ ಈ ಚೈನೀಸ್ ಲಿಪಿ ಥರನಾ? ಅದು ಜಪನೀಸ್ ಪಿಕ್ಟೋರಿಯಲ್ ಅಂತಾರಲ್ಲ, ಚಿತ್ರ ಮೂಲಕ. ಹೌದು, ಅಕ್ಷರಗಳು ಚಿತ್ರಗಳ ಥರ. ಈಗ ಒಂದು ಹೀಗೆ ಹಾಕಿ ಈಗ ಕನ್ನಡದ 4 ಬರೆದ ಹಾಗೆ ಬರೆದ್ರೆ ಅದನ್ನು ದಕ್ಷಿಣದ ನಮ್ಮ ತಮಿಳಿನ ಸಾಹಿತಿಗಳು, ತಮಿಳಿನ ಸಂಶೋಧಕರು ಅದನ್ನು ಮೀನ್ ಅಂತ ಕರೆದ್ರು. ಮೀನ್ ಅಂದರೆ ಸಂಸ್ಕೃತದಲ್ಲೂ ಮೀನ್ ಅಂತ ಮಾಡ್ಕೊಂಡ್ರು. ಅಂದರೆ ಚಿತ್ರ ಅನ್ನೋ ಲೆಕ್ಕ ಅವರಿಗೆ. ಆದರೆ ಅಲ್ಲಿ ಬಳಸಿದ್ದು ಮ ಅಂತ. ಮುಂದೆ ಬ್ರಾಹ್ಮಿಯಲ್ಲೂ ಮ ಅದೇ ಬರುತ್ತೆ. ಸರಿ ಸರಿ ಸರಿ. ಈಗ ಮಿಹಿರಕುಲಿ ನಿಮ್ಮದು ಇದು ಅನೇಕ ಸಂಶೋಧನಾ ಲೇಖನಗಳ ಪ್ರಬಂಧಗಳ ಸಂಕಲನ ಇದು ಅಲ್ವಾ? ಪ್ರಬಂಧಗಳ ಸಂಕಲನ ಅನ್ನೋದು ಏನಂತ ಹೇಳ್ತೀರಾ ನೀವೇ ಹೇಳಿ. ನಾನು ಪ್ರಬಂಧಗಳೇ, ಆದರೆ ಸಂಶೋಧಿತ ಪ್ರಬಂಧಗಳು, ಸುಮ್ಮನೆ ಆರ್ಡಿನರಿ ಲಲಿತ ಪ್ರಬಂಧಗಳಲ್ಲ ಇದರಲ್ಲಿ. ಈಗ ಇದರಲ್ಲಿ ಎಲ್ಲದರಲ್ಲೂ ಕೂಡ ನೀವು ನಮ್ಮ ಈ ಭಾರತೀಯ ಇತಿಹಾಸ ಏನಿದೆ, ಸಾಹಿತ್ಯ ಏನಿದೆ, ಇದನ್ನು ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ. ನಮ್ಮ ಇತಿಹಾಸವನ್ನು ಬರಿತಾ ಇರೋರು ಆ ಮೂಲಕ್ಕೆ ಹೋಗಿಲ್ಲ ಅನ್ನೋದು ಒಂದು ಇದರ ಮುಖ್ಯ ಧ್ವನಿಯಾಗಿ ನನಗೆ ಕಾಣಿಸುತ್ತೆ. ಅದು ಮೂಲವನ್ನು ಓದ್ದವರು ಎಲ್ಲರಿಗೂ ಅನಿಸುತ್ತೆ. ಈಗ ನಿಮ್ಮದು ಇದರಲ್ಲಿ ವಿಶೇಷವಾಗಿ ಏನು ವಿಚಾರವನ್ನು ನೀವು ಹೇಳ್ತಾ ಇದ್ದೀರಿ ಸರ್? ಇದನ್ನು ಯಾರಾದರೂ ಓದಿದ್ರೆ ಇದುವರೆಗೂ ನಮಗೆ ಸಿಕ್ಕಿರುವಂತಹ ಇತಿಹಾಸ, ಅದು ಕ್ರೋನಾಲಜಿ ಅಂದರೆ ಡೇಟ್ಸ್ ಇರಬಹುದು, ಅಥವಾ ರಾಜರ ಆವತ್ತಿನ ಕಾಲದ ರಾಜರ ಅವರ ಗೇಮೇ ಇರಬಹುದು. ಅಂದರೆ ದೇ ಕೈಂಡ್ ಆಫ್ ಅಡ್ಮಿನಿಸ್ಟ್ರೇಷನ್ ದೇ ಗಿವ್ ದೇ ಎಕ್ಸ್ಟೆನ್ಷನ್ ಆಫ್ ಟೆರಿಟರಿ ದೇ ರೂಲ್ಡ್. ಇದು ಯಾವುದರಲ್ಲೂ ಕೂಡ ಇವತ್ತಿನ ಇತಿಹಾಸಕ್ಕೂ ಇಲ್ಲಿ ನೀವು ಬರೆದಿರೋದಕ್ಕೂ
ತಾಳಮೇಳ ಇಲ್ಲ. ಇದು ಸ್ವತಂತ್ರವಾಗಿ ಹೊಸದಾಗಿ ಇದೆ. ನೀವು ಪುರಾಣಗಳಿಂದ, ರಾಮಾಯಣ ಮಹಾಭಾರತಗಳಿಂದ, ಭಾಗವತದಿಂದ, ನಮ್ಮ ವಂಶಾವಳಿಗಳ ಬಗ್ಗೆ ಏನೇನು ಹೇಳ್ತಾರೆ ಅದನ್ನೆಲ್ಲ ತೊಗೊಂಡು ಹೇಳ್ತಾ ಇದ್ದೀರಾ. ಇದು ಯಾಕೆ ನಿಮ್ಗೆ ಹೀಗೆ ಅನ್ನಿಸ್ತು ಇದನ್ನು? ಯಾಕೆಂದರೆ ಇವತ್ತಿನ ಇತಿಹಾಸ ಅಂತೂ ಯಾರಿಗೂ ಏನೂ ಅರ್ಥವಾಗೋದಿಲ್ಲ, ತುಂಬ ಎಡವಟ್ಟಾಗಿರುವಂಥ ವಿಚಾರ ಆಗಿದೆ. ನೀವು ಈ ರೀತಿ ಬರೆಯೋದಕ್ಕೆ ಕಾರಣ ಏನು ಹೇಳಿ ಸರ್? ನೀವು ಅಲ್ಲಲ್ಲಿ ಸೂಚನೆ ಮಾಡಿದ್ದೀರಾ ತಥಾಕಥಿತ ಇತಿಹಾಸಕಾರರು ಅಂತ, ನಿಮ್ಮ ಮಾತಿನಲ್ಲಿ ನಾನು ಕೇಳಬೇಕಿದ್ದನ್ನು. ಮಿಹಿರಕುಲಿ ನನ್ನ ಬಹಳ ಶ್ರಮವಹಿಸಿ ಬರೆದಂತಹ ಪುಸ್ತಕ. ಸರಿ. ಉಳಿದ ಇದಕ್ಕೂ ಮೊದಲು 3 ಪುಸ್ತಕ ಬಂತು ನಂದು. 3 ಪುಸ್ತಕದಲ್ಲಿ ಒಂದು ಋಗ್ವೇದವನ್ನು ಇಟ್ಕೊಂಡೆ, ನಾಸತ್ಯ ಅಂತ. ಅಲ್ಲಿ ಈಗಿನ ಕಾಯಿಲೆಗಳು, ಈಗಿನ ಸಂಶೋಧನೆಗಳಿಗೆ ಹೇಗೆ ಋಗ್ವೇದವು ಹಿಂದೆ ನಡ್ಕೊಂಡಿತ್ತು ಅನ್ನೋದನ್ನ ತೋರಿಸಿದೆ ಅದರಲ್ಲಿ. ನನಗೆ ಅದು ಬೇಕಾಗಿತ್ತು. ಅಂದರೆ ಈಗ ಒಂದು ಸಬ್ಮೆರಿನ್ ಇದೆ ಅಂತಾದರೆ, ಈಗ ಹೊಸ ಸಂಶೋಧನೆ ಅಂತ ನಾವು ತಗೊಂಡ್ರೆ ಅದು ಹಿಂದೆ ಇನ್ನೊಂದು ರೂಪದಲ್ಲಿ ಬಂದಿತ್ತು. ಅದೇ ರೀತಿಯಲ್ಲೇ ಇದರಲ್ಲಿ ಹೇಳ್ತಾರೆ, ನೀವು ಇದರಲ್ಲಿ ಸಮುದ್ರದ ಅಡಿಯಲ್ಲಿ ಹೋಗ್ಬೋದು, ಮೇಲೆಯೂ ಅದೇ ಸಮಾನಾಂತರವಾಗಿ ಚಲಿಸುವಂತಹ ಒಂದು ನೌಕೆಯನ್ನು ಹೇಳ್ತಾನೆ. ಅಂಥದ್ದನ್ನೇ ಇಟ್ಕೊಂಡು ಒಂದಿಷ್ಟು ಬರೆದೆ ನಾನು ಅದರಲ್ಲಿ. ನಾಸತ್ಯದಲ್ಲಿ ಕಥೆಗಳು, ಒಂದು 50 ಕಥೆಗಳನ್ನು ಚಿಕ್ಕ ಮಕ್ಕಳಿಗೆ ಅಥವಾ ಈಗಿನವರಿಗೂ ಯಾರು ಓದಬಹುದು ಅಂತಹ ಕಥೆಗಳನ್ನು ಬರೆದೆ ನಾಸತ್ಯದಲ್ಲಿ. ಕಾಲಯಾನದಲ್ಲಿ ಕಾಲದ ಕುರಿತು ಬರೆದೆ. ಸೂರ್ಯನನ್ನು ಇಟ್ಕೊಂಡು ಕಾಲವನ್ನು ಹೇಗೆ ನಾವು ಅಳತೆ ಮಾಡ್ತೇವೆ, ಗ್ರಹಿಸ್ತೀವಿ. ಹೌದು, ಸತ್ತ ನಂತರದ ಕ್ರಿಯೆಗಳು ಹೇಗೆ ಅನ್ನೋ ಬಗ್ಗೆ ಅದನ್ನು ನಾನು ಇಟ್ಕೊಂಡೆ. ಮನುಷ್ಯ ಬದುಕಿರುವಾಗ ಒಂದು ಅರ್ಧದೈಕ, ಹೌದು ಅರ್ಧದೈಕ ಅಂದರೆ ಒಂದು ಹುಡುಗಿಗೆ ಹುಟ್ಟು ಗೊತ್ತಿರುತ್ತೆ, ಪ್ರಸವ ವೇದನೆ ಇರುತ್ತೆ. ನನಗೂ ಅವಳು ಹೇಳ್ತಾಳೆ, ತನ್ನ ಮಗನಿಗೂ ಹೇಳ್ತಾಳೆ, ನಾನು ನಿನ್ನನ್ನು ಹೆತ್ತಿದ್ದೆ ಈ ಕಷ್ಟದಲ್ಲಿ ಅಂತ. ಆದರೆ ಸತ್ತ ಅನುಭವ ಯಾವನಿಗೂ ಇರೋದಿಲ್ಲ. ಇರ್ಬೋದೇನೋ, ಬಂದು ಹೇಳೋಕ್ಕಾಗಲ್ಲ. ಅದನ್ನ ಇಟ್ಕೊಂಡೆ ಅದಕ್ಕೆ ನಾನು ನಚಿಕೇತನದು ಹೇಳಿದೆ, ಸತ್ತ ಅನುಭವ ಅವನಿಗೆ ಸಿಗಲಿಲ್ಲ, ಅಲ್ಲಿವರೆಗೆ ಹೋಗಿ ಬಂದ ಅವ. ಸಾವಿತ್ರಿಯ ಕಥೆಯಲ್ಲೂ ಅವ ಕೋಮಾ ಸ್ಟೇಜಿನಿಂದ ವಾಪಸ್ ಬಂದ್ಬಿಟ್ಟ. ಆಮೇಲೆ ಸತ್ತ ವ್ಯಕ್ತಿ ನಕ್ಷತ್ರ ಆಗ್ತಾರೆ ಅಥವಾ ಪ್ರತಿಫಲನ ಆಗತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿ ಧ್ರುವ ಸಿಗ್ತಾನೆ ನಮಗೆ. ಹೀಗೆ ಅದನ್ನ ಇಟ್ಕೊಂಡು ನಕ್ಷತ್ರ, ಹೌದು ನಕ್ಷತ್ರ, ಸತ್ತವರು ನಕ್ಷತ್ರ ಆಗ್ತಾರೆ ಅನ್ನೋದು ನಮ್ಮ ವೈದಿಕ ಕಲ್ಪನೆಗಳು. ವೈದಿಕ ಕಲ್ಪನೆ ಅನ್ನೋದಕ್ಕಿಂತ ವೈದಿಕ ಹೇಳಿಕೆಗಳು. ಅದನ್ನ ಬರೆದೆ ಕಾಲಯಾನ. ಇದು ನಂತರದ್ದು ಬರೆದದ್ದು ಮಿಹಿರಕುಲಿ. ಇದರಲ್ಲಿ ಏನಂದರೆ, ನಾವು ಈಗ ಶಾಲೆಯಲ್ಲಿ ಕಲಿತಿರೋದು ಚಂದಮಾಮದ ಕಥೆಗಳನ್ನು. ನನಗೆ ದೊಡ್ಡ ಕಾಡಿದ್ದಂದರೆ ವಿಕ್ರಮಾದಿತ್ಯ ಒಬ್ಬ ಶಕಪುರುಷ ನಮಗೆ. ಅವನ ಮೊಮ್ಮಗನೇ ಶಾಲಿವಾಹನ. ಇಬ್ಬರೂ ನಮಗೆ ಶಕಪುರುಷರು ಇರುವಾಗ ಅವರಿಬ್ಬರನ್ನು ಬಿಟ್ಟು ನಾವು ಅಶೋಕನನ್ನೇ ಹೇಳ್ಕೊಂಡು ಬರ್ತೇವೆ. ಸಮುದ್ರಗುಪ್ತ ನಮಗೆ ಅತಿ ದೊಡ್ಡ ಕೊಡುಗೆ ಕೊಟ್ಟವ, ಗುಪ್ತ ಸ್ವರ್ಣಯುಗ. ಆ ಸಮುದ್ರಗುಪ್ತನನ್ನು ಮರಿತೇವೆ ನಾವು. ಇದೆಲ್ಲ ಕಾಣಿಸುವಾಗ ಅಶೋಕನನ್ನು ಇಟ್ಕೊಳ್ಳೋದಕ್ಕಿಂತ ವಿಕ್ರಮಾದಿತ್ಯನನ್ನು ಯಾಕೆ ಮರಿತೇವೆ ನಾವು? ಇಟ್ಕೋಬೇಕಾಗಿತ್ತು. ಒಬ್ಬ ಶಕಪುರುಷನನ್ನು ನಾವು ಕೈ ಬಿಟ್ವಿ. ಒಬ್ಬ ಕಲ್ಲಿನಲ್ಲಿ ಕೆತ್ತಿದ ಶಾಸನಗಳು ಅಂತ ಹೇಳ್ಕೊಂಡು ಅಶೋಕನನ್ನು ನಾವು ಏನು ಅದ್ಭುತವಾದ ಗೇಮೆ ಸಮುದ್ರಗುಪ್ತಂದು. ಹೌದು, ಮೈನವರು ಹೇಳುತ್ತೆ ವಿಚಾರ ತಿಳ್ಕೊಂಡ್ರೆ. ಹೌದು, ಇವತ್ತಿಗೂ ನಾವು ಅವನ ಋಣಿಗಳು ಆ ಲೆಕ್ಕದಲ್ಲಿ. ಅದನ್ನು ನಾನು ಹೇಳಬೇಕಿತ್ತು. ನನಗೆ ಆ ಕಾರಣಕ್ಕೆ ಹುಡುಕೊಳ್ತಾ ಹೋದಾಗ ನನಗೆ ಈ ಸ್ತಂಭ ಸಿಕ್ಕಿತು. ನಮ್ಮಲ್ಲಿ ಪುರಾಣ ಯಾವ ನೀವು ಹೇಳ್ತಾ ಇರೋದು ಮಿಹಿರಕುಲಿಗೆ ಮೆಹರೋಲಿ, ಕುತುಬುದ್ದೀನ್ ಅಂತ, ಅದರ ಬಗ್ಗೆ ಹೇಳಿ. ಕುತುಬುದ್ದೀನಿಗೆ, ಸ್ವತಃ ಕುತುಬುದ್ದೀನಿಗೆ ಈ ಕಂಬದ ಹೆಸರು ಕುತುಬ್ ಅಂತ ಗೊತ್ತಿಲ್ಲ. ವಾಸ್ತವದಲ್ಲಿ ಕುತುಪಹ ಅನ್ನೋದು ಒಂದು ಮುಹೂರ್ತ, 11:45ರಿಂದ 12ವರೆಗಿನ ಶ್ರಾದ್ದವನ್ನು ಮಾಡಬೇಕಾದಂತಹ ಮುಹೂರ್ತ. ಆ ಶ್ರಾದ್ದ ಮುಹೂರ್ತವನ್ನು ಕುತುಪ ಮುಹೂರ್ತ ಅಂತಲೂ ಹೇಳ್ತೇವೆ ನಾವು, ಮಧ್ಯಾಹ್ನದ ಹೊತ್ತಿನ ಮುಹೂರ್ತವನ್ನು. ಆ ಮುಹೂರ್ತಕ್ಕಿದ್ದ ಹೆಸರು ಆ ಕಂಬಕ್ಕಿದ್ದ ಹೆಸರು. ಯಾಕಂದರೆ ಆ ಕಂಬದ ಸುತ್ತ 27 ನಕ್ಷತ್ರಗಳ ದೇವಾಲಯ ಇತ್ತು. ದೇವಾಲಯದ ಪಕ್ಕದಲ್ಲಿ ಕೆರೆ ಇತ್ತು, ಕಲ್ಯಾಣಿ. ಅದನ್ನೆಲ್ಲ ನಾಶ ಮಾಡಿದ ಕೆಲಸವನ್ನು ಮಾಡಿದ್ದ ಇವ. ಮತ್ತೆ ಇದಕ್ಕೆ ಎಲ್ಲ ಕಡೆನೂ ಅದೇ ತಾನೆ, ತೇಪೆ ಹೆಚ್ಚಿದೆ, ಸಿಗ್ನೇಚರ್ ಟ್ಯೂನ್. ಹೌದು ಹೌದು, ದಿ ಗ್ರೇಟ್ ಪೀಪಲ್.
ಆ 27 ನಕ್ಷತ್ರಕ್ಕೋಸ್ಕರ ಆ ಸ್ತಂಭವನ್ನು ನಿರ್ಮಿಸಿದ್ದು ಇದೇ ಈ ವಿಕ್ರಮಾದಿತ್ಯ. ನಮಗೆ ಈ ಗೊಂಬೆ ಕತೆ ಹೇಳುವ ಕತೆ ಬರುತ್ತೆ, ಒಂದು ಹೆಣ ಹೊತ್ಕೊಂಡೋದು ಚಿತ್ರ ನಮಗೆ ಚಂದಮಾಮದಲ್ಲಿ ಸಿಗುತ್ತೆ. ನೈಜ ವಿಕ್ರಮಾದಿತ್ಯನ ನಾವು ಮರೆತು ಬಿಡ್ತೇವೆ. ಖಂಡಿತ ಅವ ನಿರ್ಮಿಸಿದ ಸ್ತಂಭ ಅದು. ಅದಕ್ಕೂ ಮೊದಲು ಅಲ್ಲೇ ಇತ್ತು. ಆ ಸ್ತಂಭ ಆಗಬೇಕಿದ್ರು ಮೊದಲು ಅಲ್ಲೇ ಯಾಕೆ ಅವ ಹುಡುಕಿದ? ಬೇರೆ ಕಡೆ ಹುಡುಕ್ಬೋದಿತ್ತು ಅವನಿಗೆ. ದೆಹಲಿಯಲ್ಲಿ ಬೇಕಾದಷ್ಟು ಸ್ಥಳಗಳಿತ್ತು. ಆದರೆ ಮೆಹರೌಲಿಯಲ್ಲೇ ಯಾಕೆ ಹುಡುಕದ ಅಂದರೆ ಅದು ಗಯಾಕ್ಕೆ ಕನೆಕ್ಟ್ ಆಗುತ್ತೆ. ಉಜ್ಜಯಿನಿ ಮತ್ತು ಗಯಾಕ್ಕೆ ಕನೆಕ್ಟ್ ಆಗುವಂತಹ ಪ್ಲೇಸ್ ಅದು. ಹೇಗೆ ಕನೆಕ್ಟ್ ಅಂದರೆ ಹೇಗೆ? ಅಂದರೆ ಸೂರ್ಯನ ಚಲನೆ ಅಲ್ಲಿಗೆ ಬರುತ್ತೆ. ನಮಗೆ ಗಯಾ ಯಾವಾಗ ಶ್ರಾದ್ದಕ್ಕೆ ಶ್ರೇಷ್ಠವೋ, ಗಯಾ ಶ್ರಾದ್ದ ಸೂರ್ಯನ ಒಂದು ಪಾದ ಅನ್ನೋದಲ್ಲಿದೆ ಅಂತಾದರೆ, ಎರಡನೇ ಪಾದ ಇರುವುದು ಈ ಮೆಹರೌಲಿ. ಹಾಗಾಗಿ ಅಲ್ಲಿ ಅದೇ ಸ್ಥಳದಲ್ಲಿ ಅರ್ಜುನ ಅಶ್ವಮೇಧ ಮಾಡ್ತಾನೆ. ಅಶ್ವಮೇಧ ಮಾಡಿದ ಯೂಪಸ್ತಂಭದ ಕುರುಹನ್ನೇ ಇಟ್ಕೊಂಡು ಇವರು ಸ್ತಂಭ ನಿರ್ಮಿಸಿದ್ರು. ಅರ್ಜುನ ಯುಧಿಷ್ಠಿರ ಅಂತ ಹೇಳ್ಬೋದಾ? ಅಶ್ವಮೇಧ, ಹಾಂ, ಯುಧಿಷ್ಠಿರನ ಅಶ್ವಮೇಧ. ಆದರೆ ಅರ್ಜುನ ಅಲ್ಲಿ ಅವನ ಅರಮನೆ ಇದ್ದದ್ದಲ್ಲಿ, ಯುಧಿಷ್ಠಿರನ ಅರಮನೆ ಇದ್ದದ್ದೇ ದೆಹಲಿಯ ಈಗ ಈ ಕೆಂಪುಕೋಟೆ ಇದೆಲ್ಲ ಇದೆಯಲ್ಲ, ಅದು ಯುಧಿಷ್ಠಿರನ. ಅದಕ್ಕೆ ಹಿಂದಿದ್ದ ಪ್ರಗತಿ ಮೈದಾನ ಅನ್ನೋದು ಕುಂತಿಯ ಅರಮನೆ. ಹಾಗಾಗಿ ಅದಕ್ಕೆಲ್ಲ ಏನು ಸಿಗುತ್ತೆ ನಿಮ್ಗೆ ಆಧಾರಗಳು? ನೀವು ಗೂಗಲ್ ಮ್ಯಾಪ್ನಲ್ಲಿ ನೀವು ನೋಡಿದ್ರು ಇವತ್ತಿಗೂ ಯಮುನೆ ಅನ್ನೋದು ಹೀಗೆ ವೈ ಶೇಪಲ್ಲಿ ಅಲ್ಲಿ ಕಾಣಿಸುತ್ತೆ. ಅಂದರೆ ಯಮುನೆಯ ಫ್ಲೋಯಿಂಗ್ ನೀರು ಬಂದು ನುಗ್ತಾ ಇತ್ತು. ಅದನ್ನು ಈ ಬಲರಾಮ ಮತ್ತು ಕೃಷ್ಣ ಡೈವರ್ಟ್ ಮಾಡಿ ಕೊಡ್ತಾರೆ. ಅದರ ಇದು ಸಿಗುತ್ತೆ ಮಹಾಭಾರತದಲ್ಲಿ. ಟೆಕ್ಸ್ಟೈಲ್ ಎವಿಡೆನ್ಸ್, ಇಂಟರ್ನಲ್ ಎವಿಡೆನ್ಸ್, ಲಿಟರರಿ. ಮತ್ತು ಬೇಕಾದಷ್ಟು ನಿಮಗೆ ಭಂಡಾರ್ಕರ್ಸ್ ಓರಿಯೆಂಟಲ್ ರಿಸರ್ಚಲ್ಲಿ ಬೇಕಷ್ಟು ರಿವ್ಯೂಸು ಸಿಗುತ್ತೆ. ಅದು ನಮ್ಮ ಅದ್ಭುತ ರತ್ನಗಳು ನನಗೆ. ಎಡಿಟೆಡ್ ಟೆಕ್ಸ್ಟ್, ಕ್ರಿಟಿಕಲ್ ಎಡಿಷನ್. ಹೌದು, ಕ್ರಿಟಿಕಲ್ ಎಡಿಷನ್ ತುಂಬ ಅನುಕೂಲ ಆಗುತ್ತೆ. ಹೌದು, ಅದನ್ನೆಲ್ಲ ಇಟ್ಕೊಂಡು ನೋಡಿದಾಗ ನನಗೆ ಆ ಪರಿಸರಗಳು, ಆ ಏರಿಯಾ ಎಲ್ಲ ಸಿಗುತ್ತೆ. ಕೃಷ್ಣ, ನೀವು ಮಹಾಭಾರತವನ್ನು ಓದ್ತಾ ಇದ್ರೂ ಗೊತ್ತಾಗುತ್ತೆ. ಅವ ಅಲ್ಲಿ ಅರ್ಜುನನ ಮನೆಯಲ್ಲಿರುವವ ಕೃಷ್ಣ, ಯುಧಿಷ್ಠಿರನ ಮನೆಯಲ್ಲಿ ಇರುವುದಿಲ್ಲ. ಅರ್ಜುನನ ಮನೆಯಲ್ಲಿ ಇದ್ದುಕೊಂಡು ಕುಂತಿಯ ಮನೆಗೆ ಹೋಗಿ ನಮಸ್ಕಾರ ಮಾಡಿ ಅವ ದ್ವಾರಕೆಗೆ ಹೋಗ್ತಿದ್ದ. ಪ್ರಿಯ ಸಖ ಅಲ್ವೇ ಯುಧಿಷ್ಠಿರನ ಮನೆಗೆ ಬರ್ತಾನೆ. ಹಾಗಾಗಿ ಅದೊಂದು ಪಥ ಆಗಿತ್ತು. ಅವನಿಲ್ಲಿ ಇಲ್ಲದೆ ಇರುವಾಗ ವಿದುರನ ಮನೆಗೆ ಹೋಗಿದ್ದ. ಯಾರು ಎಲ್ಲಿ ಅವನಿಗೆ ಭಕ್ತಿ ಸ್ನೇಹ ಇದೆಯೋ ಅಲ್ಲಿರ್ತಾನೆ. ಹೀಗಾಗಿ ಅದೊಂದು ಮಾರ್ಗ. ಸರ್, ನೀವು ಮುಂದೆ ಹೋಗೋಕೆ ಮೊದಲು ಒಂದು ಸಣ್ಣ ಪ್ರಶ್ನೆಗೆ ಉತ್ತರ ಹೇಳಿಬಿಡಿ. ಏನಂದರೆ, ಈಗಾಗಲೇ ಹೇಳಿದ್ರಲ್ಲ, ವಿಕ್ರಮಾದಿತ್ಯನ ಬಿಟ್ಟು ಸಮುದ್ರಗುಪ್ತನನ್ನು ಬಿಟ್ಟು ಅಶೋಕನ ಇಟ್ಕೊಂಡ್ರು ಅಂತ. ಈ ಸಂದರ್ಭದಲ್ಲಿ ನಾವು ಈ ಸನಾತನ ಸಾಹಿತ್ಯಕ್ಕೂ ವೈದಿಕ ಸಾಹಿತ್ಯಕ್ಕೂ ಈ ಬೌದ್ಧ ಸಾಹಿತ್ಯ ಅಥವಾ ಬೌದ್ಧ ಇನ್ಫ್ಲೂಯೆನ್ಸ್ ಇದೆಯಲ್ಲ, ಇವೆರಡರಲ್ಲೂ ಏನೋ ಒಂದು ಚಕಮಕಿ ಆಗಿರಬೇಕು. ಬರ್ತಾ 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 ಬೌದ್ಧ ಹೆಸರುಗಳನ್ನೇ ಮುಂದಕ್ಕೆ ತಂದರು. ಇದನ್ನೆಲ್ಲ ಬಿಟ್ಟುಬಿಟ್ರು. ಇನ್ನು ಸ್ವಾತಂತ್ರ್ಯೋತ್ತರ ಭಾರತದಲ್ಲಂತೂ ಕೇಳಲೇಬೇಡಿ, ಬೇಕು ಅಂತಲೇ ತುಳಿದರು, ಈಗಲೂ ತುಳಿತಾ ಇದ್ದಾರೆ. ವರ್ಷಿಪ್ ಆ್ಯಕ್ಟು ಅದೆಲ್ಲ ಮಣ್ಣಾಂಗಟ್ಟಿಗಳೆಲ್ಲ ಬಂದಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಕಾಮೆಂಟ್ಸ್ ಹೇಳಿಬಿಟ್ಟು ಮುಂದೆ. ಅಂದರೆ ನಿಮಗೆ ಸ್ಪಷ್ಟವಾಗಿ ಏನಾದರೂ ಕಾಣಿಸುತ್ತಾ, ಬೌದ್ಧರ ಮೇಲ್ಗೈ ತೋರಿಸೋಕ್ಕೋಸ್ಕರವಾಗಿ ಇದನ್ನು ತುಳಿದ್ರು ಅನ್ನೋ ಥರ ಏನಾದರೂ ಗೊತ್ತಾಗುತ್ತೆ? ಹೌದು, ಹೇಳಿ ಸರ್. ಒಂದು ಭಾಷೆಯ ಮೇಲೆ ದೊಡ್ಡ ಆಕ್ರಮಣ ನಡೀತು. ಒಂದು ಸಾರಿ ಇದ್ದಂತಹ, ಈಗ ಸಂಸ್ಕೃತವೇ ಇಲ್ಲ ಅಂತ ಇನ್ನು ಇಲ್ಲ ಅನ್ನುವಂತಹ ಕಥಿತರು ಇತಿಹಾಸಕಾರರು ಸತ್ತ ಭಾಷೆಯನ್ನು ಬಿಟ್ಟರು. ಸತ್ತ ಭಾಷೆ ಮತ್ತು ಅಶೋಕನ ನಂತರ ಬೆಳೆದುವಂಥ, ಅಶೋಕ ಕಟ್ಟಿದ ಸಾಮ್ರಾಜ್ಯ ಬಿದ್ದ ನಂತರ ಮತ್ತು ಪುನಃ ಪ್ರಾಕೃತ ಬಿದ್ದು ಮತ್ತೆ ಸಂಸ್ಕೃತ ಹುಟ್ಟಿತು ಅಂತ ಹೇಳಿ ಅದಕ್ಕಿಂತ ಮೊದಲಿದ್ದೆಲ್ಲ ಪ್ರಾಕೃತ ಅನ್ನುವ ಕಲ್ಪನೆ ಕೊಡ್ತಾರೆ. ಅರ್ಥಶಾಸ್ತ್ರ ಯಾವ ಭಾಷೆಯಲ್ಲಿದೆ ಅಲ್ವಾ? ಅಶೋಕನ್ಗಿಂತ ಎಷ್ಟು ಹಿಂದಿಂದ ಅವನು? ಅರ್ಥಶಾಸ್ತ್ರಕ್ಕಿಂತ ಪಾಣಿನಿಯಕ್ಕಿಂತ 10 ಜನ ಹಿಂದೆ ಅಲ್ವಾ ವೈಯಾಕರಣಿಗಳಿದ್ರು. ಪಾಣಿನಿಯ ನಂತರ 10 ಜನ ವೈಯಾಕರಣ. ಅವರೇ ಹೇಳ್ತಾರಲ್ಲ, ವ್ಯಾಡೆ ಆಗಲಿ, ವರ್ಷ ಉಪವರ್ಷ, ಹೀಗೆ ತುಂಬ ಜನ ಬರ್ತಾರೆ ಅನ್ನುವಾಗ ಸಂಸ್ಕೃತ ಅದಕ್ಕೂ ಹಿಂದೆ ಇತ್ತು. ಖಂಡಿತ ಇತ್ತು. ನನಗೆ ಅದಕ್ಕೂ ಸಂಸ್ಕೃತದ ಬಗ್ಗೆ ನೋ ಡೌಟ್. ಅದು ವೇದಗಳಲ್ಲಿ ನೀವು ಇದು ಪುರುಷ ಸೂಕ್ತ ಹೇಳೋದಾದರೂ ಸಂಸ್ಕೃತವೇ. ಹೌದು, ಸ್ವಲ್ಪ ವ್ಯತ್ಯಾಸ ಕಾಣುತ್ತಷ್ಟೇ ವೈದಿಕ ಭಾಷೆ ಅಲ್ಲೊಂದು ಇಲ್ಲೊಂದು. ಹೌದು, ಆದರೆ ಸಂಸ್ಕೃತವೇ. ಅದು ಇರಬಹುದು, ಅದು ಇರ್ಲಿಕ್ಕೆ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಸಂಸ್ಕೃತವೇ.
ಖಂಡಿತ. ಅಂದರೆ ಅಲ್ಲಿಂದ ಇದ್ದಂಥ ಸಂಸ್ಕೃತವನ್ನು ಏಕಾಏಕಿ ಒಂದೇ ಸಾರಿ ನಿಲ್ಲಿಸಿಬಿಡ್ತಾರೆ. ಯಾವಾಗ ಆಯ್ತು ಅದು ಅಂತೀರಾ? ಅದು 3ನೇ ಶತಮಾನ, ಈ ಅಶೋಕನ ಕಾಲಕ್ಕೆ ಬರುತ್ತೆ. ಯಾಕಂದರೆ ಅದು ಅಶೋಕನಿಗಿಂತ ಮೊದಲಿದ್ದಂತಹ ಬಿಂಬಿಸಾರ ಇರಬಹುದು ಅಥವಾ ಅಜಾತಶತ್ರು, ಮೌರ್ಯ, ಬುದ್ಧ ಸಹ ಸಂಸ್ಕೃತವನ್ನು ಒಪ್ಕೊಂಡ ಅನ್ನುವಾಗ ಆ ಮೌರ್ಯರ ಕಾಲಕ್ಕೆ ಮೊದಲಿದ್ದಂಥ ನಂತರ ಕಾಲ ಎಲ್ಲ ಸಂಸ್ಕೃತಮಯ. ಈ ಅಶೋಕನ ಕಾಲಕ್ಕೆ ಸಂಸ್ಕೃತ ಬಿತ್ತು, ಪ್ರಾಕೃತ ಬಂತು ಅನ್ನುವಾಗ ಅದು ಅಂದರೆ ಪ್ರಾಕೃತನೂ ಎಲ್ಲ ಕಾಲದಲ್ಲೂ ಇತ್ತು, ಆದರೆ ಪ್ರಾಧಾನ್ಯ ಇವರು ಇದಕ್ಕೆ ಕೊಟ್ಟರು ಅಂತ. ಹೌದು, ಪ್ರಾಕೃತ ಇತ್ತು, ಅಂದರೆ ಬಹುಭಾಷಾ ಒಂದು ಪರಿಸರ ಯಾವಾಗಲೂ ಇತ್ತು ಈ ದೇಶದಲ್ಲಿ. ಹೌದು. ಆದರೆ ಸಂಸ್ಕೃತವನ್ನು ಕಡೆಗಣಿಸಿದ್ದಂದರೆ ಅದನ್ನು ನಾಶ ಮಾಡಿದರು. ನಾನು ಓದಿಕೊಂಡ ಅಥವಾ ಅಧ್ಯಯನ ಮಾಡಿದ ಅಥವಾ ನೀವೇ ಓದಿಕೊಂಡ್ರೂ ಗೊತ್ತಾಗುತ್ತೆ. ಒಂದು ಕಾಲಕ್ಕೆ ಗಂಗೆಯ ಮಡಿಲನ್ನು ಅನೇಕ ಸಂಸ್ಕೃತ ಶಾಸನಗಳಂತೂ ಸೇರಿದ್ದು ನಿಜ ಅಶೋಕನ ಕಾಲದಲ್ಲಿ. ಹೌದಾ? ಆದರೆ ಆ ಅಶೋಕನ ಕಾಲದಲ್ಲೇ ಅಶೋಕನಿಗಷ್ಟು ಹೆಸರಿರಲಿಲ್ಲ. ಸಮುದ್ರಗುಪ್ತನನ್ನು ಕೆಳಗೆ ಮಾಡಲಿಕ್ಕೋಸ್ಕರ ಅಶೋಕನನ್ನು ಮತ್ತೆ ಮೇಲೆ ತಂದರು. ಯಾಕಂದ್ರೆ ನೀವು ಶಾಸನಗಳನ್ನು ಓದಿದರೆ ನಿಮ್ಗೆ ಅಶೋಕನ ಹೆಸರು ಎಲ್ಲೂ ಸಿಗೋದಿಲ್ಲ, ಅಥವಾ ಅವನ ಶಾಸನಗಳು, ಅವನ ಉಲ್ಲೇಖಗಳೆಲ್ಲೂ ಸಿಗೋದಿಲ್ಲ. ರಘು, ಮಾಂಧಾತ ಇವರ ಹೆಸರೆಲ್ಲ ಸಿಗುತ್ತೆ. ಹೌದು. ಅಂತಹ ದೊಡ್ಡ ಒಬ್ಬ ಸಾಮ್ರಾಟ ಆಗಿದ್ದರೆ ಅವನನ್ನು ನಾನು ಅನುಸರಿಸ್ತಿದ್ದೇನೆ ಅಂತ ಹೇಳಿ ಬರ್ತಿತ್ತು. ಈಗ ಬುದ್ಧನ ಹೆಸರಿರೋ ಹಾಗೆ, ಋಷಭದೇವನ ಹೆಸರಿರೋ ಹಾಗೆ ಅಶೋಕನ ಹೆಸರು ಇರಬೇಕಾಗಿತ್ತು. ಇಲ್ಲ, ಎಲ್ಲೂ ಇಲ್ಲ. ಯಾವ ವಂಶಾವಳಿಗಳಲ್ಲೂ ಕೂಡ ಇವನ್ನೇನು ದೊಡ್ಡದಾಗಿ ಯಾರು ಹೇಳೋದೇ ಇಲ್ಲ. ಅಥವಾ ಇವನ್ ಬೌದ್ಧ ಗ್ರಂಥಗಳಲ್ಲೂ ಇಲ್ಲ ಅಲ್ವಾ? ಇಲ್ಲ ಅನ್ನುವಾಗ ಅದೊಂದು ವೈದಿಕ ನೆಲೆಯನ್ನು ಹಾಳು ಮಾಡಲಿಕ್ಕೋಸ್ಕರ ಬೇಕು ಅಂತ ಮಾಡಿದಂತಹ ಒಂದು ಫೋರ್ಸ್ಡ್ ಅನಿಸುತ್ತೆ. ಸರಿ ಸರ್, ಮುಂದುವರಿಸಿ, ನೀವು ಹೇಳ್ತಾ ಇದ್ರಿ. ಇದು ಮಿಹಿರಕುಲಿಯಲ್ಲಿ ಹಾಗೆ ನನಗೆ ಆ ಸ್ತಂಭದ ಅವ 7 ಅಂತಸ್ತನ್ನು ಮಾಡ್ತಾನೆ. ಭಾಳ ಚೆನ್ನಾಗಿದೆ ಅದು. ಈಗಲೂ ಅದೆಲ್ಲ ಕಾಣಿಸುತ್ತಾ? ಕೆಲವು ಕಾಣಿಸುತ್ತೆ, ಕೆಲವು ಕೆಳಗೆ ಮುಚ್ಚಿದ್ದಾರೆ. ಹೋಗ್ಲಿಕ್ಕೆ ಆಗುದಿಲ್ಲ, ಈಗ ಒಳಗೆ ಬಿಡುವುದಿಲ್ಲ. ಆಮೇಲೆ ಕನ್ನಿಂಗ್ಹ್ಯಾಮ್ ರಿಪೋರ್ಟ್ ನಾನು ಅದಕ್ಕೂ ಮೊದಲು ಬೇರೆ ಬೇರೆ ಪುಸ್ತಕಗಳನ್ನ ಓದ್ಕೊಂಡೆ ಅದನ್ನ ಬರೆದೆ. ಮನಾರ್ ಅಂತ ಬರೆದೆ. ಮತ್ತು 4 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡ ಸ್ತಂಭವನ್ನು ನಿರ್ಮಿಸಿದ್ರೆ ಅದು ಬಿದ್ದು ಹೋಗ್ತಿತ್ತು ಇಷ್ಟರೊಳಗೆ. ಯಾಕಂದರೆ ದೆಹಲಿಯಲ್ಲಿ ಯಾವಾಗಲೂ ಭೂಮಿ ಅಲ್ಲಾಡತ್ತೆ, ಹಿಮಾಲಯಕ್ಕೆ ಹತ್ರ ಇರೋದು. ಹೌದು, ಬಿದ್ದೋಗ್ಬೇಕಿತ್ತು, ಅದು ಬಿದ್ದೋಗ್ಲಿಲ್ಲ, ಹಾಗೆಯೇ ಉಳ್ಕೊಂಡಿದೆ. ನೀವು ಅದರ ಪಕ್ಕದಲ್ಲಿ ಎಲ್ಲೇ ನೀವು ನಡೆದರೂ ವಿಗ್ರಹಗಳ ಮೇಲೆ ನಡಿಬೇಕು. ಏನಂತ ವಾಸ್ತುಶಿಲ್ಪ ಇತ್ತು ಅವ್ರಿಗೆ ಜ್ಞಾನ? ಹೌದು, ಗೋರಿಗೆ ಒಡೆಯೋದಷ್ಟೇ ಕೆಲಸ. ಹೌದು, ಒಡೆಯೋದು. ಮತ್ತು ಅವರಿಗೆ ಅದ್ರ ಕಟ್ಟೋದೇನೋ ಇಲ್ವಲ್ಲ, ಮಹತ್ವವೇ ಗೊತ್ತಿಲ್ಲ. ಗೊತ್ತೇ ಇಲ್ಲ. ಈಗ ಅವರಿಗೆ ಮಹತ್ವ ಗೊತ್ತಿಲ್ಲದೆ ಅವರು ಅದನ್ನ ಮಾಡಬೇಕಾಗಿತ್ತು. ಅದರಿಂದ ಪಕ್ಕದಲ್ಲೊಂದು ಸ್ತಂಭ ಮಾಡ್ದವ, ಅರ್ಧ ಮಾಡಿ ನಿಲ್ಲಿಸಿದೆ. ಯಾಕಂದ್ರೆ ಅದು ಕಂಪ್ಲೀಟ್ ಮಾಡ್ಲಿಕ್ಕಾಗಲಿಲ್ಲ ಅವನಿಗೆ. ಅದನ್ನು ಇಲ್ಲಿ ಮಾಡಿದ್ದೆ ನಾನು, ಮಾಡ್ದ ಅಂತ. ಬಹಳ ವಿಸ್ತಾರವಾಗಿ, ತುಂಬ ಡೀಟೈಲ್ ಆಗಿ ಚೆನ್ನಾಗಿದೆ ನಿಮ್ಮ. ಆದರೆ ಕನ್ನಿಂಗ್ಹ್ಯಾಮ್ ರಿಪೋರ್ಟಿಗೆ ಇಬ್ಬರನ್ನ ನೇಮಿಸ್ತಾನೆ. ಒಂದು ಆಗ್ರಾದ ರಿಪೋರ್ಟ್ ಮಾಡ್ಲಿಕ್ಕೆ ಹೇಳ್ತಾನೆ, ಇನ್ನೊಂದು ಈ ಡೆಲ್ಲಿಯದ್ದು ಬೆಗ್ಲರ್ ಮಾಡ್ತಾರೆ. ಈ ಬೆಗ್ಲರ್ ಏನು ಮಾಡ್ತಾರೆ ಅಂದರೆ ನೈಜ ವಿಷಯವನ್ನು ಬರಿತಾ ಹೋಗ್ತಾರೆ. ಇದು ಹಿಂದೂ ಸ್ಟ್ರಕ್ಚರ್ ಇದೆ, ಹಿಂದೂಗಳದ್ದೇ ಇದು ಅಂತ ಅವರು ಖಂಡಿತ ಹೇಳ್ತಾರೆ. ಇದ್ರ ಮುಖ ಹೀಗಿದೆ, ಇದು ಯಾವುದೇ ಕಾರಣಕ್ಕೂ ಪರ್ಷಿಯನ್ ದೇವಸ್ಥಾನ ಅಂತಾನೆ ಅವರು ಕೊಡ್ತಾರೆ. ಆದರೆ ನಮ್ಮ ಕನ್ನಿಂಗ್ಹ್ಯಾಮ್ ಅದನ್ನ ರಿಜೆಕ್ಟ್ ಮಾಡ್ತಾನೆ. ನಮ್ಮಲ್ಲಿ ಏನಂದ್ರೆ ನಮ್ಮಲ್ಲಿ ಇತಿಹಾಸಕಾರರ ದೊಡ್ಡ ತೊಂದರೆ ಅಂದರೆ ಅವರು ಫಸ್ಟಿನ ಪೇಜನ್ನು ಓದ್ತಾರೆ, ಪ್ರಿಫೇಸ್. ನಮ್ಮ ಆರ್ಕಿಯಾಲಜಿಕಲ್ ರಿಪೋರ್ಟ್ ಬರುತ್ತಲ್ಲ, ಈಗ 807ರಿಂದ 700-800ರಿಂದೆಲ್ಲ ಬರುತ್ತೆ. ಈ 800ನೇ ಇಸ್ವಿಯದ್ದೆಲ್ಲ ತೆಗೆದು ಓದುವಾಗ ಫಸ್ಟಿಗೆ ಓದ್ತಾರೆ, ಕನ್ನಿಂಗ್ಹ್ಯಾಮ್ ಪ್ರಿಫೇಸ್ ಬರೀತಾನೆ ಮುನ್ನುಡಿಯನ್ನು. ಇದನ್ನು ನಾನು ಒಪ್ತಾ ಇಲ್ಲ, ಇದನ್ನು ನಾನು ರಿಜೆಕ್ಟ್ ಮಾಡಿದ್ದೇನೆ ಅಂತಾನೆ ಬರೀತಾನೆ. ರಿಪೋರ್ಟ್ ಆದ್ರಿಂದ ಇಡಲೇಬೇಕು ಅವರಿಗೆ, ಅಥಾರಿಟೇಟಿವ್. ಹೌದು, ಇವರು ಅವ ಕನ್ನಿಂಗ್ಹ್ಯಾಮ್ ರಿಪೋರ್ಟು ರಿಜೆಕ್ಟ್ ಮಾಡಿದ್ದ ಅಂದ್ಕೂಳೆ ಇದೆಲ್ಲ ಸುಳ್ಳು ಅಂತ ಅಲ್ಲಿಗೆ ಮುಗಿಸ್ತಾರೆ, ಮುಂದೆ ಓದೋದಿಲ್ಲ, ರಿಪೋರ್ಟನ್ನು ಓದೋದಿಲ್ಲ. ಹೌದು,
ರಿಪೋರ್ಟನ್ನು ನಾನು ಮೊನ್ನೆ ಒಂದು ನಾನೀಗ ಕನ್ನಿಂಗ್ಹ್ಯಾಮೇ ರಿಜೆಕ್ಟ್ ಮಾಡಿದ್ಮೇಲೆ ನಮ್ಮದು ಏನಂತ ನಾನು ಮೊನ್ನೆ ನಾನು ಇನ್ನೊಂದು ಪುಸ್ತಕ ಬರಿತಾ ಇದ್ದೆ, ಅದಕ್ಕೋಸ್ಕರ ನಾನು ತಿರುಗಾಟ ಮಾಡಿದೆ ಈಗ ಮೊನ್ನೆ ಮತ್ತೆ ಪುನಃ ತಿರುಗಾಟ ಮಾಡಬೇಕಿದ್ರೆ ನನಗೆ ಈ ರಿಪೋರ್ಟನ್ನು ಓದಿದೆ. ಹೋಗಿ ಬಂದವನಿಗೆ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ನಾನು ಹೋದ ಸಮಯದಲ್ಲಿ ಶಹಜಹಾನ್ನ ಶ್ರಾದ್ದದ ದಿನ. ಎಲ್ಲಿಗೆ ಹೋಗಿದ್ದು? ದೆಹಲಿಗ? ಆಗ್ರಕ್ಕೆ ಹೋಗ. ಹೌದು, ಇತ್ತೀಚೆಗೆ ಹೋಗಿದ್ರೇನಲ್ಲ? ಇತ್ತೀಚೆಗೆ ಮೊನ್ನೆ 1 ವಾರ ಆಯ್ತು ಅಷ್ಟೇ ಹೋದ ಭಾನುವಾರ ಬಂದೆ ಮೊನ್ನೆ. ನೋಡ್ಕೊಂಡು ಹೋಗಿದ್ದೀವಿ ಶ್ರಾದ್ದಕ್ಕೆ. ನನಗೆ ಅದು ಆ ದೇವರೆಯಲ್ಲಿ ಕರೆಸಿದ್ದು. ಹೋದಾಗ ಶ್ರಾದ್ದದ ದಿನ ಫ್ರೀಯಾಗಿ ಎಂಟ್ರಿ ನಮಗೆ, ಯಾವ ಚೆಕ್ ಇದು ಮಾಡೋದಿಲ್ಲ. ಹೌದು, ಯಾವುದೇ ಕ್ಯಾಮ್ರಾ ತಗೊಂಡು ಹೋಗ್ಬೋದು, ಏನೂ ತಗೊಂಡು ಹೋಗ್ಬೋದು. ಯಾವುದರಲ್ಲಿ? ತಾಜಲ್ಲ? ಹೌದು, ತಾಜಲ್ಲಿ ನೀವು ಎಲ್ಲೂ ಏನೂ ಮಾಡ್ಬೋದು ಅವತ್ತಿನ ದಿವಸ. ಹೌದು, 3 ದಿವಸ ಇರುತ್ತೆ ವರ್ಷದಲ್ಲಿ. 3 ದಿವಸ ನಿಮಗೆ ಫ್ರೀಯಾಗಿ ನೀವು ಎಷ್ಟೊತ್ತು ಇರ್ಬೋದು, ಇಲ್ಲದೆ 3 ಗಂಟೆ. ASI ಸೈಟಿಗೆ 3 ಗಂಟೆ. ನೀವೊಂದು ಸಜೆಸ್ಟ್ ಮಾಡಿದ್ದೀರ, ನಾವು ಉಪಯೋಗಿಸ್ಕೊಳ್ತೀವಿ ಅದನ್ನ. ಅದು ನಾನು ಇದುವರೆಗೂ ನೋಡೇ ಇಲ್ಲ ತಾಜ್. ಅಲ್ಲಿ ಏನಾಯ್ತಂದ್ರೆ PNOಕ್ಕೆ ಏನು ಹೇಳಿದ್ರು, ಅದೇ ಅವ್ರ ಸಂಶಯ ಏನು ಕೊಟ್ಟಿದ್ರು, ಆ ಸಂಶಯದ ಕ್ಲಾರಿಟಿ ಸಿಕ್ತು ನಮಗೆ. ನಾ ಹೋದವನಿಗೆ ಇದು ಸಂಶಯ ಅಲ್ಲ, ನಿಜ. ಅದು ಇನ್ನೊಂದು ಅವ್ರು ಹೇಳಿದ್ದು ಸ್ವಲ್ಪ ವ್ಯತ್ಯಾಸ ಇದೆ ಅನ್ನೋದು ಗೊತ್ತಾಯ್ತು. ಯಾಕಂದರೆ ಮೇಲ್ಗಡೆ ಯಾರು ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಎಷ್ಟು ವರ್ಷ ಆಯ್ತು ಅವ್ರು ಬರೆದು? ಹೌದು, ಅವರು ಏನು ಮಾಡ್ತಾರೆ ಅಂದರೆ ಸಮಾಧಿ ಕೆಳಗಿಂದ ಮೇಲಿಂದ ಅನ್ನೋದು ಒಂದು ಡೌಟ್ ಇಟ್ಬಿಡ್ತಾರೆ. ಅದು ಇಡಬಾರ್ದು. ನಾವು ಆ ಸಮಯಕ್ಕೆ ಹೋದಾಗ ನಮ್ಗೆ ಅದಕ್ಕೆ ಕ್ಲಾರಿಟಿ ಸರಿ ಐತೆ. ಯಾಕಂದರೆ ಮೇಲ್ಗಡೆ ಸೋಮಸೂತ್ರ ಇದೆ, ಅಲ್ಲಿಂದ ನೀರು ಬೀಳುತ್ತೆ. ಶಿವಲಿಂಗದ ಮೇಲೆ ಬೀಳಬೇಕು. ಸೋಮಸೂತ್ರ ಇದೆ ಅಂದರೆ ಲಿಂಗದ ಮೇಲೆ ನೀರು ಬೀಳುತ್ತೆ ಅಂತಾನೆ. ಆದ್ದರಿಂದ ನಮಗದು ಸ್ಪಷ್ಟ ಆಯ್ತದೆ ಯಾವುದು ಅಂತ. ನಾನು ಈಗ ಮುಕುಂದೂರು ಸ್ವಾಮಿಗಳದ್ದು ವಿಚಾರ ಹೇಳಿದ್ರಲ್ಲ, ಅವ್ರದ್ದೊಂದು ಸಣ್ಣ ಗುಹೆ, ಅಲ್ಲಿ ಕೂಡ ಮೇಲಿಂದ ನೀರು ಬರೋದು ಲಿಂಗದ ಮೇಲೆ ಬೀಳೋ ಹಾಗೆ. ಅದೇ ಎಲ್ಲ ಕಡೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಸನಾತನ ಸಂಸ್ಕೃತಿ ಇದೆಯೋ ಅದರ ಮೂಲ ಸೂತ್ರವಾಗಿರುತ್ತೆ ಇದು. ಹೌದು, ಹಾಗಾಗಿ ನನಗದೊಂದು ಕ್ಲಾರಿಟಿ ಆಯಿತು. ಅದೇ ರೀತಿ ಇದರಲ್ಲೂ ನಾನಿದು ಹೋಗಿ ಮಿಹಿರ ಕುಲಿ ಬರೆಯುವಾಗ ನಾನು ಕುತುಬ್ ಮಿನಾರ್ ಹತ್ರ ಹೋಗಿ ನೋಡಿ ನಾನು ಬರೆದೆ. ನನಗೆ ಬೆಗ್ಲಾರ್ ರಿಪೋರ್ಟ್ ಒಳ್ಳೆಯ ಅವಕಾಶ ಕೊಡ್ತು. ಆಮೇಲೆ ಮಿಹಿರದ ಬಗ್ಗೆ ಬರೆದಿದ್ರೆ ನಾವು ಸರಿಯಾಗೋದಿಲ್ಲ. ಅದರಿಂದ ಅದಕ್ಕೆ ಮಿಹಿರ ಕುಲಿ ಅಂತಾನೆ ಹೆಸರು ಕೊಟ್ಟೆ. ವರಾಹ ಮಿಹಿರನ ವಿಚಾರ. ಯಾಕಂದ್ರೆ ವರಾಹ ಮಿಹಿರನಿಗೋಸ್ಕರವೇ ಅದನ್ನು ಕಟ್ಟಿದ್ದು. ಹೌದಲ್ಲ, ಅವನು ಯಾಕಂದ್ರೆ ದೊಡ್ಡ ಗಣಿತಜ್ಞ. ಮತ್ತೆ ಏನಂದ್ರೆ ನಮ್ಮಲ್ಲಿ ಒಂದು ಕಲ್ಪನೆ ಅಲ್ಲ, ನಮ್ಮಲ್ಲಿ ವಾಸ್ತವ. ಅದು ಭೂಮಿಯಿಂದ ಮೇಲಿರುವಂತ ಎಲ್ಲವೂ ಕಾಲಕ್ಕೆ ಅತೀತ. ಅದು ಕಾಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಗ್ರಹಗಳಲ್ಲಿ ಕಾಲ ವ್ಯತ್ಯಾಸ. ನಾವು 7.5 ಅಂತೇವೆ, 2.5 ವರ್ಷಕ್ಕೆ ಶನಿಯ ತಿರುಗಾಟ. ಈ ಕಾಲ ವ್ಯತ್ಯಾಸ ನಮ್ದು. ಅದು ಸೈನ್ಸಲ್ಲೂ ಹಾಗೆ ಹೇಳೋದಲ್ಲ, ನಮ್ಮಿಂದ ಮೇಲ್ಗಡೆ ಹೋದಾಗ ಕಾಲ ವ್ಯತ್ಯಾಸ. ಹೌದು, ಅದೇ ಕಾಲ. ಅದಕ್ಕೋಸ್ಕರ ಮಿಹಿರ ಏನು ಮಾಡ್ತಾನೆ ಅಂದರೆ, ವರಾಹ ಮಿಹಿರ ಭೂಮಿಯಿಂದ ಮೇಲಿರುವಂತಹ ಪ್ರದೇಶದಲ್ಲಿ ಅದನ್ನು ಬರಿತಾನೆ ಗಣಿತವನ್ನು. ಅವನ ಬೃಹತ್ ಜಾತಕ, ಬೃಹತ್ ಸಂಹಿತೆ ಎಲ್ಲ ಬರೆದು ಸಹ ನೆಲದಲ್ಲಿ ನಿಲ್ಲಬಾರ್ದು ಅನ್ನುವ ಉದ್ದೇಶದಿಂದ ಈ ಒಂದು ನಕ್ಷತ್ರದ ಇದರಲ್ಲಿ ನಿಂತ್ಕೊಂಡು ಅವ ಬರಿತಾನೆ. ಹೌದೌದು, ಅಲ್ಲಿ ಒಟ್ಟು 12 ಇದಿದೆ ಪದ್ಮಗಳು. ಮಾಸಗಳು 12 ಅಲ್ಲ ನಮಗೆ. ಆ 12 ಪದ್ಮಗಳ ಮೇಲೆ ನಿಂತ್ಕೊಂಡು ಅವನ ಇದನ್ನ ಬರೆದಿದ್ದ. ಅಲ್ಲ, ಇವಾಗ ಇದೆಯಾ ಅದು? ಅಂದ್ರೆ ಕುರುಹುಗಳಾದ್ರೂ ಇದೆ. ಇವಾಗಲೂ ನಿಮ್ಗೆ ಕಾಣಿದ್ರೆ ಹೊರಗಡೆಯಿಂದ ನೋಡ್ಕೋಬೇಕು. ಹೌದು, ಆದ್ರೆ ಇಲ್ಲಿನ ಗೈಡ್ಗಳು ನಿಮ್ಗೆ ಮಿಸ್ಗೈಡ್ ಮಾಡೋದಕ್ಕೆ ಆದ್ರಿಂದ ಇರೋದೇ ಅದಕ್ಕೆಲ್ಲ. ಆದ್ರಿಂದ ನಾವು ಆ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ಯಾಕಂದ್ರೆ ದೊಡ್ಡ ಪರ್ಷಿಯನ್ ಭಾಷೆಯಲ್ಲಿ ಅವರು ಬರೆದ್ರಿಂದ ನಮ್ಗೆ ಹೋದ ಕೂಡಲೇ ಕಾಣಿಸೋದು ಆ ಪರ್ಷಿಯನ್ ಲಿಪಿಗಳು. ಕೂಡಲೇ ನಮ್ಮ ಮೈಂಡ್ ಸೆಟ್ ಎಲ್ಲ ಹೋಗುತ್ತೆ. ಹಿನ್ನೆಲೆಗೆ ಹೋಗಲ್ಲ. ಅದನ್ನ ಬಿಟ್ಟು ನಾವು ಮೊದಲೇ ಅಲ್ಲೊಂದು ವಿಷ್ಣು ಸ್ತಂಭ ಇದೆ, ಲೋಹದ್ದು. ಆ ವಿಷ್ಣು ಸ್ತಂಭವನ್ನು ಮೊದಲು ನೋಡಿದ್ರೆ ಆವಾಗ ನಮಗೆ ಸ್ಪಷ್ಟ ಆಗತ್ತೆ, ಓ ಇದು ಹಿಂದೂ ಸ್ತಂಭ. ಹೌದು, ನೀವು ಹೇಳೋದು ಕೇಳಿದ್ರೆ ಇವಾಗ ಹೇಗೆ ಈ ರಾಜಪಥನ ಕರ್ತವ್ಯ ಪಥ ಅಂತ ಮಾಡಿದ್ರು, ಆ ರೀತಿ ಈ ಕುತುಬು ಅನ್ನೋದನ್ನು ತೆಗೆದು ನಿಜವಾದ ಹೆಸರು ಇಡಬೇಕಾಗಿತ್ತು. ಯಾಕಂದರೆ ಇವತ್ತಿಗೂ ಕುರುಹುಗಳು ಕಾಣಿಸ್ತಾ ಇದೆ. ಅದು ಹಿಂದೂ ಜೈನ ಎಲ್ಲ ಇದನ್ನು ಸೇರಿಸ್ಕೊಂಡಿರೋದು. ನೀವಂತೂ ಅದನ್ನು ಬಹಳ
ವಿಸ್ತಾರವಾಗಿ ಬರೆದಿದ್ದೀರಾ. ತುಂಬ ನೋವಾಗುತ್ತೆ ಇವೆಲ್ಲ ನೋಡಿದ್ರೆ. ಈ ವ್ಯಕ್ತಿನ ಕಾಲದಲ್ಲೂ ಕೂಡ ಇಷ್ಟೆಲ್ಲ ಪ್ರಮಾಣಗಳು ದೊರಕ್ತಾ ಇರೋವಾಗ, ಇಷ್ಟು ಅಧ್ಯಯನ ಮಾಡೋವಾಗ ತಿರುಗಿ ಹಳೆಯದನ್ನೇ ಹೇಳ್ಕೊಳ್ಳೋದಕ್ಕೂ ಅಂತ ಹೇಳಿದ್ರೆ ಯಾವ ಲೋಕದಲ್ಲಿದ್ದೀವಿ ನಾವು ಅಂತ ಅನಿಸುತ್ತೆ. ಅದೇ ಇದನ್ನು ಬರಿಬೇಕಾದ್ರೆ ಮೊದಲು ಬರೆದಂತಹ ಕಾಲಯಾನದಲ್ಲೂ ನಾನು ಸವಿತಾ ಯಂತ್ರ ಅಂತ ಬರುತ್ತೆ ವೇದಗಳಲ್ಲಿ. ಈ ಒಬ್ಬ ಋಷಿ ದೃಷ್ಟಾರ ನನ್ನ ಈ ಭೂಮಿಯನ್ನು ಇದು ಎಳೆದು ಹಿಡ್ಕೊಂಡಿದೆ ಅಂತ, ಸೂರ್ಯ ಎಳೆದು ಹಿಡ್ಕೊಂಡಿದ್ದಾನೆ ಭೂಮಿಯನ್ನು ಅಂತಾನೆ. ಅಂದರೆ ಗುರುತ್ವಾಕರ್ಷಣವನ್ನು ಆವಾಗಲೇ ಹೇಳಿದ್ದ. ನಮಗೆ ಆಮೇಲಿನ ಇವರು ಹೌದೌದು ನಾವು ಹೇಳ್ತೇವೆ ಬಿಟ್ಟರೆ ಅದು ವೇದ್ಯ ಆಗೋದಿಲ್ಲ ನಮಗೆ. ಅವನು ಹೇಳಿದ್ದು ಹೌದು. ಅವ ಏನು ಹೇಳ್ತಾನೆ, ಎಲ್ಲಿಯಾದರೂ ಸೂರ್ಯ ಬಿಟ್ಟ ಅಂದರೆ ನಾವು ನಮ್ಮ ಭೂಮಿಯೂ ಇರುವುದಿಲ್ಲ, ಸೂರ್ಯನೂ ಇರುವುದಿಲ್ಲ, ಎರಡೂ ಎಳೆದು ಇಟ್ಕೊಂಡಿದ್ದರಿಂದ ನಾವು ಎರಡು ಪರಸ್ಪರ ಆಕರ್ಷಣೆ. ಹೌದು. ಅದನ್ನೆಲ್ಲ ನೋಡ್ತಾ ಹೋದಾಗ ನನಗೆ ಈ ಉಜ್ಜಯಿನಿಯ ಕಥೆಗಳು ಎಲ್ಲ ಸಿಗ್ತವೆ. ಕಥೆಗಳು ಅನ್ನೋದಕ್ಕಿಂತ ನಾನು ಕಥೆ ಅಂತ ಹೇಳೋದು ನಿಜವಾದ ವಾಸ್ತವ ಏನು ಅನ್ನೋದ್ರ ಬಗ್ಗೆ ಅದರ ಹಿನ್ನೆಲೆಯನ್ನು ನೋಡಿದಾಗ ಅದರಲ್ಲಿ ಅಡಗಿರೋವಂಥ ವೈಜ್ಞಾನಿಕ ಸತ್ಯಗಳು ಗೋಚರವಾಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಹೌದು. ಹಾಗೆ ತುಂಬ ವಿಷಯಗಳು ಅದರಲ್ಲಿ. ಅದಕ್ಕೆ ವರಾಹ ಮಿಹಿರನ್ ಬಗ್ಗೆನೇ ಒಂದು ಬರೆದಿದ್ದೀರಾ. ನಂತರದಲ್ಲಿ ವರಾಹ ಮಿಹಿರನ್ ತಗೊಂಡೆ. ವರಾಹ ಮಿಹಿರಂದು ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಅಲ್ವೇ ನಮ್ಮ ಈ ವಾಸ್ತುವಿಗೆ ಮತ್ತು ರಸವಿಜ್ಞಾನ ಎಲ್ಲದಕ್ಕೂ ಅವನ ಬೃಹತ್ ಸಂಹಿತ ಒಂದು ಇದಲ್ವಾ, ವಿಶ್ವಕೋಶ ಥರ. ಅದರಲ್ಲಿ ಸ್ತ್ರೀ ಪ್ರಶಂಸಾಧ್ಯಾಯನೂ ಸೇರಿಸ್ಬಿಟ್ಟಿದ್ದಾನೆ. ತುಂಬ ಆಶ್ಚರ್ಯ ಆಗುತ್ತೆ. ಕೃಷಿ ಬಗ್ಗೆ ಇದೆ, ರತ್ನಶಾಸ್ತ್ರ ಇದೆ, ಎಲ್ಲನೂ ಇದೆ. ತುಂಬ ದೊಡ್ಡ ಒನ್ ಆಫ್ ದಿ ವೆರಿ ಗುಡ್ ಏನು ವಿಶ್ವಕೋಶ ಅದು, ಎನ್ಸೈಕ್ಲೋಪೀಡಿಯಾ ವರ್ಕ್ ಆಗ್ತದೆ. ಹೌದು. ಅದಾದ ನಂತರ ಈ ಮಿಹಿರಕುಲಿ ಆದ ನಂತರ ಮಾಗಧೇಯ ಹಿಡ್ಕೊಂಡೆ. ಮಾಗಧೇಯ ನನಗೆ ಮಿಹಿರಕುಲಿ ಬರೆಯುವಾಗಲೇ ಮಾಗಧೇಯದ ಬಗ್ಗೆ ಸ್ವಲ್ಪ. ಈಗ ಮಾಗಧೇಯ ಅಂದರೆ ನೀವು ಯಾವ ಅರ್ಥದಲ್ಲಿ ಬಳಸಿದ್ದೀರಾ? ಮಗಧ ದೇಶದವನು ಅಂತಾನ ಏನಂತ ಅಲ್ಲದಲ್ಲಿ ಸರ್? ನಮ್ಮ ಕಂಟ್ರೋಲ್ ಆಗೋದು ಮಗಧದಿಂದ ಮೊದಲಿನಿಂದ ನಮಗೆ ಆಡಳಿತ ನಾವೆಲ್ಲ ಒಂದು ರೀತಿಯಲ್ಲಿ ಇನ್ಫ್ಲೂಯೆನ್ಸ್ಡ್ ಮಗಧಕ್ಕೆ. ಮಹಾಭಾರತದ ಕಾಲದಲ್ಲಿ ಅದು ಸ್ವಲ್ಪ ಜರಾಸಂಧನಿಂದಾಗಿ ಅದಕ್ಕೆ ಕೆಟ್ಟ ಹೆಸರು ಬಂತು ಬಿಟ್ಟರೆ ಅದಕ್ಕೂ ಮೊದಲು ಮಗಧ ಅನ್ನೋದೇ ನಮಗೆ ಶ್ರೇಷ್ಠ. ಭಾರತ ಈಗ ಹಸ್ತಿನಾವತಿ ಅದೆಲ್ಲ ಹಸ್ತಿನಾವತಿ ಒಂದು ವಂಶ ಬೆಳೆದು ಬಂತು ಇರಬಹುದು. ಅಂದರೆ ನೀವು ಹೇಳೋದು ರಾಜಸತ್ತೆಯ ಒಂದು ಕೇಂದ್ರ ಅಂತ. ಹೌದು ಹೌದು. ಯಾಕಂದರೆ ಇವರೇನು ಇದು ಹೇಳ್ತಾರೋ, ಯಾವುದು ಆರ್ಯರು ವಿದೇಶದಿಂದ ಬಂದರು ಬೇರೆ ಕಡೆಯಿಂದ ಅನ್ನೋದಕ್ಕೆ ಮಗಧ ಉತ್ತರ ಕೊಡುತ್ತೆ. ವಿದೇಗ ಮಾಧವನ ಕಥೆಯನ್ನು ನಾವು ನೋಡಿದರೆ ಅವ ಬೆಂಕಿ ಬಾಯಲ್ಲಿಟ್ಟುಕೊಂಡು ರಾಹುಗಣ, ಅವನಿಗೆ ಗೌತಮ ರಾಹುಗಣ ಅನ್ನುವಂಥ ಋಷಿ ಅವನು ಎದುರು ಬಿಡು ಅಂತ ಬಹಳ ಪ್ರಾರ್ಥನೆ ಮಾಡ್ತಾ, ಆದರೆ ಇವ ಬಾಯಿಯೊಳಗೆ ಬೆಂಕಿ ಇಟ್ಕೊಂಡಿರ್ತಾನೆ. ಬೆಂಕಿ ಅಂದರೆ ಒಂದು ಶಕ್ತಿ. ಬೆಂಕಿ ಅಂದರೆ ಅಗ್ನಿ ಅಂದ ಕೂಡಲೇ ನಮ್ಮಲ್ಲಿ ಬೆಂಕಿ ಅಲ್ಲ, ಅಗ್ನಿ ಅಂದ ಕೂಡ ಶಕ್ತಿ, ಸಾಂಕೇತಿಕವಾಗಿ ತಗೋಬೇಕು. ಹೌದು. ಆ ರೀತಿಯ ಶಕ್ತಿಯನ್ನು ಒಳಗಿಟ್ಕೊಂಡಾಗ ಇವ ಬಿಡು, ಅದು ನಿನಗೆ ಲೋಕಕಂಟಕ, ಅದು ನೀನು ತೊಂದರೆ ಆಗುತ್ತೆ ಉಳಿದವರಿಗೆ ಅಂತ ಹೇಳಿದಾಗ ಬಿಡುವುದಿಲ್ಲ. ಆಗ ಇದೇ ಋಷಿ ಅಜ್ಜಸ್ಥಾಲಿಯಲ್ಲಿ ತುಪ್ಪ ಹಿಡ್ಕೊಂಡು ಬರ್ತಾನೆ ಎದುರುಗಡೆ. ಆಗ ಇವನಿಗೆ ಅಕಸ್ಮಾತ್ ಘೃತಂ ಅಂತ ಬರುತ್ತೆ ಬಾಯಿಂದ. ಅಗ್ನಿಗೆ ಮತ್ತು ಘೃತಕ್ಕೆ ಹೌದು ಹೊರಗೆ ಬಂದ್ಬಿಡುತ್ತೆ. ಅಗ್ನಿ ಬಂದು ಜ್ವಾಲೆಗಳು ಹೊರಡುತ್ತಾವೆ. ಇವರಿಬ್ಬರು ಓಡಿ ಹೋಗ್ತಾರೆ. ವಿದೇಗ ಮಾಧವ ಮತ್ತು ರಾಹುಗಣ ಓಡಿ ಹೋಗಿ 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 ಸದಾನೀರ ಅನ್ನುವಂತಹ ನದಿಯಲ್ಲಿ, ನದಿ ಹೆಸರು ಸದಾನೀರ, ಅಲ್ಲಿಂದ ಆಚೆ ದಾಟ್ತಾರೆ. ಸದಾನೀರದಿಂದ ಆಚೆ ದಾಟ್ತಾರೆ. ಅಲ್ಲಿ ಜನವಸತಿಗಳು ಇರಲಿಲ್ಲ. ಉತ್ತರದಲ್ಲಿ ದಕ್ಷಿಣದಿಂದ ಆಚೆಗೆ ಹೋಗ್ತಾರೆ ಅವರು. ನನಗೆ ಯಾಕೆ ಈ ಮಾಗಧೇಯ ಇಂಪಾರ್ಟೆಂಟ್ ಅಂದರೆ, ನಾನು ಓದ್ತಾ ಇರಬೇಕಿದ್ರೆ ನಾನು ಅದೇ ಕಾಲದಲ್ಲಿ ನಾನು ಇದು ಬರೆದ ಕೂಡಲೇ ದೊಡ್ಡ ಶಂಕರ ಭಟ್ರ ಕನ್ನಡದಲ್ಲಿ ಒಂದು ಕನ್ನಡ ಬರುತ್ತೆ, ಇನ್ನಷ್ಟು ಕನ್ನಡ ಮತ್ತಷ್ಟು ಕನ್ನಡ. ಈ ಕನ್ನಡದಲ್ಲಿ ನೀರು ಅನ್ನೋದು ಕನ್ನಡದಿಂದ ಸಂಸ್ಕೃತಕ್ಕೆ ಹೋಗಿ ಪುನಃ ಕನ್ನಡಕ್ಕೆ ಬಂದಿದೆ, ಅದಕ್ಕೆ ಮೂಲ ಕನ್ನಡದ್ದು ಅಂತ.
ಆದರೆ ಬ್ರಾಹ್ಮಣ ಗ್ರಂಥದಲ್ಲಿದ್ದಂತಹ ಕತೆ ಅದು, ಶತಪಥ ಬ್ರಾಹ್ಮಣದಲ್ಲಿ ಬರುವಂತಹ ಕತೆ. ಅವ್ರದ್ದು ಏನೇನೋ ಹಕಾರ ಇಲ್ವಂತೆ, ಅದಕ್ಕೆ ನಮ್ಮ ಅಜಕ್ಕಳ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಕನ್ನಡಕ್ಕೆ ಕೆ ಭಟ್ಟರ ಕತ್ರಿ ಅಂತ. ಹೀಗೆ ಅವ್ರು ಹೋಗ್ತಾ ಇರಬೇಕಿದ್ರೆ ಆಚೆ ದಾಟ್ತಾರಲ್ಲ, ದಾಟಿದಾಗ ಏನಾಗುತ್ತಂದ್ರೆ ಅಲ್ಲಿ ಜನವಸತಿ ಆರಂಭ ಆಗುತ್ತೆ, ಯಜ್ಞ ಯಾಗಗಳು ಆರಂಭ ಆಗುತ್ತೆ. ಇದನ್ನ ಇವರು ಬಳಸ್ಕೊಳ್ತಾರೆ, ಆರ್ಯರು ವಿದೇಶದಿಂದ ಬಂದರು ಅಂತ ಒಂದು. ಇನ್ನೊಂದು, ಅದೇ ಇದರಲ್ಲಿ ನನಗದು ಹುಡುಕ್ತಾ ಇದ್ದೆ, ಇನ್ನೊಂದು ಕತೆ ಬರುತ್ತೆ, ರ್ಯಾಪ್ಸನ್ ಬರೆದಂತಹ ಹಿಸ್ಟ್ರಿ ಇದೆ. ಆ ಹಿಸ್ಟ್ರಿಯಲ್ಲಿ ಅವ ಏನು ಮಾಡ್ತಾನೆ ಅಂದರೆ, ಆ ದೊರೆ ಕರುಷ ಅನ್ನುವ ಗಣಗಳನ್ನು ಮಾಡಿಕೊಂಡು ಕರ್ಕೊಂಡು ಹೋಗ್ತಾನೆ. ಅವ ಇಲ್ಲೆಲ್ಲ ಗೆದ್ದ ನಂತರ ಬ್ಯಾಬಿಲೋನಿಯಕ್ಕೆ ಹೋಗ್ತಾನೆ, ಅಲ್ಲಿ ತಾನು ಸ್ಥಾಪನೆ ಮಾಡಲಿಕ್ಕೆ. ಬ್ಯಾಬಿಲೋನಿಯದಲ್ಲಿ ರಾಜವಂಶ ಸ್ಥಾಪನೆ ಮಾಡಲಿಕ್ಕೆ ಹೋದಾಗ ಅಲ್ಲಿ ಏನೂ ಇರುವುದಿಲ್ಲ, ಇವರೇ ಹೋಗಿ ಅಲ್ಲಿ ಕೂತ್ಕೊಳ್ತಾರೆ. ಅಲ್ಲಿ ಸೂರ್ಯೋಪಾಸನೆ, ಯಜ್ಞ, ಯಾಗ ಎಲ್ಲ ಆರಂಭ ಆಗತ್ತೆ. ರಾಜ ವಾಪಸ್ ಬರ್ತಾನೆ, ಭಾರತದಲ್ಲಿ ಆಳ್ತಾನೆ, ಎಲ್ಲ ಆಗತ್ತೆ. ಇವರು ಹೋದವರು ಗಣಶಃ ಗಣಗಳಾಗಿ ಹೋದವರು ವಾಪಸ್ ಬರ್ತಾರೆ. ಬರುವಾಗ ಏನಾಗುತ್ತೆ, ಇವರು ಗಂಡಶಃ ಅಂತ ಆಗ್ತಾರೆ. ಈಗ ಗಂಡಶ್ ಅಂತ ನೀವು ಹುಡುಕಿದ್ರು ಹೇಳುವುದು ಇದೇ ಕಥೆಯನ್ನು. ಇದನ್ನು ರ್ಯಾಪ್ಸನ್ ಬರೆದಂತಹ ಇತಿಹಾಸ ಇದೆಯಲ್ಲ, ಅದರಲ್ಲಿ ನೀವು ನೋಡಿದ್ರು, ಕೇಂಬ್ರಿಡ್ಜ್ ಆಕ್ಸ್ಫರ್ಡ್ ಯಾವುದೋ ಒಂದು ಇತಿಹಾಸದ ಪುಸ್ತಕ, ಮೊದಲನೇ ವಾಲ್ಯೂಮ್ 1ರಲ್ಲೇ 356ನೇ ಪೇಜೇನೋ ಬರುತ್ತದು, ಅದರಲ್ಲೇ ಅದು ಬರುತ್ತೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಭಾರತದವರು ಅಲ್ಲಿ ಹೋಗಿ ಬಂದರು ಅಂತ. ಇವರೇ ಆಮೇಲೆ ಆರ್ಯರು ಅಂತ ಇವರು ಬೊಬ್ಬೆ ಹೊಡಿತಾರೆ. ಹೌದು, ಒಂದು ಅದನ್ನೇ ಇವಾಗ ನಾನಾ ಕಾರಣಗಳಿಂದ ಇಲ್ಲಿಂದಾನೇ ಹೋಗಿದ್ದು ಅನ್ನೋದು ಆಲ್ಮೋಸ್ಟ್ ಇಟ್ ಇಸ್ ಪ್ರೂವನ್. ಹೌದು, ನಾನು ಅದನ್ನ ಅವರ ಏಟ್ ಥಿಯರಿ ಇದೆಯಲ್ಲ ಅದು ಪೂರ್ತಿ ನೆಲಕ್ಕೆ ಬಿದ್ದಾಯ್ತು. ಆದರೂ ಇನ್ನೂ ಕೆಲವರು ಹೇಳ್ತಾನೆ ಇರ್ತಾರೆ, ತುಂಬ ಜನ ಹೇಳೋರಿದ್ದಾರೆ. ಅದಕ್ಕೆ ನಾನು ನಂದೇ ಒಂದೇ ಮಾತು, ನಾನು ಅದಕ್ಕೆ ಉತ್ತರ ಕೊಡೋದು, ಇಮಮ್ಮೆ ಗಂಗೆ ಅಂತ ಒಂದು ಸೂಕ್ತ ಬರುತ್ತೆ, ಸರಸ್ವತಿ ಸೂಕ್ತದಲ್ಲೇ ಬರುವಂಥದ್ದು ಇಮಮ್ಮೆ ಗಂಗೆ ಅಂತ. ಈ ಇಮಮ್ಮೆ ಗಂಗೆ, ಇದು ನನ್ನ ಗಂಗೆ, ಇದು ನನ್ನ ಸರಸ್ವತಿ, ಇದು ನನ್ನ ಯಮುನೆ ಅಂತ ಹೇಳಬೇಕಿದ್ರೆ ಒಬ್ಬ ಋಷಿ, ಆರ್ಯ ಋಷಿ, ಅವನು ಭಾರತದಲ್ಲಿ ಇದ್ದವನಾದ್ರೆ ಮಾತ್ರ ಹೇಳಬೇಕು, ಬಿಟ್ಟರೆ ಹೊರಗಿನಿಂದ ಬಂದವಾದ್ರೆ ಇದು ನಂದು ಅಂತ ಹೇಳಿ ಆ ಭಾವನೆಯೇ ಬರುವುದಿಲ್ಲ. ಈಗ ನಾನೇ ಈಗ ವಿದೇಶಕ್ಕೆ ಹೋದ್ರು ನಾನು ಭಾರತೀಯ ಅಂತಲೇ ಬಿಟ್ಟರೆ ನಾನು ಅಮೇರಿಕದವನು ಅಂತ ಹೇಳೋದಿಲ್ಲ. ಅದೇ ಅಮೇರಿಕ ಒಬ್ಬ ಇಲ್ಲಿ ಬಂದ್ರು ನಾನು ಭಾರತೀಯ ಅಂತ ಹೇಳುವುದಿಲ್ಲ, ಒಂದು ಅಲ್ಲಿಂದೇ ಹೋಗ್ತಾರೆ ಅಷ್ಟೇ. ಅದರಿಂದ ಮೂಲ ಇಲ್ಲೇ. ಹೌದು, ಹಾಗಾಗಿ ಅದು ಆರ್ಯ ಅನ್ನೋದು ಥಿಯರಿ ಅನ್ನೋದೇ ತಪ್ಪದು. ಹೌದು, ಅದ್ರ ಬಗ್ಗೆ ತುಂಬ ಬರೆದಿದ್ದೆ ನಾನು, ರಾತ್ರಿಯರ ಬಗ್ಗೆ ಬರೆದೆ. ಇದರಲ್ಲಿ ಕಡೆಗೆ ಅಹಲ್ಯೆಯ ಕಥೆಯನ್ನು ಬರೆದಿದ್ದೆ. ಅಹಲ್ಯ ಅಂದರೆ ಒಂದು ಸ್ವಲ್ಪ ಆದರೂ ಮಕ್ಕಳಿಗಾದರೂ ಒಂದು, ನನಗೆ ಒಂದು ಸ್ಕೂಲಿಗೆ ಹೋದಾಗ ಕೇಳಿದರು, ಅಹಲ್ಯ 1000 ವರ್ಷ ಸರ್, ಅವರು 1000 ವರ್ಷ ಆಕ್ಸಿಜನ್ ಇಲ್ಲದೆ ಹೇಗೆ ಬದುಕಿದ್ಲು? ಮಕ್ಕಳಿಗೆ ಭಾಳ ಅದು ಕುತೂಹಲ ಇರುತ್ತೆ. ಈಗಂತೂ ಅದು ಗೂಗಲ್ನಲ್ಲಿ ಹುಡುಕ್ತಾರೆ, ಆವಾಗ ಅವರಿಗೆ ಅದು ಈ ಪುರಾಣ ಎಲ್ಲ ಸುಳ್ಳು ಅನ್ನೋ ಭಾವನೆ ಬರುತ್ತೆ. ಆವಾಗ ಈ ಅಹಲ್ಯೆಯ ಕಥೆಯನ್ನು ಅದು ಹಾಗಲ್ಲ, ಹೀಗಿದೆ. ಆ ಕಾಲದಲ್ಲಿ ಪುರಾಣವನ್ನು ಹೇಳಬೇಕಿತ್ತು, ಅವರಿಗೆ ಜನರಿಗೆ ತಿಳಿಸ್ಬೇಕಿತ್ತು ವಿಷಯವನ್ನು. ಹಾಗಾಗಿ ಅದನ್ನ ಹಾಗೆ ಬರೆದ್ರು ಅಷ್ಟೇ, ಬಿಟ್ಟರೆ ವಿಷಯ ಇದ್ದದ್ದು ಹೀಗೆ ಅಂತ ಬರುತ್ತೆ ಅದರಲ್ಲಿ. ಸರಿ, ಅಂದರೆ ಈ ಯಾವುದು ಇವಾಗ ನಮಗೊಂಥರ ಈ ರಿಡಲ್ಸ್ ಥರ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೋ ಅಂಥದ್ದಕ್ಕೆ ಯಾವ ರೀತಿ ನೋಡ್ಕೋಬೇಕು, ಯಾವ ರೀತಿ ನಾವು ಅದರ ಅರ್ಥೈಸಬೇಕು ಅನ್ನೋದನ್ನು ನೀವು ಸುತ್ತಲಿನ ಸಾಹಿತ್ಯ ಇದನ್ನೆಲ್ಲ ತೊಗೊಂಡು ಬರೆದಿದ್ದೀರಾ. ಈಗ ಪುರಾಣ ಅಂತ ಹೇಳಿದ್ದಕ್ಕೆ ನನಗೆ ಇಲ್ಲೊಂದು ನೀವು ಇಲ್ಲಿ ಬರೆದಿದ್ದೀರಾ, ಪುರಾಣ ಸಾಹಿತ್ಯ, ಇದು ಇತಿಹಾಸ ಪುರಾಣ ಇದರಲ್ಲೆಲ್ಲ. ಇದು ಎಷ್ಟನೇ ಪುಟ ಅಂತ ಹೇಳಿದ್ರೆ 252ನೇ ಪುಟ. ಇದು 154ನೇ ಪುಟದಲ್ಲಿ ನನಗೆ ಸ್ವಲ್ಪ ಸಂದೇಹ ಬಂತು, ಇದನ್ನು ತಾವೇ ಹೇಳಬೇಕು. ಇವಾಗ ಇಲ್ಲಿ ಒಂದು ಮಾತು ಬರುತ್ತೆ, ನೀವು ಗೀತೆಯ ಇದನ್ನು ಉದ್ಧರಿಸ್ತೀರಾ ಇಲ್ಲಿ. ಇದೇನೆಂದರೆ ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ
ಭೂತ್ವಾ ಭವಿತಾವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೇ ಶರೀರೆ ಅಂತ ಬರುತ್ತಲ್ವಾ. ಇದರಲ್ಲಿ ಪುರಾಣ ಅನ್ನೋದನ್ನು ತಾವು ಸಾಕ್ಷಾತ್ ಪುರಾಣ ಸಾಹಿತ್ಯಕ್ಕೆ ಅರ್ಥ ಮಾಡ್ತಾ ಇದ್ದೀರಾ. ಹೌದು. ಹೇಗೆ? ಇಲ್ಲಿ 2ನೇ ಸಾಂಖ್ಯ ಯೋಗದಲ್ಲಿ ಭಗವದ್ಗೀತೆಯಲ್ಲಿ ನನಗೆ ಸಂದೇಹ ಬಂದಿದ್ದು ಹೇಳ್ತೀನಿ. ಸಾಂಖ್ಯ ಯೋಗದಲ್ಲಿ ಆತ್ಮಸ್ವರೂಪವನ್ನು ಹೇಳ್ತಾ ಇರೋದು. ದೇಹಕ್ಕೂ ದೇಹ ವ್ಯತ್ಯಾಸ ಮಾಡಿ ದೇಹಿಗೆ ಏನೂ ಆಗೋದಿಲ್ಲಪ್ಪ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಅಲ್ವೇ. ಆ ಅರ್ಥದಲ್ಲಿ ಪುರಾಣ ಅಂದರೆ ಇದು ಪ್ರಾಚೀನವಾದದ್ದು, ಹಳೆಯದು. ಜಾಯತೆ ಮ್ರಿಯತೆ ಕದಾಚಿನ್ ಇತ್ಯಾದಿ ಎಲ್ಲ ಹೇಳ್ತಾ ಇದ್ದಾನೆ. ಇದಕ್ಕೆ ಹುಟ್ಟು ಸಾವು ಎಲ್ಲ ಇಲ್ಲ, ದೇಹಕ್ಕೆ ಮಾತ್ರ. ದೇಹ ಅನ್ಕೊಂಡ್ರೆ ನಿಂಗೇನು ಬರೋಲ್ಲ ಪಾಪ ಇದೆಲ್ಲ. ಸೊ ಅಲ್ಲಿ ಪುರಾಣ ಅನ್ನೋದು ಆತ್ಮಕ್ಕೆ ವಿಶೇಷಣ ಅಂತ ನಾನು ಭಾವಿಸ್ತೀನಿ. ಹೌದು, ಅದು ಒಂದು ಇದರಲ್ಲಿ ನನಗೆ ಸಿಕ್ಕಿದ ಇನ್ನೊಂದು ಅಂದರೆ ಆತ್ಮತತ್ವಕ್ಕೆ. ಹೌದು, ನೀವು ಭಗವದ್ಗೀತೆಯನ್ನೇ ಒಂದು ರೀತಿಯಲ್ಲಿ ಅರ್ಥೈಸಿದರೆ ಅದು ಆ ರೀತಿಯಲ್ಲಿ ಕಾಣಿಸುತ್ತೆ. ನೀವು ಇತಿಹಾಸದ ಹತ್ರಕ್ಕೆ ತಗೊಂಡು ಹೋದಾಗ ತಗೊಂಡು ಹೋಗಬಾರ್ದು ಅಂತಾರೆ, ಆದರೆ ನಾವು ಆ ದೃಷ್ಟಿಯಲ್ಲೂ ನೋಡಬೇಕಾಗತ್ತೆ. ಆವಾಗ ಅದು ಪುರಾಣ ಅಂತ ನಾವು ತಗೊಳ್ಬೇಕಾಗತ್ತೆ. ಹಿಂದಿನದ್ದು ಅಂತಿದ್ರು ಯಾವುದೋ ಒಂದು ಸನ್ನಿವೇಶ ಹಿಂದೆ ನಡೆದಿದೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಆ ಲೆಕ್ಕದಲ್ಲಿ ಇಲ್ಲಿ ಪುರಾಣ ಬರುತ್ತೆ. ಅಲ್ಲ, ಪುರಾಣ ಅಂದರೆ ಪುರಾಣ ಸಾಹಿತ್ಯಕ್ಕೆ ಅನ್ವಯಿಸಬಹುದು ಅಂತ. ಇಲ್ಲಿ ಈಗ ನೀವು ಇತಿಹಾಸ ಪುರಾಣ ಅಭ್ಯಾಮ್ ಅಂತ ಹೇಳುವಾಗ ಇತಿಹಾಸದಲ್ಲಿ ರಾಮಾಯಣ ಮಹಾಭಾರತಗಳನ್ನ ಇತಿಹಾಸ ಅಂತ ಹೇಳ್ತೀವಿ. ಅದರಲ್ಲಿ ಹೇಗೆ ಕೆಲವು ವಾಸ್ತವಾಂಶಗಳಿದೆಯೋ ಪುರಾಣದಲ್ಲೂ ಕೆಲವು ಸಾಂಕೇತಿಕವಾಗಿ ಕೆಲವು ತಥ್ಯಗಳನ್ನು ಸತ್ಯಗಳನ್ನು ಇತಿಹಾಸಗಳನ್ನು ಹೇಳಿದ್ದಾರೆ ಅಂತ. ಸೊ ಅಲ್ಲಿ ಪುರಾಣ ಅಂದರೆ ಒಂದು ಸಾಹಿತ್ಯ, ಒಂದು ವಾಂಗ್ಮಯ ರಾಶಿ. ಇಲ್ಲಿ ಪುರಾಣ ಅಂತ ಹೇಳಿದ್ರೆ ನನಗೆ ಹಾಗಂತ ಅನ್ನಿಸ್ತು, ಅದಕ್ಕೋಸ್ಕರ ಕೇಳಿದೆ. ಅದು ಒಂದು ಭಗವದ್ಗೀತೆ ಸಹ ಒಂದು ಪುರಾಣದ ಅಂಶ. ಹೌದು ಹೌದು, ಇತಿಹಾಸ ಅಂತರ್ಗತವಾಗಿರುವಂಥದ್ದು. ಹೌದು, ಅಲ್ಲಿ ಅವ ಆತ್ಮದ ಬಗ್ಗೆ ಹೇಳಿರಬಹುದು. ಆದರೆ ಅಲ್ಲಿಯೂ ಸಹ ಪುರಾಣ ಅನ್ನೋದು ಹಿಂದಿನದ್ದು ಅಂತ ಒಂದು ಆತ್ಮಕ್ಕೆ ನಾವು ಹೋಲಿಸ್ಕೊಂಡ್ರೆ ಅರ್ಥ ಆ ರೀತಿ ಆಗುತ್ತೆ. ಅದನ್ನೇ ನಾವು ಪುರಾಣದ ನನ್ನ ಬರವಣಿಗೆಗೆ ನಾನು ಅನ್ವಯಿಸುವಾಗ ನನಗದು ಹಿಂದಿನದ್ದು ಅಂತಾನೆ ನಾನು ಆ ಅರ್ಥದಲ್ಲಿ ನೀವು ತಗೊಂಡಿದ್ದೀರಾ. ಹೌದು. ಸರಿ, ಅಂದರೆ ಇದಕ್ಕೊಂದು ವಿಶಾಲವಾದ ಪರಿಧಿಯನ್ನು ಇಟ್ಕೊಂಡು ನೀವು ತಗೋಬಹುದು ಅಂತ ಅಷ್ಟರ ಮಟ್ಟಿಗೆ ನೀವು ಒಂದು ಸ್ವಾತಂತ್ರ್ಯ ವಹಿಸಿದ್ದೀರಾ ಅಂತ ಅಲ್ವಾ? ನನಗೆ ಅನಿವಾರ್ಯ ಆಗತ್ತೆ ಕೆಲವೊಮ್ಮೆ. ಈಗ ನಾನು ಆತ್ಮದ ಬಗ್ಗೆ ಹೇಳುವಾಗ ಅಥವಾ ಒಬ್ಬ ಪುನರ್ಜನ್ಮದ ಬಗ್ಗೆ ಕೇಳಿದಾಗಲೂ ನಾನು ನನ್ನ ಕಾಲಯಂತಲ್ಲಿ ಅದನ್ನು ಸ್ಪಷ್ಟ ಮಾಡಿದ್ದೆ. ಅಂದರೆ ಅಲ್ಲಿ ಸ್ವಲ್ಪ ನನ್ನ ಇದನ್ನೇ ನಾನು ಉಪಯೋಗಿಸ್ಕೊಂಡಿದ್ದೆ. ಈಗ ಅದೇ ಈ ಮಿಹಿರ ಕುಲಿಯಲ್ಲಿ ನಾನು ಹೇಳಿದ್ನಲ್ಲ, ಕಾಲ ಅನ್ನೋದು ವ್ಯತ್ಯಾಸ ಆಗುತ್ತೆ. ಈಗ ನನ್ನ ಕಾಲಕ್ಕೂ ಸೂರ್ಯನ ಕಾಲಕ್ಕೂ ವ್ಯತ್ಯಾಸ. ಹೌದು, ಭೂಮಿಯ ಕಾಲಕ್ಕೂ ಸೂರ್ಯನ ಕಾಲಕ್ಕೂ ವ್ಯತ್ಯಾಸ. ಅದರಿಂದ ನಮ್ಗೆ ಶ್ರಾದ್ದ ಸತ್ತವು ಪುನಃ ಹುಟ್ಟುತ್ತಾ ಅಂದರೆ ಶ್ರಾದ್ದ ಮಾಡೋದು ಯಾಕೆ ಅಂತ ಕೇಳುವವರು ಇದ್ದಾರೆ. ಹೌದು, ನಾನು ಯಾರಿಗೆ ಶ್ರಾದ್ದ ಮಾಡ್ತಾ ಇದ್ದೆ ಅಂತ. ಹೌದು, ಪಿತೃ ಹುಟ್ಟುವುದಿಲ್ಲ. ನಾನು ಹೇಳ್ತಾ ಇರೋ ಪಿತೃ ಅನ್ನೋದು ಉದಾಹರಣೆಯೇ ಧ್ರುವ, ನಕ್ಷತ್ರ ಆಗ್ತಾನೆ. ನನ್ನ ತಂದೆನ ನಾನು ಬೆಳಿಗ್ಗೆ ಪ್ರತಿ ದಿವಸ ನಾನು ನೋಡಿ ನಮಸ್ಕಾರ ಮಾಡೋದು ನಾನು ನಕ್ಷತ್ರವನ್ನು ಫಸ್ಟ್ ನಾನು ನೋಡೋದೇ ನಕ್ಷತ್ರವನ್ನು. ಯಾಕಂದ್ರೆ ನನಗೆ ನನ್ನ ಪಿತೃವನ್ನು ನೋಡಿದೆ ಅಂತ ಅದು ಸಮಾಧಾನ ನನಗೆ. ಅಂದರೆ ಶ್ರಾದ್ದ ಮಾಡೋದು ವ್ಯಕ್ತಿಗಲ್ಲ, ನಕ್ಷತ್ರಗಲ್ಲ, ಅದು ನಕ್ಷತ್ರವಾಗಿ ಪರಿಣಾಮವಾಗಿ. ಸೂರ್ಯನ ನಾವು ನಕ್ಷತ್ರ ಅಂತಾನೆ ನಮ್ಮ ವೈದಿಕ ನೆಲೆಯಲ್ಲಿ ನಾವು ನಕ್ಷತ್ರ ಅಂತಾನೆ ಕರೆಯೋದು. ಅದರ ಅಂತರಾರ್ಥ ಏನಾಗುತ್ತೆ ಭಟ್ರೆ? ಈಗ ನಕ್ಷತ್ರಕ್ಕೆ ಆಗಲಿ ನೀವು ಅರ್ಘ್ಯ ಕೊಡ್ತಾ ಇದ್ದೀರಾ, ತರ್ಪಣ ಕೊಡ್ತಾ ಇದ್ದೀರಾ, ಏನದರ ಅರ್ಥ? ಯಾಕೆ ಕೊಡಬೇಕು ಅಂತ ಏನಾದರೂ ಒಳಗಳಿದೆಯಾ? ಹೌದು ಹೌದು. ಈಗ ವ್ಯಕ್ತಿ ಆತ್ಮ ಅದಕ್ಕೆ ಇನ್ನೊಂದು ಶರೀರ ಸಿಕ್ಕಬೇಕಿದ್ರೆ ಸೂರ್ಯನ ದಿವಸವನ್ನು ನಾವು ಲೆಕ್ಕ ಹಾಕಬೇಕಾಗತ್ತೆ. ಸತ್ತ ನಂತರ ಸೂರ್ಯನ ದಿವಸವನ್ನು ಲೆಕ್ಕ ಹಾಕ್ತಾ ಹೋದಾಗ ನಮ್ಮ ಇದರಲ್ಲಿ 404ನೇ ತಲೆಮಾರಿಗೆ ಪುನಃ ಹುಟ್ಟುತ್ತಾನೆ ಅಂತ ಹೇಳ್ತೇವೆ. ನಮ್ಮ ಇದು ಜ್ಯೋತಿಷ್ಯ 4ನೇ ತಲೆಮಾರಿಗೆ ಹುಟ್ಟುತ್ತಾನೆ ಅಂತಾದರೆ ನನ್ನ ಭೂಮಿಯ 4ನೇ ತಲೆಮಾರಲ್ಲ, ಸೂರ್ಯನ ದಿವಸವನ್ನು ಹಿಡಿಬೇಕು. ಆವಾಗ ನೀವು ಲೆಕ್ಕ ಹಾಕಿ ಲಕ್ಷಗಟ್ಟಲೆ ವರ್ಷ ಆಗತ್ತೆ. ಹೌದು, ಇದನ್ನ ಸ್ವಲ್ಪ ನಾನು ಧೈರ್ಯ ಮಾಡಿ ಬರೆದೆ. ಹೌದು, ವಿರೋಧಗಳು ಅಂದರೆ ಇದು ಬರೀ ಹಿರಿಯರು ಅನ್ನೋ ಒಂದು ಶ್ರದ್ಧೆ ಅಷ್ಟೇ ಅಲ್ಲ, ಸ್ಮರಣೆ ಅಷ್ಟೇ ಅಲ್ಲ, ಅದಕ್ಕೊಂದು ತಾತ್ವಿಕವಾದಂಥ ಆಧಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಆಧಾರ ಇದೆ. ಒಂದು, ಈಗ ಸತ್ತ ವ್ಯಕ್ತಿಯನ್ನು ನಾವು ಯಾಕೆ ನಕ್ಷತ್ರವಾಗಿ ನೋಡ್ತೇವೆ ಅನ್ನೋದಕ್ಕೆ
ಪ್ರತಿಫಲನ. ಅವ ಬದುಕಿದ್ದಾಗ ಸೂರ್ಯನ ಬೆಳಕು ಬಂದು ಬೀಳುತ್ತೆ ಅವನ ಮೈ ಮೇಲೆ. ಹಾಂ, ಹೌದು. ಅದೇ ಪುನಃ ರಿಫ್ಲೆಕ್ಟ್ ಆಗೋದು ನಮಗೆ ಕಣ್ಣಿಗೆ. ಕರೆಕ್ಟ್. ಆವಾಗ ಎಷ್ಟೋ ವರ್ಷ ಆಗಿರ್ಬೋದು, ಲಕ್ಷಾಂತರ ವರ್ಷ ಆಗಿರ್ಬೋದು. ಈಗ ನಾನು ಕಾಣ್ತಾ ಇರೋ ಎಷ್ಟೋ ವರ್ಷದ ಹಿಂದಿನ ಆಗಿರ್ಬೋದು. ಆದರೆ ನಾನು ಮಾಡ್ತಾ ಇರೋ ಶ್ರಾದ್ದವೂ ಅದೇ ಕಾರಣಕ್ಕೆ. ನಮ್ಮ ಶ್ರಾದ್ದಗಳೆಲ್ಲ ಸೇರುವುದು ಸೂರ್ಯನಿಗೆ. ಅರ್ಘ್ಯ, ಪಿಂಡ ಎಲ್ಲವೂ ಸೂರ್ಯನಿಗೆ. ಅಂದರೆ ಕಾಲನಿಗೆ ನಾವು ಮಾಡ್ತಾ ಇದ್ದೇವೆ. ತುಂಬ ಚೆನ್ನಾಗಿದೆ, ಅರ್ಥ ಮಾಡಿಕೊಂಡ್ರೆ. ಹೌದು, ಅದು ಕಾಲ ಮೀನ್ಸ್ ಸೋ ಮಚ್. ನಿಮಗೆ ನನ್ನ ಕಾಲಯಾಂದ ಕಲ್ಪನೆ ಅದು ಇನ್ನೂ ಬರಿಬೇಕಿತ್ತು. ನನಗೆ ಅದು ಭಯ ಆಗುತ್ತೆ, ಬರೆಯುವುದಿಲ್ಲ. ಆದರೆ ಕಾಲ, ಹೌದು, ಅದು ತುಂಬ ತೊಂದರೆ ಕೊಡುತ್ತದು. ಕಾಲ ಅನ್ನೋದು ನೀವು ಇಟ್ಕೊಂಡ್ರೆ, ಭಾರತದ ಯಾವುದೇ ನೀವು ಲಿಪಿ ತಗೊಳ್ಳಿ, ಕಾಲವನ್ನು ಇಟ್ಕೊಂಡು ನೀವು ಬರೆದ್ರೆ, ಲಿಪಿ ಅಂದರೆ ಲಿಪ್ತಿ ಅಂತಲೇ ಬರುತ್ತೆ. ಒಂದು ಅಕ್ಷರ ಬರೆಯುವ ಸಮಯ ಒಂದು ಲಿಪ್ತಿ ಜ್ಯೋತಿಷ್ಯದಲ್ಲಿ. ಹೌದು. ಒಂದು ನೀವು ವ್ಯಂಜನ ಸಂಯುಕ್ತ ಅಕ್ಷರಗಳನ್ನು ನೀವು ಆಲೋಚಿಸಿ, ಕದಿಂದಲೇ ಆರಂಭ ಆಗುತ್ತೆ. ನೀವು ನಿಮ್ಮ ಇದ್ರನ್ನು ನೀವು ನೋಡಿ, ಯಾವುದೇ ಭಾರತದ ಎಲ್ಲೇ ಹೋದರೂ ಕದಿಂದಲೇ ಆರಂಭ ಆಗಬೇಕು. ಕ ಅನ್ನೋದು ಕಾಲಕ್ಕೆ ಸಮ. ನೆಕ್ಸ್ಟ್ ಬರೋದು ಖಗ. ಹೀಗೆ ಕಕಾರದಿಂದಲೇ ಆರಂಭ ಆಗುತ್ತೆ, ಚಕಾರದಿಂದ ಆರಂಭ ಆಗುವುದೇ ಇಲ್ಲ. ಅದಕ್ಕೆ ವ್ಯಾಕರಣದ ಪ್ರಕಾರ ನಾವು ಹೇಳೋದು, ಈ ಉತ್ಪತ್ತಿ ಸ್ಥಾನಗಳಿದೆಯಲ್ಲ, ಅಕುಹ ವಿಸರ್ಜನೀಯ, ನಾಮಕಂಠ, ಋತುರಸ, ಈ ಥರ ಬರುತ್ತೆ. ಅದರಿಂದ ಮೊದಲು ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಬರುತ್ತೆ ಋತುರಸನ, ಹಾಗೆ ಅಂತ. ಆದರೆ ವಿಜ್ಞಾನವನ್ನು ನಾವು ಸ್ವಲ್ಪ ಸರಿ ಹೀಗೂ ಹೇಳ್ಬೋದು. ಹೌದು. ಆದ್ದರಿಂದ ಅದು ಕಾಲಕ್ಕೆ, ಅಂದರೆ ಕದಿಂದಲೇ ಆರಂಭ ಆಗಬೇಕು, ಅದು ಸೈನ್ಸ್ ಅದು ಅಂತ. ಸರಿ ಸರಿ. ಅಲ್ಲಿಗೆ ಈ ನಮ್ಮ ಭಾರತದ ಸಿಸ್ಟಮ್ಮೇ ಆಗಿದೆ. ಸರಿ. ತುಂಬ ವ್ಯವಸ್ಥಿತವಾದಂಥ ಒಂದು ವರ್ಣಮಾಲೆ. ನಾನು ಅದ್ರ ಬಗ್ಗೆ ಒಂದು ಚಿತ್ರ ಮಾಡಿದ್ದೀನಿ. ಹೌದು, ಅದು ಬಹಳ ವ್ಯವಸ್ಥಿತ. ಮತ್ತು ಶಿವಸೂತ್ರ ಜಾಲ, ಭಾರತೀಯ ವರ್ಣಮಾಲಾ ಮೂಲ ಅಂತ. ಹೌದು. ಹೀಗೆ ಆದ್ದರಿಂದ ನನಗದೆಲ್ಲ ಬರುವಾಗ ಇಲ್ಲಿ ನಾನು ಯಾವ ಸಾಹಿತ್ಯ ತಗೊಂಡ್ರು ನನಗದು ಇದಕ್ಕೂ ಅನ್ವಯ ನಾನು ಮಾಡ್ಕೊಂಡು ಬಿಡ್ತೇನೆ. ಇತಿಹಾಸದ ಕಾಲಘಟ್ಟಕ್ಕೆ ಅಥವಾ ಪುರಾಣ ಆದರೂ ಸಹ ಪುರಾಣವನ್ನು ಬಿಟ್ಟು ಇತಿಹಾಸ ಇಲ್ಲವೇ ಇಲ್ಲ. ಹೌದು. ಆದರೂ ಇತಿಹಾಸಕಾರರಿಗೆ ಪುರಾಣ ಬೇಡ, ಯಾಕಂದರೆ ಅದು ಟೆಕ್ಸ್ಟ್, ಅದು ಅಷ್ಟೇ, ಏನು ತಗೊಳ್ಳೋದೇ ಇಲ್ಲ. ಹೌದು. ಹಾಗಾಗಿ ಇಟ್ಕೊಂಡೆ ನಾನು. ನೀವು ಹೇಳ್ತಾ ಇರೋದರಲ್ಲಿ ಎಷ್ಟು ಸತ್ಯ ಅಡಗಿದೆ ಅಂದರೆ, ಈಗ ನೋಡಿ, ಆಧುನಿಕವಾಗಿ ಇತಿಹಾಸ ನೋಡೋರು ಈ ಮೂಲ ಗ್ರಂಥಗಳನ್ನು ತಗೊಳ್ಳೋದೇ ಇಲ್ಲ. ಈಗ ಉದಾಹರಣೆಗೆ, ಈಗ ರಾಮದ ಇಷ್ಟೆಲ್ಲ ಗಲಾಟೆಗಳು ನಡೀತಲ್ಲ, ವಾಲ್ಮೀಕಿ ರಾಮಾಯಣ ಮೂಲ ಅಲ್ವೇ? ಹೌದು. ಆಮೇಲೆ ಶತಕೋಟಿ ಪ್ರವಿಸ್ತಾರ ಆಗಿರಬಹುದು, ಆದರೆ ಮೂಲ ಗ್ರಂಥ ಯಾವುದು? ರಾಮ ಅನ್ನೋ ಪರತತ್ವವನ್ನು ಅದೇನೋ ಹೇಳ್ತಾರಲ್ಲ, ಯೋಗಿನವನಂತೆ, ಅದೆಲ್ಲ ಆ ತತ್ವವನ್ನು ಒಂದು ಕಾವ್ಯ ಶಿಲ್ಪದಲ್ಲಿ ಒಂದು ವ್ಯಕ್ತಿಯಾಗಿ, ಅದು ಅವತಾರವೋ ಏನೋ, ಒಟ್ಟಿನಲ್ಲಿ ನಿಮ್ಮ ಹಾಗೆ ಒಂದು ರಕ್ತ ಮಾಂಸ ಉಳ್ಳಂಥ ವ್ಯಕ್ತಿಯಾಗಿ, ಒಂದು ವ್ಯಕ್ತಿತ್ವ ಉಳ್ಳಂಥವನಾಗಿ ಕಡೆದುಕೊಟ್ಟಿದ್ದು ವಾಲ್ಮೀಕಿ. ಆದ್ದರಿಂದ ರಾಮನಿಗೆ ಮೂಲ ಗ್ರಂಥ ಯಾವುದು? ಅವನ ಅಸ್ತಿತ್ವಕ್ಕಾಗಲಿ, ಕಾವ್ಯದ ಸತ್ವಕ್ಕಾಗಲಿ ವಾಲ್ಮೀಕಿ. ಅದನ್ನು ತಗೊಳ್ಳೋದೇ ಇಲ್ವಲ್ಲ. ಮೊನ್ನೆ ನಾನು ಒಂದು ವಿಡಿಯೋ ನೋಡ್ತಾ ಇದ್ದೆ, ಯಾರೋ ಒಬ್ಬರು ಆ ಕಡೆಯವರು, ಅಂದರೆ ಬಾಬರಿ ಮಸೀದಿ ಇರಬೇಕು ಅಂತ ಹೇಳ್ತಾ ಇದ್ದಂಥ ಒಬ್ಬ ಡಾಕ್ಟರ್, ಒಬ್ಬರು ಇಸ್ಲಾಮಿಸ್ಟ್, ಅವರು ಹೇಳ್ತಾ ಇದ್ದಾರೆ, ಇದೆಲ್ಲ ಮಿತ್ತು, ಬಿಟ್ಟುಬಿಡಬೇಕು. ಅವನಿಗೇನು ಹೇಳಿದ್ದು, ಇನ್ಯಾರೋ ಹೇಳಿದ್ದು. ಇದು ತುಂಬ ದೊಡ್ಡ ತಪ್ಪಾಗ್ಬಿಟ್ಟಿದೆ ನಮ್ಮ ಇತಿಹಾಸ ಪರಿಗಣನೆಯಲ್ಲಿ. ವಾಲ್ಮೀಕಿ ಬೇಡ, ರಾಮಾಯಣ ಬೇಡ, ರಾಮನ್ನ ನಾವು ಪ್ರೂವ್ ಮಾಡಬೇಕು. ಹೇಗೆ? ಮೂಲನೇ ಇಲ್ಲದೆ, ತಳನೇ ಇಲ್ಲ, ಬುಡನೇ ಇಲ್ಲ. ಹೀಗೆ ಬುಡವಿಲ್ಲದ ವಾದಗಳು ತುಂಬ ಬರುತ್ತೆ. ಇದನ್ನು ನಾವು ಇವಾಗ ಎಸ್ಟಾಬ್ಲಿಷ್ ನಿಮ್ಮ ಪುಸ್ತಕಗಳಲ್ಲಿ ನೀವು ಅದನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾ ಇದ್ದೀರ. ಬುಡ ಅಂತ ಯಾವುದಿದೆ ಅದನ್ನು ಬುಡ ಅಂತ ತಗೊಳ್ಳೋದೇ ಇಲ್ಲ, ಬರೀ ಮೇಲಿಂದ ನೋಡ್ತಾ ಇದ್ದೀರಾ, ಇನ್ಯಾರೋ ಹೇಳಿದ್ದನ್ನು ನೋಡ್ತಾ ಇದ್ದೀರಾ. ರಾಮಾಯಣಕ್ಕೆ ವಾಲ್ಮೀಕಿ ಮೂಲ, ಅದನ್ನು ತಗೋಬೇಕು ಅಲ್ವಾ? ಅಯೋಧ್ಯೆ ಇಲ್ವಂತೆ, ಅಯೋಧ್ಯೆ ಅಂತ ಹೆಸರು ಇರಲಿಲ್ವಂತೆ, ಆಮೇಲೆ ಯಾವಾಗಲೂ ಬಂದಿದ್ದು. ಸರಿಯೂ ನದಿಯೂ ಅಷ್ಟೇ, ರಾಮನೂ ಅಷ್ಟೇ. ತುಂಬ ನೋವಾಗುತ್ತೆ ಇದೆಲ್ಲ ಓದಿದ್ರೆ, ಆದರೆ ನಗುನೂ ಬರುತ್ತೆ. ಎಷ್ಟು ಬುದ್ಧಿವಂತರಾಗಿದ್ದಾರಪ್ಪ, ಎಂಥ ಮೇಧಾಶಕ್ತಿ ಅಂತ ಅನಿಸುತ್ತೆ. ನಮ್ಮಲ್ಲಿ ಅದೇ, ನಮ್ಮಲ್ಲಿ ಮೂಲಕ್ಕೆ ಹೋಗದೆ ಅಂದರೆ ಅಧ್ಯಯನಕ್ಕೆ ಅವಕಾಶವೇ ಇಲ್ಲ. ಅವಕಾಶ ಇಲ್ಲ ಅನ್ನೋಕ್ಕಿಂತ ಅಧ್ಯಯನ ಅವ್ರಿಗೆ ಬೇಕಿಲ್ಲ. ಹೌದು. ಇನ್ನೊಬ್ಬ ಹೇಳಿದ್ದು ಮುಗೀತು. ಅದೇ ನಾನು ಹೇಳಿದ್ನಲ್ಲ, ಈ ಕನ್ನಿಂಗ್ ಹ್ಯಾಮ್ ರಿಜೆಕ್ಟ್ ಮಾಡ್ದ ಅಂದ್ರೂ ಕೂಡ ಮುಂದೆ ಓದೋದೇ ಇಲ್ಲ, ಅದ್ರ ಕಥೆನೇ ಮುಗಿದೋಯ್ತು.
ಹೌದು. ಆ ಈ ರಿಪೋರ್ಟ್ ನೀವು ಓದಿದರೆ ನೀವು ಕಾಶಿ ಬಗ್ಗೆ ಹೋಗೋದೇ ಬೇಡ ಕೋರ್ಟಿಗೆ. ಅದರಲ್ಲೇ ಬರೀತಾನೆ ಅವ ಕಾಶಿಯನ್ನು 20 ಲಕ್ಷ ಖರ್ಚು ಮಾಡಿ ಇವ ಮಾನ್ಸಿಂಗ್ ಕಟ್ಟಿಸ್ದ, ಅದನ್ನು ಅಷ್ಟೇ ಬೇಗದಲ್ಲಿ ಇವ ಕೆಡಬದ ಅಂತ, ಸರ್ವನಾಶ ಮಾಡ್ದ ಅಂತ ರಿಪೋರ್ಟ್ ಅದು ನೋಡಿ. ಇನ್ನು ಅದಕ್ಕಿಂತ ಇನ್ನೇನು? ಹೌದು, ಅದ್ರ ಮೇಲೆ ASI ಈಗ ಇರೋದು, ಅದಕ್ಕೆ ಹಕ್ಕಿರೋದು ASIಗೆ. ASI ಅವರೇ ಅದನ್ನು ಕೊಡ್ಬೋದಾ ಹುಡುಕಿ? ಅಧ್ಯಯನ ಮಾಡುವ ಕೊಡ್ತಾರೆ, ಅದನ್ನೂ ಒಪ್ಕೊಳ್ಳೋದಿಲ್ಲ. ಅದಕ್ಕೆಷ್ಟೊಂದು ಆಟಾಟೋಪಗಳು, ವಾದ ವಿವಾದ, ಬಹಳ ಅದ್ರ ಬಗ್ಗೆ ತೊಂದರೆಗಳಿವೆ. ಏನೋ ಬಹಳ ವಿಚಿತ್ರವಾದ ಇದರಲ್ಲಿ ವಲಯದಲ್ಲಿ, ವಿಷವಲಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವ ಅಂತ ಅನಿಸುತ್ತೆ ನಮಗೆ. ಅಷ್ಟು ಕಣ್ಣಿಗೆ ರಾಚ್ತಾ ಇದ್ರು ಕೂಡ ಪ್ರಮಾಣಗಳು ಅದನ್ನು ಒಪ್ಕೊಳ್ಳೋಲ್ಲ. ಯಾಕೆ ಅಂತ ಅದಕ್ಕೆ ನಾನು ಇದ್ರ ನಂತರ ಬರೆದದ್ದು ಜಿತ್ವರಿ. ಜಿತ್ವರಿ ಅಂದರೆ ಕಾಶಿ ಅಂತ. ಪಾಣಿನಿ ಮತ್ತು ಪತಂಜಲಿ ಇಬ್ಬರು ಅದನ್ನು ಕಾಶಿ ಅಂತ ಕರೀತಾರೆ, ಜಿತ್ವರಿ ಅಂತಲೇ ಕರೀತಾರೆ ಕಾಶಿಗೆ. ಇದರಲ್ಲಿ ನಾನು ಬರೆದಿದ್ದನೋ ನನಗೆ ಮರ್ತೋಗಿದೆ. ಕಾಶಿ ಅನ್ನೋದು ಕೇಂದ್ರ. ಇವನಿಗೆ ಕೌಟಿಲ್ಯನಿಗೆ ಚಾಣಕ್ಯ ಅರ್ಥಶಾಸ್ತ್ರ ಬರೆದದ್ದೇ ಕಾಶಿಯನ್ನು ಇಟ್ಕೊಂಡು. ಕಾಶಿಗೆ ಹಾಕಿದ ತೆರಿಗೆ ಇದೆಯಲ್ಲ, ಕಾಶಿ ತೆರಿಗೆ ಹಾಕಲಿಲ್ಲ ಅವ. ಯಾರು ಸಾರ್ಥದ ಜೊತೆಗೆ ಕಾಶಿ ಹೋಗ್ತಾರೋ ಅವ್ರು ಕಾಶಿ ಒಳಗೆ ಹೋಗಬೇಕಿದ್ರೆ ವೀಸಾ ತಗೋಬೇಕಿತ್ತು. ಈಗಿನ ವೀಸಾ ಪದ್ಧತಿ ಆವಾಗಲೇ ಜಾರಿ ತಂದ. ಬಿಲ್ಲೆ ತಗೊಂಡು ಮುದ್ರೆ ತಗೊಂಡು ಇಲ್ಲಿಂದ ತಗೊಂಡು ಹೋಗ್ಬೇಕು ಅವ ರಾಜ್ನ ಹತ್ರ. ಅಲ್ಲಿ ಹೋಗಿ ಅದನ್ನು ಕೊಟ್ಟು ಅವ ದುಡ್ಡು ಕೊಟ್ಟು ಆಮೇಲೆ ಒಳಗೆ ಅನುಮತಿ ಅದರಿಂದನೇ ಇರಬೇಕು. ಅನುಮತಿ ಕೊಡುವವ ಯಾರು ಅಂದರೆ ಆ ದೇಶದ ರಾಜ ಅಲ್ಲ, ಅಲ್ಲಿನ ಇವ ದನದ ಪಶು ಚಿಕಿತ್ಸಕ. ಯಾಕೆಂದ್ರೆ ಅವ್ರಿಗೆ ಕೆಲಸ ಇಲ್ಲ ಅಂತ ಅವ ಹೇಳೋದು. ದನಗಳನ್ನ ಯಾವಾಗಲೂ ಕಾಯಿಲೆ ಬಿರೋದಿಲ್ಲ, ಉಳಿದ ಹೊತ್ತಿಗೆ ಸುಮ್ಮನೆ ಇರ್ತಾನೆ. ಆದ್ರಿಂದ ಅವನನ್ನ ನೇಮಿಸ್ತಾನೆ. ಯಾಕಂದ್ರೆ ಸುಮ್ಮನೆ ಕೆಲಸಕ್ಕೆ ದುಡ್ಡು ಕೊಡಬಾರ್ದು, ಕೆಲಸ ಮಾಡ್ಬೇಕಂತ ಅವನ ಹತ್ರ ಅವ ಕೊಡುದಲ್ಲಿ ಪಶು ಚಿಕಿತ್ಸಕನೇ ಕೊಡ್ತಾನೆ. ಅಂದ್ರೆ ಪಶು ವೈದ್ಯರು ಅದಕ್ಕೆ ಇದು ಕೊಡೋರು, ಪರ್ಮಿಷನ್. ಈ ವ್ಯವಸ್ಥೆ ಇತ್ತು. ಮುಂದೆ ಕಾಶಿಗೆ ಹೋಗ್ತಾನೆ, ಕಳ್ಕೊಂಡ್ರೆ ಬೇರೆ ವ್ಯವಸ್ಥೆ ಇತ್ತು, ಅದೆಲ್ಲ ಆಮೇಲೆ. ಇದು ವೀಸಾ ಪದ್ಧತಿಯನ್ನು ಇಡೀ ಜಗತ್ತಿಗೆ ತೋರಿಸಿದ್ದು ಚಾಣಕ್ಯ ಆ ಕಾಲದಲ್ಲಿ. ಆಮೇಲೆ ನಾನು ಕಾಶಿಯನ್ನು ಬರೆಯುವಾಗಲೂ ಚಾಣಕ್ಯನನ್ನು ಬರೆದೆ, ಕಾಶಿ ಜಿತ್ವರಿಯನ್ನು ಬರೆದೆ. ಜಿತ್ವರಿ ಬರೆಯುವಾಗ ನನಗೆ ಸ್ವಲ್ಪ ಸಂಸ್ಕೃತ ಪಂಡಿತರು ಮೇಲೆ ಸಿಟ್ಟು ಬಂತು. ಯಾಕಂದರೆ ಇತಿಹಾಸಕಾರರಾದರೂ ಬಿಡಿ ಸಂಸ್ಕೃತವನ್ನು ತಗೊಳ್ಳುವುದಿಲ್ಲ. ಸಂಸ್ಕೃತ ಪಂಡಿತರು ಕೆಲವರು ದಾರಾಶಿಕವು ಅಂದರೆ ಏನೋ ಒಂದು ವೇದಾಂತಗಳನ್ನು, ಉಪನಿಷತ್ತುಗಳನ್ನು ಬೇರೆ ಭಾಷೆಗೆ ಸಾಫ್ಟ್ ಹೌದು ಮಾಡ್ದ ಅಂತ ನನಗೆ ಅದ್ರ ಬಗ್ಗೆ ಸಂಶಯ ಇತ್ತು. ಹುಡುಕ್ತಾ ಹೋದೆ, ಆಗ ಗೊತ್ತಾಯಿತು ಅವ ಯಾವುದನ್ನೇ ಸಂಸ್ಕೃತ ಗ್ರಂಥಗಳನ್ನು ಅವ ಮಾಡಲಿಲ್ಲ, ಮಾಡಿಸಿದ. ಫಸ್ಟಿಗೆ ಹೇಳಿದ್ನಲ್ಲ, ಫಸ್ಟಿಗೆ ಏನು ಹೇಳಿದ್ನೋ ಅಜ್ಞಾತ ಕವಿಗಳು, ಕವೀಂದ್ರಾಚಾರ್ಯ ಅಂತ ಅವನನ್ನು ಇಟ್ಕೊಂಡು, ಅವನ ಮೂಲಕ ಉಳಿದ ಕಾಶಿಯ ಪಂಡಿತರನ್ನ ಇಟ್ಕೊಂಡು ಅವ ಅಲ್ಲ ಅಂದರೆ ಅವನು ಮಾಡದೇ ಇದ್ರೂ ಮಾಡಿಸಿದ್ದ ಒಂದು ಅಷ್ಟರ ಮಟ್ಟಿಗೆ ಸನಾತನ ಧರ್ಮದ ಬಗ್ಗೆ ಗ್ರಂಥಗಳು ಮಾಡಿರಬಹುದು ಅವನಿಗೊಂದಿರಬಹುದು. ಆದರೆ ಅವ ಏನು ಮಾಡ್ದ, ಸಂಸ್ಕೃತ ಕಲ್ತು ಮಾಡದ ದೊಡ್ಡ ಇದು ತೊಂದರೆ ಅಂದರೆ ಎಲ್ಲೆಲ್ಲಿ ಭಾರತದಲ್ಲಿ ಶ್ರದ್ಧಾ ಕೇಂದ್ರಗಳಿವೆ ಎಲ್ಲ ಮಂತ್ರ ಹೊಡೆದ ಪ್ರಯೋಜನ ಇಲ್ಲ. ಯಾವುದಕ್ಕೆ ಹೆಚ್ಚಿಗೆ ಮಹತ್ವ ಇದೆ ಮನುಷ್ಯ ನಮ್ಮ ಹಿಂದೂಗಳಿಗೆ ಅನ್ನೋದು ತೋರಿಸ್ಕೊಟ್ಟವ ಔರಂಗಜೇಬನಿಗೆ. ಔರಂಗಜೇಬನಿಗೆ ತೋರಿಸಿಕೊಟ್ಟ ನಂತರವೇ ಇದು ಹೊಡೆದದ್ದು. ಕಾಶಿ ಇಲ್ಲದೆ ಇದ್ರೆ ಔರಂಗಜೇಬನಿಗೆ ಏನು ಗೊತ್ತಿಲ್ಲ, ಅವನ ತಲೆನೇ ಹೊಡೆದ್ನಲ್ಲ ಇವನು. ಅದು ಅವನಿಗೆ ಕೊನೆಗೆ ಏನಾಗುತ್ತಂದ್ರೆ ಸೂಫಿಗಳು ಬಂದು ಹೇಳ್ತಾರೆ, ನೋಡು ಅವೀಗ ಕಾಫಿರವ, ಹಿಂದೂ ಎಲ್ಲವೂ ಕಲ್ತವ, ಕಾಫಿರಾದ, ಹೊಡಿ ಅವನ್ನ ಅಂದರು. ಹೌದು, ಸೂಫಿಗಳದ್ದು ಬಹಳ ದೊಡ್ಡ ರೋಲ್ ಇದೆ. ಸುಮ್ಮನೆ ನಮ್ಮವರು ಏನೋ ಎಷ್ಟು ಪೆದ್ದಾಗಿ ಸಾಧು ಸಂತರ ಜೊತೆ ಸೂಫಿಗಳನ್ನು ಸೇರಿಸ್ಬಿಡ್ತಾರೆ. ಅಯ್ಯೋ, ಸೂಫಿಗಳು ಬೇಹುಗಾರರು, ಸುಲ್ತಾನ್ರಿಗೆ ಒಡೆಯೋದಕ್ಕೆಲ್ಲ ಬೇಹುಗಾರಿಕೆ ಮಾಡಿ ಇಂತಿಂಥ ಕಡೆ ಮಾಡಿ ಅಂತ ಮೊದಲು ಹೇಳ್ಕೊಳ್ಳೋ ಅಂಥವ್ರು. ನೀವು ಇವಾಗ
ಔರಂಗಜೇಬನ ವಿಚಾರ ತಂದರೆ ಇಲ್ಲಿ ಈ ಬಿಂಬಿಸಾರ ಶ್ರೇಣಿಕ ಇದೆಲ್ಲ ಬರುತ್ತಲ್ಲ, ಈ ಸಂದರ್ಭದಲ್ಲಿ ಇವರು ಕೂಡ ತಂದೆನ ತುಂಬ ಗೋಳೈಕೋತಾನಲ್ವ. ನನಗೆ ಇದನ್ನೇ ಓದಿದ ಹಾಗಾಗುತ್ತೆ. ಈ ಬಿಂಬಿಸಾರನಿಗೆ ಆದಂಥ ಶಹಜಹಾನ್ಗೆ ಏನಾಯ್ತು ಅದರ ಪೂರ್ವ ರೂಪದ ಥರ ಕಾಣಿಸುತ್ತೆ ಅದು ಅಲ್ವಾ. ಅಂದರೆ ಪಿತೃ ಸಂಹಾರವೇ ಅವರದ್ದು ಕೊನೆಯ ಇದು. ಅಜಾತಶತ್ರು ಸಹ ಅವನನ್ನು ಒಂದೊಂದೇ ಬೆರಳು ಕತ್ತರಿಸಿ ಅವನಿಗೆ ಹಿಂಸೆ ಕೊಟ್ಟು ಕೊಲ್ತಾನೆ ಬಿಂಬಿಸಾರನ್ನ. ಯಾಕೆ ಅಷ್ಟೊಂದು ಕ್ರೂರಿಗಳಾಗಿದ್ರು? ನಾನು ಇವ್ರದ್ದು ಬಹಳ ಕ್ರೌರ್ಯ ಅಂತ ಅಂದ್ಕೊಂಡಿದ್ದೆ. ಇವನ್ ಅಶೋಕಂದು ಕೂಡ ಅವನ ಎಲ್ಲ ಬ್ರದರ್ಸ್, ಅವನ ಸೋದರರನ್ನೆಲ್ಲ ಮುಗಿಸಿ ಅವನ ಪಟ್ಟಕ್ಕೆ ಬಂದ ಅಂತ ಹೇಳ್ತಾರೆ. ಆಮೇಲೆ ಕಳಿಂಗ ಯುದ್ಧ ಅದು ಆಗೋಕ್ಕೆ ಮೊದಲೇ ಅವನು ಬೌದ್ಧನಾಗಿದ್ದ, ಅದಾದ ಮೇಲೆ ಅವನಿಗೆ ಮನಃಪರಿವರ್ತನೆ ಆಗಿದ್ದಲ್ಲ. ಇದೆಲ್ಲ ಇತಿಹಾಸದ ಅಂಶಗಳು ಅಲ್ವಾ. ಈ ಇದರಲ್ಲಿ ಬೌದ್ಧ ಇತಿಹಾಸದಲ್ಲಿ, ಬೌದ್ಧ ರಾಜರ ಇತಿಹಾಸದಲ್ಲಿ ಇಷ್ಟು ಕ್ರೌರಿವೆ. ಹೌದೌದು ಅಲ್ವಾ. ಔರಂಗಜೇಬನ ಕಥೆನೇ ಅದು ಮರುಕಳಿಸುತ್ತೆ, ಅಥವಾ ಅಲ್ಲಿದ್ದಿದ್ದು ಇಲ್ಲಿ ಮರುಕಳಿಸುತ್ತೆ. ಅದರಲ್ಲ ಔರಂಗಜೇಬನ ಕಾಲಕ್ಕೆ ಅವನಿಗೆ ಗೊತ್ತಿರುವುದಿಲ್ಲ, ಅವನು ಒಟ್ಟು ಕೊಲ್ತಾನೆ. ಕೊನೆಯಲ್ಲಿ ಅದ್ರಲ್ಲಿ ಬರ್ತಿದ್ದೆ ನಾನು, ಕಾಶಿಯ ಒಂದು 500 ಜನರನ್ನು ಒಟ್ಟಿಗೆ ಕರುವಾಟದಲ್ಲಿಟ್ಟು ಕೊಲ್ಸ್ತಾನೆ. ಯಾರು ಈ ದಾರಾಶಿಕೋ ಹೇಳ್ಕೊಡ್ತಾನೆ, ನೀನು ಯಾರೋ ಸಾಮಾನ್ಯರನ್ನು ಕೊಂದು ಪ್ರಯೋಜನ ಆಗೋದಿಲ್ಲ, ಕಾಶಿಯಲ್ಲಿ ಕಲಿತಾ ಇರುವಂಥ ಹುಡುಗರನ್ನ ತಗೊಂಬಂದು ಹೀಗೆ ಮಲಗಿಸಿ ಅದ್ರ ಮೇಲೆ ಕರುವಾಟ ಅಂತ ಒಂದಿತ್ತು, ತಲೆ ತೆಗೆಸ್ಬಿಡೋದು. ಈಗ ಕಸಾಯಿಖಾನೆಗಳಲ್ಲಿ ಮಾಡ್ತಾರಲ್ಲ, ಹಾಗೆ ಕತ್ತನ್ನ ಇಟ್ಟು ಇದನ್ನ ಕಚಕ್ ಅನ್ನಿಸ್ಬಿಡೋದು. ಒಂದೇ ನಿಮಿಷ ಹಾಗೆ ಮಾಡ್ತಾರೆ. ಅದಕ್ಕೆಲ್ಲ ಆಧಾರಗಳಿದೆ. ಇದರಲ್ಲಿ ಬರೆದಿದ್ದೆ, ಜಿತ್ವರಿಯಲ್ಲಿ ಬರೆದಿದ್ದೆ. ಹೌದು. ಅಂದರೆ ದಾರಾಶಿಕೋ ಆಗಲಿ ಯಾವನಾದರೂ ಆಗಲಿ ಅವರ ಮೂಲ ಒಂದೇ ಅಂತಾಗುತ್ತೆ. ಹೌದು. ಭಾಳ ಉತ್ತಮವಾದಂಥ ಮಾಹಿತಿಗಳಿದೆಲ್ಲ. ತುಂಬ ಜನಕ್ಕೆ ಇದೆ ಗತಾನುಗತಿಕೋ ಲೋಕ ಅಂತ, ಒಳ್ಳೆಯವನು ಅಂತ ಹೇಳಿಬಿಟ್ರೆ ಮುಗೀತು, ಅವನು ಉಪನಿಷತ್ತನ್ನು ಇದು ಮಾಡಿಬಿಟ್ಟ ಅದು ಮಾಡಿಬಿಟ್ಟ ಅಂತ. ಇರಲಿ, ಇನ್ನೊಂದು ತಮ್ಮಲ್ಲಿ ಇದು ಈ ಉಪಕೋಶ ಕಥೆನೂ ನೀವು ಬರುತ್ತೆ. ಉಪಕಾಶನ ಮದುವೆ ಮಾಡಿಕೊಂಡು ಕಥಾಸರಿತ್ ಸಾಗರದ ರೆಫರೆನ್ಸ್ ತಾವು ಕೊಟ್ಟಿದ್ದೀರಿ. ಕಥಾಸರಿತ್ ಸಾಗರದಲ್ಲಿ ಬರೋ ನಿಮಗೆ ಯಾವುದಾದ್ರೂ ಬೇರೆ ಪಾಠ ಸಿಕ್ಕಿತ್ತಾ? ನನಗೆ ಗೊತ್ತಿರೋ ಹಾಗೆ ಉಪಕೋಶನ ಮದುವೆ ಅವನು ವರರುಚಿ, ಆಮೇಲೆ ನೀವು ಉಪವರ್ಷ ಅಂತ ಹೇಳ್ತೀರಾ, ಯಾವುದು ಎಲ್ಲಿಂದ ಸಿಕ್ತು ಸರ್ ತಮಗೆ? ಅದು ನಾನೊಂದು ಇಂಗ್ಲೀಷ್ ಬುಕ್ ರೆಫರ್ ಮಾಡಿದೆ ಅಲ್ಲಿ, ಅದ್ರ ಸಮಯಕ್ಕೆ ಒಂದು ಇಂಗ್ಲೀಷ್ ಬುಕ್ ಸಿಕ್ತು, ಅದರಲ್ಲಿ ಸಿಕ್ತು ನಂಗೆ. ಮೋಸ್ಟ್ಲಿ BB ಲಾಲ್ ಇರ್ಬೋದು ಅನಿಸುತ್ತೆ. ಇದು ಅದರಲ್ಲಿ ತಗೊಂಡು. ಹೌದಾ? ಇದು ಟೆಕ್ಸ್ಟಿಂದ, ಇದನ್ನು ನಮ್ಮ ಕುವೆಂಪು ಭಾಷಾ ಭಾರತಿಯಿಂದ ನಾವು ಪೂರ್ತಿ ಶ್ಲೋಕ ಅದರಲ್ಲಿ ಒಂದು ಸಂಪುಟ ನಾನು ಮಾಡಿದ್ದೀನಿ. ಅದರ ಈಗ ಕಥೆಗಳನ್ನು ನಾನು ಮಲ್ಲಾರಕ್ಕೆ ಬರಿತಾ ಇದ್ದೀನಿ. ಇದರಲ್ಲಿ ಮೊದಲನೇ ಕಥೆನೇ ಉಪಕೋಶ. ಅದರಲ್ಲಿ ಏನಂದರೆ ವರ್ಷ ಉಪವರ್ಷ ಇವರಿಬ್ಬರು ಅಣ್ಣ ತಮ್ಮಂದರು, ಅವರ ಇದು ವಿದ್ಯಾರ್ಥಿಗಳಾಗಿ ಇವರೆಲ್ಲ ಬರ್ತಾರೆ. ವ್ಯಾಡಿ, ವರರುಚಿ, ಇಂದ್ರದತ್ತ ಅಂತ. ಸೊ ವರರುಚಿಗೆ ಅವಳಲ್ಲಿ ಆಕಸ್ಮಿಕವಾಗಿ ಪ್ರೀತಿ ಉಂಟಾಗುತ್ತೆ. ಆಮೇಲೆ ಅವರು ಗುರುಗಳ ಪುತ್ರಿನೇ ಅದನ್ನು ಮಾಡಿಸ್ಕೊಡ್ತಾರೆ ಅಂತ. ಈಗ ವರ್ಷನ ವಿದ್ಯಾರ್ಥಿಗಳಿವರು. ಸೊ ಉಪವರ್ಷ ನನ್ನ ತಮ್ಮನ ಮಗಳನ್ನೇ ಕೊಡ್ತೀನಿ ಅಂತ ಆ ಥರ ಬರುತ್ತೆ. ನೋಡಿ, ಇನ್ನೊಂದು ಸತಿ ನೋಡಿ, ಬಹುಶಃ ಇದು ಕಥಾಸರಿತ್ ಸಾಗರದಲ್ಲಿ ಬರೋವಂಥದ್ದು. ಆ ಕಥೆನೇ ನಾನು ಬರೆದಿದ್ದರಿಂದ ನನಗನ್ನಿಸ್ತು. ವರರುಚಿ ಮತ್ತು ಉಪವರ್ಷನ ಮಗಳು ಯಾರು ಉಪಕೋಶ, ಇವರಿಬ್ಬರ ಮದುವೆ ಆಗುತ್ತೆ ಅಂತ. ಉಪವರ್ಷ ಅಲ್ಲ, ವರ್ಷ ಮತ್ತು ಉಪವರ್ಷ ಪಾಣಿನಿಗೆ ಅಧ್ಯಾಪಕರು. ಹೌದು. ಅವರೇನಂತೆ ಇವರ PhD ಗೈಡೆನ್ಸ್ ಬೋರ್ಡಲ್ಲಿದ್ದವರು, ಅಷ್ಟಾಧ್ಯಾಯಿನ ಇದು ಮಾಡಿಕೊಟ್ಟವರು, ಪರೀಕ್ಷೆ ಮಾಡಿ ಸರಿಯಾಗಿದೆ ಅಂತ ಹೇಳಿ ಅವ್ರಿಗೆ ಪಾಣಿನಿ ಅಷ್ಟಾಧ್ಯಾಯನೇ ಶ್ರೇಷ್ಠ ಅಂತ ಬಿರುದು ಕೊಟ್ಟಿದ್ದು ಅಂತ ಹೇಳ್ತಾರೆ ಸರ್. ಸೊ ಇನ್ನೇನಾದರೂ ವಿಶೇಷವಾಗಿ ನೀವು ಇವಾಗ ದಾರಾಶಿಕೋ ಬಗ್ಗೆ ಇನ್ಯಾರಾದರೂ ಬರೆದಿದ್ದಾರೆ ಸರ್? ಹೀಗೆ ದಾರಾಶಿಕೋ ಬಗ್ಗೆ ಸುಮಾರು ಅಷ್ಟು ಜನ ಬರೆದಿದ್ರು, ಈ ರೀತಿ ಬರೀಲಿಲ್ಲ. ನೀವು ಕೊಟ್ಟಿರುವಂಥ ಇನ್ಸೈಟ್ಸ್ ಯಾರು ಕೊಟ್ಟಿಲ್ಲ ಅಲ್ಲ? ನಾನು ಕೊಟ್ಟೆ ಇನ್ಸೈಟ್ಸನ್ನು ಓದ್ಕೊಂಡು ತುಂಬ ಜನ ನನಗೆ ಫೋನ್ ಮಾಡಿದವರು ಇದ್ದಾರೆ, ಹೀಗಿಲ್ಲ ಹೀಗೆ ಅಂತ. ಅದು ಹಾಗಿಲ್ಲ, ಅದು ಅವರದ್ದು ಬುಕ್ ನೋಡಿ ಇವ್ರದ್ದು ಬುಕ್ ನೋಡಿ ಅಂತ ಹೇಳಿದವರಿದ್ದಾರೆ. ಆದರೆ ನಾನು ನಮಗೆ ಇದೇ ಸಿಗುತ್ತೆ, ಎವಿಡೆನ್ಸ್ ಬೇಕಾದಷ್ಟು ಸಿಗುತ್ತೆ, ಆರ್ಕಿಯಾಲಜಿಕಲ್ ರಿಪೋರ್ಟ್ಸು ಸಿಗುತ್ತೆ, ಅದನ್ನು ಓದ್ಕೊಂಡ್ರೆ ಸಾಕಾಗುತ್ತೆ ನಮಗೆ. ಇವತ್ತು ವಿಷಯವನ್ನ ಬೇಕಾದಷ್ಟು ಸಿಗುತ್ತೆ ಇನ್ಫಾರ್ಮೇಷನ್. ಅದರಿಂದ ಸೊ ಇವಾಗ ಸದ್ಯಕ್ಕೆ ಏನು ಬರಿತಾ ಇದ್ದೀರಿ ಸರ್? ಈಗ ಸದ್ಯಕ್ಕೆ ಅದೇ ತಾಜ್ ಮಹಲ್ ಇಟ್ಕೊಂಡು ಬರಿತಾ ಇದ್ದೇನೆ. ಅದರಲ್ಲಿ ನಂದು ನಾನು ಸ್ವಲ್ಪ ಬಹಳ ಆಳಕ್ಕೆ ಇಳಿಬೇಕಾಯಿತು.
ವಾಲ್ಮೀಕಿ ಹುಟ್ಟಿದ ಸ್ಥಳವನ್ನು ನಾವು ಹೇಳ್ತಾ ಇಲ್ಲ ಅನ್ಸುತ್ತೆ ಎಲ್ಲೂ. ವ್ಯಾಸರ ಗುಹೆಯನ್ನು ಹೇಳ್ತೇವೆ, ವ್ಯಾಸರು ಮಹಾಭಾರತ ಬರೆದ್ರು ಅಂತ ವ್ಯಾಸ ಗುಹೆಯನ್ನು ಹೇಳ್ತೇವೆ. ವ್ಯಾಸರು ಹುಟ್ಟಿದ್ದು ಎಲ್ಲಿ ಅಂತ ಹೇಳೋದಿಲ್ಲ. ಆದರೆ ವ್ಯಾಸರು ಹುಟ್ಟಿದ್ದು ಅಂಶುಮತಿ ನದಿಯ ದಡದಲ್ಲಿ ಅಂತ ಬರುತ್ತೆ. ಅಂಶುಮತಿ ನದಿ ದಡ ಅಂದರೆ ಇದೇ ತಾಜ್ ಮಹಲ್. ಯಮುನೆಗೆ ಅಂಶುಮತಿ ಅಂತ ಇನ್ನೊಂದು ಹೆಸರು. ಅಂಶುಮತಿ ದಡದ ಈ ತಾಜ್ ಮಹಲ್ ಪಕ್ಕದಲ್ಲಿ ಹರಿಯುವಂಥ ನದಿ ಅಂಶುಮತಿ. ಯಮುನೆಗೆ ಅಲ್ಲಿ ಅಂಶುಮತಿ ಅದು ಉಪನದಿ ಅಲ್ಲ, ಅದೇ ಯಮುನೆನೇ ಅಂಶುಮತಿ. ಯಮುನೆನೇ ಅಂಶುಮತಿ. ಅಲ್ಲಿ ಈಗ ಎಲ್ಲಿ ತಾಜ್ ಮಹಲ್ ಇದೆಯೋ ಅಲ್ಲೇ ವ್ಯಾಸರು ಹುಟ್ಟಿದ್ರು. ಒಂದು ಸೊ ನೀವು ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ ಬರ್ತ್ ಪ್ಲೇಸು. ನಾನು ಅದನ್ನ ವೆರಿ ಗುಡ್. ಇದು ವಾಲ್ಮೀಕಿಗಳದ್ದು ಅವರು ತಮಸಾ ನದಿ ದಡದಲ್ಲಿ ಆಶ್ರಮ ಇತ್ತು ಅಂತ ಹೇಳ್ತಾರೆ. ನಾನು ಇನ್ನೂ ನೋಡಲಿಲ್ಲ. ಹೌದು, ಯಾಕಂದ್ರೆ ನನಗೆ ಮಹಾಭಾರತದವರೆ ಮಾತ್ರ ನಾನು ಹೋಗ್ತೇನೆ ಇದಕ್ಕೆ. ಸರಿ ಸರಿ. ಯಾಕಂದ್ರೆ ತುಂಬ ದೀರ್ಘ ಆಗುತ್ತೆ. ಆಮೇಲೆ ಹೌದೌದು. ಅದರ ನಂತರ ಅದನ್ನ ಮಂದಿರ ಕಟ್ಟಿಸಿದವರು ಪುಷ್ಯಮಿತ್ರ ಶೃಂಗನ ಮಗ ಅಗ್ನಿಮಿತ್ರನ. ಹೌದು, ಅಗ್ನಿಮಿತ್ರ ಅಲ್ಲಿ ಕಟ್ಟಿಸಿದ್ರಿಂದಲೇ ಅದಕ್ಕೆ ತೇಜೋ ಮಂದಿರ ಅಂತಾನೆ ಹೆಸರು. ತೇಜ ಅಂದರೆ ಅಗ್ನಿ ಅಂತಾನೆ ಅರ್ಥ. ಒಟ್ಟು 4 ಮಂದಿರ ಇದೆ, 5 ಮಂದಿರ ಆಗ್ರಾದಲ್ಲಿ ಪಂಚಭೂತಗಳಿಗೆ. ಹೌದು, ಆದರೆ ಒಂದು ಮಂದಿರ ಕಾಣಿಸ್ತಾ ಇಲ್ಲ ಈಗ, ಅದೇ ಈ ತಾಜ್ ಮಹಲ್. ಆ ಅಗ್ನಿ ಮಂದಿರದ ಅಗ್ನಿಮಿತ್ರನ ಕಟ್ಟಿಸಿದ ಅಗ್ನಿ ಮಂದಿರ ಹಾಗೆ ಇರುತ್ತೆ. ಚಿಕ್ಕದಾಗಿ ಕಟ್ಟಿಸಿರಬಹುದು ಆ ಕಾಲದಲ್ಲಿ. ಅದು ಇವರು ಇತಿಹಾಸಕಾರರು ಪುಷ್ಯಮಿತ್ರ ಶೃಂಗನನ್ನೇ ಒಪ್ಪದಿದ್ದವರು. ನಾವು ಅದನ್ನ ದ್ವೇಷ. ಮೊನ್ನೆ ಪಾರ್ಲಿಮೆಂಟಲ್ಲಿ ಪುಷ್ಯಮಿತ್ರ ಶೃಂಗ ಏನು ಮಾಡ್ದ ಅಂತ ನಮ್ಮ OIC ಸಾಹೇಬರು ಕೇಳ್ತಾರೆ, ಹೈದರಾಬಾದ್ನವರು. ಅವ್ರು ಅಲ್ಲಿಗೆ ಹೊಟ್ಟೋಗ್ತಾರೆ. ಅದಕ್ಕೆ ಆಗ್ರಾ ಅಂತಿರುವುದೇ ಈ ಅಗ್ನಿಗೋಸ್ಕರ. ಆಗಂದ್ರೆ ಅಗ್ನಿ. ಹಾಗಾಗಿ ಅದು ಅಗ್ನಿ ದೇವಸ್ಥಾನ. ಆಮೇಲೆ ಅದನ್ನು ಕಟ್ಟಿಸಿದವ ಪರಮರ್ದಿ ದೇವ. ಹೌದು, ಅದಕ್ಕೆ ನಂತರ ಶಾಸನಗಳಿದೆ. ಸೊ ಹೋಗಾದ್ಮೇಲೆ ಬಹುಶಃ ನಿಮ್ಮದೇ ಅಂತ ಕಾಣುತ್ತೆ ತಾಜ್ ಮಹಲ್ ಬಗ್ಗೆ ಇನ್ನೂ ಆಧಾರಗಳ ಪ್ರಮಾಣಗಳನ್ನೆಲ್ಲ ಒದಗಿಸಿ ಸರಿಯಾದಂಥ ರೀತಿಯಲ್ಲಿ ಅದೇನು ಅಂತ ಹೇಳೋದಕ್ಕೆ ನಿಮ್ಮ ಗ್ರಂಥ ನಾವು ನೋಡೋದಕ್ಕೆ ಕುತೂಹಲಗಳಾಗಿದ್ದೀವಿ. ನೋಡಬೇಕು. ಆಗಲಿ ಸರ್. ಎಷ್ಟು ವರ್ಷದಲ್ಲಿ ಅಥವಾ ಯಾವಾಗ ಮುಗಿಸ್ಬೇಕು ಅಂತಿದ್ದೀರಿ? 1 ತಿಂಗಳಲ್ಲಿ ಮುಗಿಸ್ಬೇಕು ಅಂತಿದ್ದೇನೆ. ಆಗಿದೆ ಕೆಲಸ? ಹೌದು, ಸುಮಾರಷ್ಟು ಮುಗಿದೆ. ಎಷ್ಟು ದೊಡ್ಡ ಪುಸ್ತಕ ಸರ್ ಅದು? ಇಲ್ಲ, ಒಂದು ಮಿಹಿರ ಕುಲಿಯಷ್ಟು ದೊಡ್ಡ ಪುಸ್ತಕ ಅದು ಆಗಿದೆ. ನಂದು ಸುಮಾರಷ್ಟು ಪುಸ್ತಕ ಬರೆದಿಟ್ಟೆ, ಆದರೆ ಅದನ್ನು ಹೊರಗೆ ತರಲಿಕ್ಕೆ ಆಗಲಿಲ್ಲ. ಇದನ್ನು ಮಾಡಿದೆ ನಾನು, ಕದಂಬರ ಇದನ್ನು ಇತಿಹಾಸ ಇಟ್ಕೊಂಡು ವೈಜಯಂತದ ಕದಂಬರು ಅಂತ ಅದನ್ನು ಮಾಡಿದ್ದೆ. ಅದು ಬರುತ್ತೆ. ಬನವಾಸಿನ ಅದು ಬನವಾಸಿಯ ಮಯೂರವರ್ಮನನ್ನು ಮಾತ್ರ ಅಲ್ಲ, ಕದಂಬರ ಇಡೀ ಇತಿಹಾಸವನ್ನು. ವೈಜಯಂತಿ. ಹೌದು, ವೈಜಯಂತಿ ಅಂದ್ರೆ ಊರ ಹೆಸರು ಅಂತ. ಊರ ಹೆಸರು ಬನವಾಸಿಗೆ ವೈಜಯಂತಿ ಅಂತ. ಬನವಾಸಿ ಕದಂಬರು ಅಂತಾನೆ ಮೊದಲಿನ ಹೆಸರು. ಹೌದು. ಆದ್ರಿಂದ ಅಲ್ಲಿಂದ ರಮ್ಯೋಪವನ ಕಾನನ ಅಂತ ಬರುತ್ತೆ ಒಂದು ಶಾಸನ ಶಿವಲಿಂಗದ ಮೇಲೆ. ರಮ್ಯೋಪವನ. ಹೌದು, ಅದು ಗೋವಾದಲ್ಲಿ ಒಂದು ಶಿವಲಿಂಗದ ಮೇಲೆ ಬರೆದಂತಹ ಶಾಸನ. ಅಲ್ಲಿವರೆಗೆ ತಂದು ನಿಲ್ಲಿಸುವ ಅಂತ ನಾನು ನೋಡ್ತಾ ಇದ್ದೇನೆ. ಅದು ಆಗಿದೆ ಆಲ್ಮೋಸ್ಟ್, ಬಟ್ ಅದು ಪೇಲಿಯೋಗ್ರಫಿ ಬೇಸ್ಡ್. ಅದರಿಂದ ನಿಮ್ಮ ಪುಸ್ತಕಗಳೆಲ್ಲ ಯಾರು ಪ್ರಕಟ ಮಾಡ್ತಾರೆ? ಈ ಸದ್ಯಕ್ಕೆ ಸಮನ್ವಿತದವ್ರು ಮಾಡ್ತಾ ಇದ್ದಾರೆ. ಹೇಗಿದೆ ಸರ್ ಪುಸ್ತಕದ ಮೂವ್ಮೆಂಟ್? ಅಂದರೆ ಸೇಲ್ಸ್ ಎಲ್ಲ ಚೆನ್ನಾಗಿ ಓದ್ತಾ ಇದ್ದಾರಾ? ಒಳ್ಳೆ, ಎಲ್ಲವೂ 3-4ನೇ ಮುದ್ರಣ. ಸರ್ಕಾರ ಅಥವಾ IGNC ಏನೋ ಮಾಡದಿದ್ರು ಪರವಾಗಿಲ್ಲ, ಜನ ಇದ್ದಾರೆ ಎಲ್ಲದಕ್ಕೂ ಅಲ್ವಾ? ನಡೀತಾ 5-6 ಆಯಿತು. ಇದರಲ್ಲಿ ಅದೇ ನೀವು ಇವಾಗ ಹೇಳಿದ್ರಲ್ಲ, ಈ ಥರ ತುಂಬ ಹೊಸ ಹೊಳಹೊಗಳಿದೆ. ಇವೆಲ್ಲ ನಮಗೆ ಗೊತ್ತಿರೋ ಹೆಸರುಗಳು, ಆದರೆ ಅದ್ರ ಸುತ್ತ ಇನ್ನೇನೋ ಒಂದು ಸೇರ್ಕೊಂಡಿರುತ್ತೆ ಪಾಚಿ. ನೀವೇನು ಮಾಡ್ತಿದ್ದೀರಾ, ಅದನ್ನು ತೆಗೆದು ಸ್ವಚ್ಛ ಮಾಡಿ ಅದಕ್ಕೆ ನಿಜವಾಗಿ ಕೊಡಬೇಕಾಗಿರುವಂಥ ಬೆಲೆನ, ಅದರ ಹೊಳಪನ್ನು ಕೊಡ್ತಾ ಇದ್ದೀರಾ. ಅದರಿಂದ ತುಂಬ ಜನಕ್ಕೆ ಇಷ್ಟವಾಗುತ್ತೆ ಅಂತ. ಸರಿ, ನೀವು ಇಷ್ಟೊತ್ತು ನಮ್ಮ ಲೀಲಾಜಾಲಕ್ಕೆ ಬಂದು ನಿಮ್ಮ ಅತ್ಯಂತ ಏನಂತ ಹೇಳೋಣ, ಮನಸ್ಸಿಟ್ಟು ಮಾಡ್ತಾ ಇರೋವಂಥ ಮತ್ತು ಮೂಲ ಗ್ರಂಥಗಳನ್ನು ಅಧ್ಯಯನ ಮಾಡಿ ಆಯಾ ಸ್ಥಳಗಳಿಗೆ ಹೋಗಿ ಕ್ಷೇತ್ರಾಧ್ಯಯನವನ್ನು ಮಾಡಿ ನೀವು ಮಾಡ್ತಾ ಇರೋವಂಥ ಸಂಶೋಧನೆಯ ಒಂದು ಈಶತ್ ಪರಿಚಯ ಮಾಡಿಕೊಟ್ರಿ ನಮ್ಮ ಪ್ರೇಕ್ಷಕರಿಗೆ. ನಿಜವಾಗ್ಲೂ ಇದು ಬಹಳ ಒಳ್ಳೆಯ
ಮಾಹಿತಿ. ನಿಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು. ಇಷ್ಟು ಸಮಯ ಲೀಲಾಜಾಲಕ್ಕೂ ಅವಕಾಶ ಕೊಟ್ಟ ನಿಮಗೂ ನಮಗೆ ಬೇಕು ಸರ್. ಯಾಕಂದರೆ ನೀವು ಸಂಸ್ಕೃತದಲ್ಲಿ ದೊಡ್ಡ ಗೊತ್ತಿದ್ದವರು. ನಾನು ದೊಡ್ಡ ಗಿಡ್ಡ ಏನಿಲ್ಲ ಸರ್. ನಾನು ಅಷ್ಟು ಮಾಡೋದಷ್ಟೇ. ದೊಡ್ಡ ಮಾಡೋದಕ್ಕೆ ನಮಗೆಲ್ಲ ಅವಕಾಶಗಳೇ ಇಲ್ಲ. ಎಲ್ಲ ಅನೇಕ ಸೇರ್ಕೊಂಡ್ಬಿಡುತ್ತೆ. ನೀವೇ ತುಂಬ ಮನಸ್ಸಿಟ್ಟು ಮಾಡ್ತಾಯಿದ್ರೆ ನೀವು ಒಂಥರ ಯು ಆರ್ ಫೋಕಸಿಂಗ್ ಯುವರ್ ಅಟೆನ್ಷನ್, ಎಂಟೈರ್ ಅಟೆನ್ಷನ್ ಆನ್ ರಿಸರ್ಚ್ ವರ್ಕ್. ನಮ್ಮದು ಒಂದು ಸ್ವಲ್ಪ ಇನ್ನೇನೇನೇನೋ ಸೇರಿಕೊಂಡಿದೆ. ಅದರಿಂದ ಆಗಲಿ ಸರ್, ಭಾಳ ಸಂತೋಷ ಆಯಿತು. ನಾನು ಭಾಳ ದಿವಸದಿಂದ ಅಂದ್ಕೊಳ್ತಾ ಇದ್ದೆ, ನೀವು ಇವತ್ತು ಬರೋ ಹಾಗಾಯಿತು. ನನಗೆ ಭಾಳ ಸಂತೋಷ ಆಯಿತು. ಎಲ್ಲರೂ ನಮ್ಮ ವೀಕ್ಷಕರಿಗೂ ಕೂಡ ಅಷ್ಟೇ ಖುಷಿ ಆಗುತ್ತೆ ನಿಮ್ಮ ಈ ಸಂದರ್ಶನ ನೋಡಿದ್ರೆ. ನಿಮ್ಮ ಪುಸ್ತಕಗಳು ಇನ್ನೂ ಸೇಲ್ಸ್ ಜಾಸ್ತಿ ಆಗುತ್ತೆ ನೋಡಿ. ಧನ್ಯವಾದಗಳು ಸರ್.